महद्धो नमो वृद्धः सर्वोपप्लवरहितप्रज्ञानसो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्देदं सच्चिदानन्दं यतिवर्यं महामतिं वेदवेदान्तदारक्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं तद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ಈ 60ರಲ್ಲಿ 360 ಮಧ್ಯ ಆಗಿತ್ತು. ತದ್ದೋಷಿ ಅಸ್ಪಷ್ಟಂ ಇದು ನಿರ್ದೋಷಂ ದೋಷವಚಿತಂ ಹಿ ಯಸ್ಮಾತ್ ಅಲ್ಲಿರೋ ಆಯ್ತು. ದೋಷವುಳ್ಳದ್ದಾಗಿದ್ರು ದೇಹಾದಿಗಳು ಅಥವಾ ಶಪಾಕಾದಿ ಶರೀರ ದೋಷವುಳ್ಳದ್ದಾಗಿದ್ರು ಕೂಡ ಆ ದೋಷದಿಂದ ಕೂಡಿದಂತೆ ಕಾಣುತ್ತೆ ಆ ಅಪರಾಧಿ. ಆದ್ರೆ ಬ್ರಹ್ಮವು ಮಾತ್ರ ಆ ದೋಷದಿಂದ ಮುಟ್ಕೊಂಡಿಲ್ಲ, ತೆಗೆದುಕೊಂಡಿಲ್ಲ. ಆ ಶಪಾಕಾದಿ ಉಪಾಧಿಯಲ್ಲಿ ಇದ್ರೂ ಕೂಡ ಉಪಾಧಿಯಲ್ಲಿ ಅಸ್ಪಷ್ಟವಾಗಿದೆ, ಅಸಂಬದ್ಧವಾಗಿದೆ ಅಂತ ಆಯಿತು. ನಾಪಿ ಸ್ವಗುಣಭೇದ ಭಿನ್ನಂ ಹಾಗೆಯೇ ತನ್ನ ಗುಣಭೇದದಿಂದಲೂ ಭಿನ್ನವಾಗಿಲ್ಲ. ಆ ಆತ್ಮಸ್ವರೂಪ ಬ್ರಹ್ಮಸ್ವರೂಪ ಜ್ಞಾನ, ಅನಂತ, ಸತ್ಯ ಇತ್ಯಾದಿ ಗುಣಗಳಿಂದ ಭಿನ್ನವಾಗಿಲ್ಲ, ಬಿಡುಗಡೆಯಾಗಿಲ್ಲ, ಬೇರೆ ಬೇರೆ ಆಗಿಲ್ಲ ಅಂತ. ಈ ಪದಾರ್ಥ ನಿಂಬೆಹಣ್ಣು ಆ ಹುಳಿ ಬೇರೆ, ವಾಸನೆ ಬೇರೆ, ಅದರ ಸ್ಪರ್ಶ ಬೇರೆ, ರುಚಿ ಬೇರೆ ಇರುತ್ತಲ್ಲ, ಆ ರೀತಿ ಇಲ್ಲಿ ಬೇರೆ ಬೇರೆ ಅಲ್ಲ ಅಂತ. ಗುಣದಿಂದಲೂ ಗುಣಭೇದದಿಂದಲೂ ಭಿನ್ನವಾಗಿಲ್ಲ ಅಂತ, ಗುಣಗಳ ಭೇದದಿಂದ ಭಿನ್ನವಾಗಿಲ್ಲ. ಯಾಕೆ ಹೇಳಿ? ನಿರ್ಗುಣತ್ವ ಚೈತನ್ಯಸ್ಯ ಚೈತನ್ಯವು ನಿರ್ಗುಣವಾದದ್ದಾದ್ರಿಂದ ಗುಣಭೇದದಿಂದ ಭೇದವಾಗಿ ಬರಲ್ಲ. ಲೌಕಿಕ ಪದಾರ್ಥ ಗುಣಭೇದ ಭಿನ್ನ ಆಗ್ಬಿಡುತ್ತೆ. ಒಂದು ಯಾವುದೇ ಒಂದು ಪದಾರ್ಥ ತಗೊಂಡ್ರೆ ಅದರ ವಾಸನೆ ಬೇರೆ, ಅದರ ರುಚಿ ಬೇರೆ, ಅದರ ಸ್ಪರ್ಶ ಬೇರೆ, ಅದರ ಶಬ್ದ ಬೇರೆ, ಅದರ ಇದು ಬೇರೆ, ಶಬ್ದ ಬೇರೆ, ಎಲ್ಲವೂ ಬೇರೆ ಬೇರೆ ಆಗುತ್ತೆ. ಇಲ್ಲ, ಹಾಗಿಲ್ಲ. ಪಕ್ಷಿತ ಭಗವಾನ್ ಇಚ್ಛಾದೀನಾಂ ಕ್ಷೇತ್ರ ಧರ್ಮತ್ವಂ ಕ್ಷೇತ್ರ ಧರ್ಮತ್ವಂ ಅಲ್ಲ, ಇಚ್ಛಾದಿಗಳಿಂದ ಆತ್ಮ ಭಿನ್ನ ಭಿನ್ನವಾಗಿದ್ದಾನಲ್ಲ. ಇಚ್ಛಾ, ದ್ವೇಷ, ಸುಖ, ದುಃಖ, ಭಯ ಇವುಗಳಿಂದ ಬೇರೆ ಬೇರೆ ಆಗಿದ್ದಾನೆ. ಅದು ಆತ್ಮಧರ್ಮ ಅಲ್ವೇ ಅಲ್ಲ ಅಂತ ಇದ್ದಾನೆ. ಇಚ್ಛಾದಿಗಳು ಮುಂದೆ ಭಗವಂತ ಹೇಳ್ತಾನೆ, ಇಚ್ಛಾ, ದ್ವೇಷ, ಸುಖ, ದುಃಖಾದಿಗಳು ಕ್ಷೇತ್ರ ಧರ್ಮ, ಅನಾತ್ಮ ಧರ್ಮ, ಉಪಾಧಿ ಧರ್ಮವೇ ಹೊರತು ಆತ್ಮನ ಧರ್ಮ ಅಲ್ಲ. ಧರ್ಮ ಅಂದ್ರೆ ಆ ಗುಣ ಅಂತ, ಆತ್ಮನಿಗೆ ಸೇರಿದ ಗುಣ ಅಲ್ಲ ಅದು. ಅಂತಃಕರಣಕ್ಕೆ ಬುದ್ಧಿಯಾದಿಗಳಿಗೆ ಸೇರಿದ ಗುಣವೇ ಹೊರತು ಆ ಇಚ್ಛಾದಿಗಳು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ. ಅದರಿಂದ ಆತ್ಮ ಭಿನ್ನವಾಗುತ್ತಾರೆ ಒಂದಲ್ಲ. ಇದು ತಾರ್ಕಿಕರಂತಾರೆ ಅಷ್ಟವು ಆತ್ಮಗುಣ ಅಂತ, ನವ ಆತ್ಮಗುಣ ಅಂತಿದ್ದಾರೆ. ಇಚ್ಛಾದಿ 9 ಆತ್ಮನ ಗುಣಗಳು ಅಂತ ಹೇಳ್ತಾರೆ. ಅದು ವೇದಾಂತಿಗಳು ಅದನ್ನ ಒಪ್ಪಿಲ್ಲ. ಕ್ಷೇತ್ರಜ್ಞಾನ ಆತ್ಮ ಆಬ್ಜೆಕ್ಟ್. ಮಹಾಭೂತಾದಿ ಧರ್ತಿ ಅಂತ ಕ್ಷೇತ್ರ. ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರ ಅವ್ಯಕ್ತಮೇವಚ ಇಂದ್ರಿಯಾಣಿ ದಶ ಇಚ್ಛಾ ಪಂಚ ಇಂದ್ರಿಯ ಗೋಚರ ಇಚ್ಛಾ, ದ್ವೇಷ, ಸುಖ, ದುಃಖ, ಸಂಹಾರ, ಸ್ಥಿತ, ಧೃತಿ ಇಷ್ಟು ಕ್ಷೇತ್ರ. 13ನೇ ಅಧ್ಯಾಯ ಬರುತ್ತೆ. ಮಹಾಭೂತಾದಿ ಧೃತಿ ಅಂತ, ಮಹಾಭೂತ ನಡೆದು ಧೃತಿವರೆಗೆ ಇರ್ತಕ್ಕ ಅಷ್ಟು ಕ್ಷೇತ್ರ 13ನೇ ಅಧ್ಯಾಯ ಇದೆ. ಅದು ಕ್ಷೇತ್ರ ಧರ್ಮ. ಇಚ್ಛಾದಿಗಳು ಅದು ತಾರ್ಕಿಕರು ಆತ್ಮಧರ್ಮ ಅಂತಾರೆ, ಅಲ್ಲ ಅನ್ನಕ್ಕೆ ಹೇಳ್ತಾ ಇರೋದು. ಭಗವಂತ ಮುಂದೆ ಅನಾದಿತ್ವ ನಿರ್ಗುಣತ್ವ ಇತಿ ಚ, ಅನಾದಿತ್ವ ನಿರ್ಗುಣತ್ವ ಇತಿ ಚ, ಬಾಯಿ ಬಿಟ್ಟ ಪರಮಾತ್ಮ ನಿರ್ಗುಣ ಅಂತ ಹೇಳ್ಬಿಟ್ಟಿದ್ದಾನೆ. ಈ ಕ್ಷೇತ್ರಜ್ಞನು ಆತ್ಮನು ಅನಾದಿಯು, ಕಾರಣವಿಲ್ಲದವನು ಮತ್ತು ನಿರ್ಗುಣನು. ಯಾವ ಶಬ್ದ ಸ್ಪರ್ಶಗೊಂದು ಗುಣವಾಗಲಿ ಅಲ್ಲಿ ಆತ್ಮನ ಗುಣ ಅಂತ ಈಶ್ವರ, ಸರ್ವಜ್ಞ, ಸರ್ವಶಕ್ತ, ಸತ್ಯ, ಜ್ಞಾನ, ಅನಂತ ಈ ಗುಣದಿಂದ ಕೂಡಿದ್ದ ಅವನು. ಅದು ಕೂಡ ಅಧ್ಯಾರೋಪ ಹೇಳಿದ್ದೆ ಹೊರತು ವಾಸ್ತವಿಕವಾಗಿ ಆತ್ಮನ ಯಾವ ಗುಣಗಳೂ ಇಲ್ಲ, ಯಾವ ವಿಶೇಷವೂ ಇಲ್ಲ. ಗುಣವಾಗಲಿ ವಿಶೇಷವಾಗಲಿ ಜಾತಿ ದ್ರವ್ಯ ಗುಣಕ್ಕೆ ಯಾವುದು ಆತ್ಮದಲ್ಲಿ ಇಲ್ವೇ ಇಲ್ಲ. ಭಗವಂತ ಬಾಯಿ ಬಿಟ್ಟು ಅನಾದಿಯಾಗಿರುವುದರಿಂದಲೂ ನಿರ್ಗುಣನಾಗಿರುವುದರಿಂದಲೂ ಅಂತ ಹೇಳಿ ನಿರ್ಗುಣನಾಗಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಾರೆ.
ನಾಪಿ ಅಂತ್ಯಾಹ ವಿಶೇಷಾಃ ಆತ್ಮನೋ ಭೇದಕಾಃ ಸಂತಿ. ನಾಪಿ ಅಂತ್ಯಾಹ ವಿಶೇಷಾಃ ಆತ್ಮನೋ ಭೇದಕಾಃ ಸಂತಿ. ಇಲ್ಲಿ ತಾರ್ಕಿಕರು ಪ್ರತಿಯೊಂದು ಪದಾರ್ಥಕ್ಕೂ ಅಂತ್ಯ ವಿಶೇಷ ಅಂತ ಒಂದಿದೆ ಅಂತಾರೆ. ಅದು ಅದನ್ನು ಭೇದ ಮಾಡುತ್ತೆ ಅಂತ. ಇದಕ್ಕೆ ಅಂತ್ಯ ಅಂತ ಒಂದಿದೆ, ತುದಿ ಅಂತ ಒಂದಿದೆ. ಅದನ್ನ ಇದು ಬೇರೆ ಗೊತ್ತಾಗೋದು ಅದರಿಂದೇನೆ. ಕಂಟಿನ್ಯೂಟಿಯಾಗಿ ಇದ್ಬಿಟ್ಟಿದ್ರೆ ಬೇರೆ ಬೇರೆ ಗೊತ್ತಾಗ್ತಿರ್ಲಿಲ್ಲ. ಆ ಕುರ್ಚಿಗೆ ಅದ್ರ ಬೌಂಡ್ರಿ ಇದೆ, ಅದೇ ಅದು ಅಂತ್ಯ, ಅದೇ ಅದ್ರ ವಿಶೇಷ. ಅದೇ ಕುರ್ಚಿ ಬೇರೆ, ಮನೆ ಬೇರೆ, ಡಬ್ಬಿ ಬೇರೆ, ಇನ್ನೊಂದು ಬೇರೆ ಗೊತ್ತಾಗುತ್ತೆ. ಇನ್ನೊಂದು ಕುರ್ಚಿಗೂ ಅಷ್ಟೇ, ಕುರ್ಚಿಗೂ ಭೇದ ಗೊತ್ತಾಗೋದಕ್ಕೆ ಪ್ರತಿಯೊಂದು ಕುರ್ಚಿಗೂ ಅಂತ್ಯ ಅಂದೇನೋ, ಅಂತ್ಯ ಭವ ಅಂತ್ಯ, ತುದಿ ಇರೋದು, ಅದೇ ವಿಶೇಷ. ತುದಿ ಇರೋದು ಅನ್ನೋದೇ ಒಂದು ವಿಶೇಷ. ಆ ಫ್ಯಾನ್ಗೆ ಆ ತುದಿ ಇದೆ, ಅದರಿಂದ ಫ್ಯಾನ್ ಇಲ್ಲ, ಅದು ಅಂತ್ಯ ವಿಶೇಷ. ಅಂತ್ಯ ವಿಶೇಷ ಅನ್ನೋದು ಪದಾರ್ಥಗಳಿದೆ ಅಂತ ಹೇಳ್ತಾರೆ. ಅದರಿಂದಲೇ ಈ ಪುಸ್ತಕ ಬೇರೆ, ಪೆನ್ಸಿಲ್ ಬೇರೆ, ಪೆನ್ ಬೇರೆ, ಡೆಸ್ಕ್ ಬೇರೆ, ಇದು ಗೊತ್ತಾಗೋದು. ನಿಮಗೆ ಬೇರೆ ಬೇರೆ ಗೊತ್ತಾಗೋದ ಕಾರಣ ಅಂತ್ಯ ವಿಶೇಷವೇ ಆ ಪದಾರ್ಥಗಳನ್ನು ಬೇರ್ಪಡಿಸುತ್ತೆ ಅಂತ ತಾರ್ಕಿಕ ಹೇಳ್ತಾರೆ. ಹಾಗೆ ಆತ್ಮನಿಗೆ ಆತ್ಮನ ಭೇದ ಮಾಡುವ ಅಂತ್ಯ ವಿಶೇಷ ಇಲ್ಲ. ಇಲ್ಲಿ ಆತ್ಮ ಮುಗ್ದ, ಇಲ್ಲಿ ಆತ್ಮ ಆಯ್ತು, ಇನ್ನು ಮುಂದೆ ಅನಾತ್ಮನ ಹಾಗಿಲ್ಲ. ಅನಾತ್ಮ ಅಂದ್ರೇನೋ? ಅನಾತ್ಮ ಅಂದ್ರೆ ಸ್ವರೂಪವಿಲ್ಲದ್ದು ಅಂತ. ಸ್ವರೂಪವಿಲ್ಲದೆ ಅಂತ ಇರುತ್ತೆ. ಆತ್ಮನೇ ಸ್ವರೂಪ, ಅನಾತ್ಮನ ಸ್ವರೂಪವಿಲ್ಲದ್ದು ಕಲ್ಪಿತ, ತೋರಿಕೆ ಇರೋದದು ಒಂದೇ. ಪ್ರತಿ ಶರೀರಂ ತೇಷಾಂ ಸತ್ವೇ ಪ್ರಮಾಣಾನುಪಪತ್ತೇ. ಶರೀರಂ ತೇಷಾಂ ಸತ್ವೇ ಪ್ರಮಾಣಾನುಪಪತ್ತೇಃ. ಅವ್ರ ತಾರ್ಕಿಕರು ಪ್ರತಿಯೊಂದು ಶರೀರಕ್ಕೂ ಆತ್ಮ ಬೇರೆ ಬೇರೆ ಅಂತಾರೆ, ಸಾಂಖ್ಯದಂತೆ. ನಿಮ್ಮ ಆತ್ಮ ಬೇರೆ, ಇವನ ಆತ್ಮ ಬೇರೆ, ಅವನಾತ್ಮ ಬೇರೆ ಅಂತ. ಯಾಕೆಂದ್ರೆ ನಿಮ್ಗೆ ಸುಖ ದುಃಖ ಆಗ್ತಾ ಇದೆ, ಇವ್ನಿಗೆ ಆಗ್ಬೇಕು ಅಂತಿಲ್ಲ. ನಿಮ್ಗೆ ಭಯ ಆಗ್ತಿದೆ, ಇವ್ನಿಗೆ ಆಗ್ಬೇಕು ಅಂತಿಲ್ಲ. ಆದ್ರಿಂದ ಆಯಾ ಆತ್ಮರಿಗೆ ಆದ ಗುಣ, ಅಲ್ಲಿಗೆ ಆಯಾ ಆತ್ಮ ಮುಗೀತು ಅಂತಾರೆ. ಆದರೆ ಅದು ಮನಸ್ಸು ಬುದ್ಧಿಯಿಂದ ಅದು ಆ ವಿಶೇಷ ಉಂಟಾದದ್ದೇ ಹೊರತು ಕೇವಲ ಆತ್ಮನಿಗೆ ಆ ವಿಶೇಷ ಉಂಟಾಗಿಲ್ಲ. ಪ್ರತಿ ಶರೀರದಲ್ಲೂ ಆತ್ಮನು ಇಂತಿಷ್ಟಾಗಿ ಅಳತೆಯಿಂದ ಕೂಡಿದಾಗಿದ್ದಾನೆ ಅಂತ ಯಾರು ಕಂಡಿಲ್ಲ, ಯಾರು ಅನುಭವದಲ್ಲೂ ಇಲ್ಲ. ಪ್ರತಿ ಶರೀರ ಅಂದ್ರೆ ಒಂದೊಂದು ಶರೀರದಲ್ಲೂ ತೇಷಾಂ ಅಂದ್ರೆ ತೇಷಾಂ ವಿಶೇಷಾಣ, ಆ ವಿಶೇಷಗಳು ಸತ್ವೇ ಇದೆ ಅನ್ನುವ ವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲ. ಶಾಸ್ತ್ರವಿಲ್ಲ, ಪ್ರತ್ಯಕ್ಷವಿಲ್ಲ, ಯುಕ್ತಿ ಇಲ್ಲ, ಅನುಭವ ಇಲ್ಲ. ಇನ್ನೆಂತ ಪ್ರಮಾಣ ಆಗತ್ತೆ? ಶಾಸ್ತ್ರ, ಯುಕ್ತಿ, ಅನುಭವ. ಅಂತ್ಯ ವಿಶೇಷ ಅಂತಂದ್ರೆ ಅಂತ್ಯವಾಗಿದೆ ಅನ್ನೋದೇ ವಿಶೇಷ. ಇಲ್ಲಿ ಎಂಡ್ ಆಗಿದೆ, ಕೊನೆಗೊಂಡಿದೆ ಅನ್ನೋ ವಿಶೇಷ ಅದಕ್ಕಿಲ್ಲ. ಇದಕ್ಕೆ ಇದು ಅಂತ್ಯ ವಿಶೇಷ ಇದೆ, ಇಲ್ಲಿ ಕೊನೆಗೊಂಡಿದೆ ಅಂತ ಇದೆ. ಅಲ್ಲ, ಇದನ್ನು ಬೇರೆ ಆಗತ್ತೆ. ಆಕಾಶಕ್ಕೆ ಅಂತ್ಯ ವಿಶೇಷ ಇಲ್ಲ, ಅಲ್ಲಿ ಈ ಆಕಾಶ ಬೇರೆ ಗೊತ್ತಾಗಲ್ಲ. ಅಂತ್ಯ ವಿಶೇಷ ಇದ್ದಾನೆ, ಅದು ಎರಡೂ ಗೊತ್ತಾಗೋದು. ಅಂತ್ಯ ವಿಶೇಷ ಇದೆ, ಎರಡೂ ಗೊತ್ತಾಗಲ್ಲ. ಆತ್ಮನು ಇಬ್ಬರಿದಲ್ಲ, ಮೂರು ಉಪಾಧಿ 2-3 ಆಗಿದೆ, ಆತ್ಮ 2-3 ಆಗಿಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಅದಕ್ಕೆ ಬೇರೆ ಬೇರೆ, ಆಯಾ ಕರ್ಮ ನಿಮಿತ್ತವಾಗಿ ಆಯಾ ಜೀವನಿಗೆ ತೋರ್ಕೊಳ್ತಾರೆ. ಜೀವ ಸ್ವರೂಪದಿಂದ ಭಿನ್ನ ಅಲ್ಲ, ಅಭಿಮಾನದಿಂದ ಭಿನ್ನದಂತೆ ತೋರ್ತಾನೆ. ಅರಿವಿಗೆ ಇಲ್ಲಿ ಮುಗೀತು ಅಂತ ತೋರ್ಸಲ್ಲ. ಯಾಕೆ ಮುಂದಕ್ಕಿರೋದು ಅರಿವೇ ಆದ್ರಿಂದ, ಮುಂದೆ ಹಿಂದೆ ಅನ್ನೋದೆಲ್ಲ ಅರಿವಲ್ಲೇ ತೋರೋದ್ರಿಂದ ಅರಿವಿಗೆ ಎಂಡು ಇಲ್ಲ, ಬಿಗಿನಿಂಗು ಇಲ್ಲ. ಯಾಕೆ ಹೇಳಿ? ಆ ಎಂಡು ಬಿಗಿನಿಂಗು, ತುದಿ ಆರಂಭ ಎರಡು ಅರಿವಲ್ಲೇ ತೋರೋದು. ಅರಿವಿನ ಒಳಗೆ ಇದೆಯಲ್ಲ, ಅರಿವನ್ನು ದೊಡ್ಡ ಬೌಲ್ ಒಳಗೆ, ಪಾತ್ರೆ ಒಳಗೆ ಆರಂಭ, ಅಂತ್ಯ ಇತ್ಯಾದಿ ಎಲ್ಲಾ ಕಲ್ಪನಾ ವಿಶೇಷಗಳು ಅದರೊಳಗೆ ಇದೆ. ಅದೆಲ್ಲವನ್ನು ನುಂಗು ಹಾಕೊಂಡ್ಬಿಟ್ಟಿದೆ ಅರಿವು. ಹಾಗಾದ್ರಿಂದ ಅರಿವಿಗೆ ಇದನ್ನ ಮಾಡಕ್ಕಾಗಲ್ಲ, ಅಳತೆ ಕೊಡಕ್ಕಾಗಲ್ಲ. ಪ್ರತಿ ಶರೀರದಲ್ಲೂ ಆ ಅಂತ್ಯ ವಿಶೇಷವಿದೆ ಆತ್ಮಿಗೆ ಅನ್ನೋದಕ್ಕೆ ಯಾವ ಪ್ರಮಾಣವೂ ಇರುವುದಿಲ್ಲ. ಅದಕ್ಕೆ ಪ್ರಮಾಣ ಇದ್ರೆ ಒಪ್ಪ. ಪ್ರಮಾಣದಲ್ಲಿ ಮೊದಲನೇದು ಶಾಸ್ತ್ರ, ಎರಡನೇದು ಅನುಭವ, ಮೂರನೇದು ಪ್ರತ್ಯಕ್ಷ, ನಾಲ್ಕನೇ ಯುಕ್ತಿ. ಯುಕ್ತಿಯೂ ಇಲ್ಲ, ಪ್ರತ್ಯಕ್ಷವೂ ಇಲ್ಲ, ಅನುಭವವೂ ಇಲ್ಲ, ಶಾಸ್ತ್ರವೂ ಇಲ್ಲ, ದೃಷ್ಟಾಂತವೂ ಇಲ್ಲ. ದೃಷ್ಟಾಂತ ಕೊಡೋಣ ಅಂದ್ರೆ ಆತ್ಮ ಇಲ್ಲಿ ಮುಗಿದ ದೃಷ್ಟಾಂತ ಕೊಡೋಕ್ಕೂ ಆಗಲ್ಲ, ಯಾವ ದೃಷ್ಟಾಂತವೂ ಇಲ್ಲ. ಅತಃ ಸಮಂ ಬ್ರಹ್ಮ ಏಕಂಚ. ಅತಃ ಸಮಂ ಬ್ರಹ್ಮ ಏಕಂಚ. ಆದ್ರಿಂದ ಬ್ರಹ್ಮವೂ ಶುರು ಮಾಡ್ಕೊಂಡ್ರು. ಹಾಗೆ ಆತ್ಮನಿಗೆ ಬ್ರಹ್ಮ ಅನ್ನೋ ಪದ ಹಾಕಿದ್ರು. ಯಾಕೆಂದ್ರೆ ಈ ಪರಿಚ್ಛಿನ್ನತೆ ಬುದ್ಧಿ ಬಿಟ್ಕೋನಕ್ಕೆ, ಪರಿಚ್ಛಿನ್ನನಲ್ಲ ಅಂತ. ಆತ್ಮ ಅಂದ್ರೆ ತಾನು, ಸ್ವರೂಪ ಅಂದ್ರೆ ಸ್ವರೂಪ ತಾನು, ಅದೇ ನಾನಾಗಿ ತೋರ್ತಾ ಇದೆ.
ನಾನಾಗಿ ತೋರ್ತಾ ಇರೋದು ಜೀವ. ಆದ್ರೆ ಜೀವತ್ವ ಅದು ಸ್ವರೂಪ ಅಲ್ಲ. ಜೀವತ್ವ ಬುದ್ಧಾದಿ ಅಭಿಮಾನದಿಂದ ಬಂದದ್ದು. ಅದು ತಾನು, ಅದು ಸ್ವರೂಪ, ಅದು ಬ್ರಹ್ಮವಾಗಿದೆ. ಬ್ರಹ್ಮವಾಗಿದೆ ಅಂದ್ರೇನು? ಅನಂತವಾಗಿದೆ, ಪರಿಚ್ಛಿನ್ನವಲ್ಲದ್ದು ಅಂತ. ಯಾವುದಕ್ಕೆ ಅಳತೆ ಇಲ್ಲವೋ ಅದು ಬ್ರಹ್ಮ. ಅಳತೆ ದೇಶದಿಂದ ಬರುತ್ತೆ, ಕಾಲದಿಂದ ಬರುತ್ತೆ, ವಸ್ತುವಿನಿಂದ ಬರುತ್ತೆ, ಅವಸ್ಥೆಯಿಂದ ಬರುತ್ತೆ. 4 ತರಹ ಅಳತೆ ಬರುತ್ತೆ. ಎಚ್ಚರಲ್ಲಿ ಇದ್ದದ್ದು ಕಳಸಲಿಲ್ಲ ಅಂದ್ರೆ ಅದು ಪರಿಚ್ಛಿನ್ನವಾಯಿತು. ಇಲ್ಲಿದ್ದಿದ್ದು ಅಲ್ಲಿಲ್ಲ ಅಂದ್ರೆ ದೇಶದಿಂದ ತುಂಡಾಯಿತು. ಈಗಿದ್ದಿದ್ದು ಆಗಿಲ್ಲ ಅಂದ್ರೆ ಕಾಲದಿಂದ ತುಂಡಾಯ್ತು. ಇದಲ್ಲ, ಇದಲ್ಲ ಅಂದ್ರೆ ವಸ್ತು ತುಂಡಾಯ್ತು. ಕನ್ನಡಕ ಪುಸ್ತಕ ಅಲ್ಲ, ಪುಸ್ತಕ ಕನ್ನಡಕ ಅಲ್ಲ ಅಂದ್ರೆ ವಸ್ತುವಿನಿಂದ ಪರಿಚ್ಛೇದ. ವಸ್ತುವಿನಿಂದ ಪರಿಚ್ಛೇದ, ಕಾಲದಿಂದ ಪರಿಚ್ಛೇದ, ದೇಶದಿಂದ ಪರಿಚ್ಛೇದ, ಅವಸ್ಥೆಯಿಂದ. ಆತ್ಮನಿಗೆ ಹಾಗಲ್ಲ. 4 ಆತ್ಮನಲ್ಲೇ ತೋರೋದು. ಈಗ ಆಗ ಅನ್ನೋ ಕಾಲವು, ಇಲ್ಲಿ ಅಲ್ಲಿನ ದೇಶವು, ಇದು ಅದು ವಸ್ತುವು, ಅವಸ್ಥೆಗಳು ಆತ್ಮನಲ್ಲೇ ತೋರ್ತಾ ಇದೆ ಹೊರತು ಆತ್ಮನು ಅದಕ್ಕೆ ಸೀಮಿತವಾಗಿಲ್ಲ. ಪ್ರತ್ಯಯ ಬೇರೆ ಆಗ್ಬೋದು, ಪ್ರತ್ಯಯದಿಂದ ಆತ್ಮ ಬೇರೆ ಆಗಲ್ಲ. ಅಷ್ಟು ಪ್ರತ್ಯವೇ 4. ನೀವೇನು ಕಾಲ ದೇಶ ವಸ್ತು ಪ್ರತ್ಯವೇ. ಪ್ರತ್ಯಯ ಬಿಟ್ಟು ಕಾಲ ದೇಶ ವಸ್ತು ತೋರ್ಸಕ್ಕಾಗಲ್ಲ. ಆಕಾಶ ದೇಶದ ತುಂಡು ಅಲ್ಲ ಅಂತಾರೆ. ಆಕಾಶ ಹುಟ್ಟಿರೋದ್ರಿಂದ ಕಾಲದಿಂದ ತುಂಡು. ಆಕಾಶ ಸಂಭೂತ ಅಂತ ಹೇಳಿದ್ರಿಂದ ಅದು ನಿದ್ದೆಯಲ್ಲಿ ಆಕಾಶ ಇರ್ಲಿಲ್ಲ. ಏನ್ ಮಾಡ್ತೀಯೋ? ಹೌದಾ? ದೇಶದಿಂದ ತುಂಡಾಗೋದು ಅಂದ್ರೆ ಒಂದ್ ದೇಶದಿಂದ ಇನ್ನೊಂದ್ ದೇಶದಿಂದ ಅಂದ್ರೆ ಆಕಾಶ ದೇಶ ಅಂದ್ರೆ ಆಕಾಶಕ್ಕೆ ಆದ್ರಿಂದ ಆಕಾಶಕ್ಕೆ ದೇಶದಿಂದ ತುಂಡಿಲ್ಲ, ಕಾಲಕ್ಕೂ ಕಾಲದಿಂದ ತುಂಡಿಲ್ಲ. ಅದು ಕಾಲ ದೇಶ ಅಂದ್ರೆ 2 ಇದಾದ್ರಿಂದ ಸಂಖ್ಯೆ ಆದ್ರಿಂದ 2 ವಸ್ತು ಆದ್ರಿಂದ ಕಾಲದೇಶದ ವಸ್ತು ಆದ್ರಿಂದ ಅದೆಲ್ಲ ತುಂಡೆ. ಕಾಲ ದೇಶ ಅಲ್ಲ, ದೇಶ ಕಾಲ ಅಲ್ಲ. ಕಾಲ ದೇಶದಲ್ಲಿ ವಸ್ತು ಕಾಲದೇಶಕ್ಕೆ ಬೇರೆಯಾಗಿದೆ ಅಂತ ಒಪ್ಕೊಂಡಿದ್ದೀವಿ. ಅವಸ್ಥೆ ಅಂತೂ ಆಯಾಯ ಅವಸ್ಥೆ ಅದು ಬೇರೆ ಬೇರೆನೆ. ಹಾಗಾದ್ರಿಂದ ಆತ್ಮನು ಯಾವುದನ್ನು ತುಂಡಾಗಿಲ್ಲ. ಕಾಲ ದೇಶ ವಸ್ತು ಅವಸ್ಥೆ 4ರಿಂದ ತುಂಡಾಗಿಲ್ಲ ಅಂದ್ರೆ ಅದು ಆತ್ಮ ಅನಂತನು. ಸಮವಾಗಿದೆ. ಸಮ ಅಂದ್ರೆ ಅಷ್ಟಕ್ಕೆ ಇದು ಎಷ್ಟಿದೆಯೋ ಇದರಲ್ಲಿ ಅರಿವು ತೋರ್ತಾ ಇದೆ. ಅರಿವು ಇಲ್ಲಿ ತೋರ್ತಾ ಇದೆಯಾ, ಇಲ್ಲಿ ತೋರ್ತಾ ಇದೆಯಾ? ಇಲ್ಲೇ ಅರಿವನ್ನೇ ಅರಿತೀವಿ ನಾವು. ಇದರ ಅರಿವು ಅನ್ನೋದು ಅರಿವೇ. ಈ ಫೋಟೋ ಅರಿವು ಅಂತ ಅಂತೀವಿ. ಇದು ಫೋಟೋ ವ್ಯವಹಾರ ಹೇಳ್ಬೇಕೆ ಹೊರತು ಅರಿವನ್ನು ಬಿಟ್ಟು ಇದು ಅನ್ನೋದಾಗಲಿ ಫೋಟೋ ತೋರ್ಸೋಕ್ಕಾಗಲ್ಲ. ಅರಿವಿಗೆ ಹೆಸರು. ಫೋಟೋ, ಪುಸ್ತಕ, ಪೆನ್ಸಿಲ್ಲು, ಪೆನ್ನು ಎಲ್ಲ ಅರಿವಲ್ಲೇ ತೋರ್ತಾ ಇದೆ, ಅರಿವೇ ಆಗಿದೆ. ಅರಿವನ್ನು ಬಿಟ್ಟು ಇಲ್ವೇ ಇಲ್ಲ. ಮತ್ತೆ ಎಲ್ಲೂ ಇರುವೆ. ಅರಿವು ಪ್ರತ್ಯೇಕ ಅರಿವಲ್ಲ, ಬುದ್ಧಿ ಅರಿವಲ್ಲ. ಬುದ್ಧಿ ಕಬ್ಬಳ ಸುಡುತ್ತೆ ಅಂದ್ರೆ ಹೇಗೆ? ಕಬ್ಬಳದ ಅಲ್ವಾ ಬಿಸಿ, ಬೆಂಕಿ ಬಿಸಿ ಕಬ್ಬಳಕ್ಕೆ ಬಂದಿದೆಯೋ, ಬುದ್ಧಿ ಮನಸ್ಸು ಅರಿಯುತ್ತೆ ಅಂದ್ರೆ ಬುದ್ಧಿ ಮನಸ್ಸಿಂದ ಅಲ್ಲ ಅರಿವು. ಆತ್ಮನ ಅರಿವು ಬುದ್ಧಿ ಮನಸ್ಸಲ್ಲಿ ಸೇರ್ಕೊಂಡು ತೋರ್ತಾ ಇದೆ. ಸ್ವತಂತ್ರವಾಗಿದೆ ಆತ್ಮನ ಅರಿವು, ಬುದ್ಧಿ ಮನಸ್ಸು ಬಿಟ್ಟು ಇದೆ. ಉಪಾಧಿಯಲ್ಲಿ ತೋರುತ್ತೆ ಆತ್ಮನ ಅರಿವು. ಆದ್ರೆ ಉಪಾಧಿಯಲ್ಲಿ ತೋರ್ತೇನೆ, ತೋರ್ಕೋಬೇಕು ಅನ್ನೋ ಕಡೆಯಿಂದ ಹೇಳುವಾಗ ಅದು ಅಂತ. ಯಾಕೆ ತೋರ್ಕೋಬೇಕು? ಅದೇ ಎಲ್ಲೂ ತೋರಿಸ್ತಾ ಇರುವಾಗ ತೋರೋ ಅವಶ್ಯಕತೆ ಇಲ್ವಲ್ಲ ಅಂತಂದಾಗ ಅದೇ ಸ್ವರೂಪ. ಅದು ಸ್ವರೂಪ ತೋರ್ಕೊಳ್ಳಲ್ಲ, ತೋರ್ಬೇಕಾಗಿಯೂ ಇಲ್ಲ. ತೋರ್ಕೊಂಡ್ರೆ ಸ್ವರೂಪನೂ ಆಗಲ್ಲ, ತೋರ್ಕೊಂಡ್ರೆ ಅದು ಅನಾತ್ಮ ಆಗತ್ತೆ. ಆದ್ರಿಂದ ಸಮವಾಗಿದೆ, ಎಲ್ಲದರಲ್ಲೂ ತುಂಬಿಕೊಂಡಿದೆ, ಆಮೇಲೆ ಅಪರಿಚ್ಛಿನ್ನವಾಗಿದೆ, ಮತ್ತು ಅದು ಅದ್ವಿತೀಯವಾದ ಒಂದಾಗಿದೆ. ಏಕಾಲ ಶಬ್ದ ಕಸ ಎರಡಾದ ಒಂದು, ಸೂರ್ಯ ಒಂದು ಒಂದಲ್ಲ, ಎರಡೆಂಬುದು ಇಲ್ಲದೆ ಒಂದಾಗಿದೆ. ತಸ್ಮಾ ಬ್ರಹ್ಮಣ್ಯೇವ ತೇ ಸ್ಥಿತಾಃ. ತಸ್ಮಾತ್ ಬ್ರಹ್ಮಣ್ಯೇವ ತೇ ಸ್ಥಿತಾಃ. ಅದತ್ತೇಕೆ? ಉಪಾಧಿಗಳು ಆ ಸಮದರ್ಶಿ ಮಾಡಿದ್ದಾರೆ ಜ್ಞಾನಿಗಳ. ಅವರು ಬ್ರಹ್ಮದಲ್ಲಿಯೇ ಇರುವವರಾಗಿದ್ದಾರೆ. ಅಂದ್ರೆ ಎಲ್ಲವೂ ಬ್ರಹ್ಮದಲ್ಲಿಯೇ ಇವೆ. ತಸ್ಮಾ ಬ್ರಹ್ಮಣಿ ತೇಷ್ಟಿದ ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಅಂದ್ರೆ ಸಮದರ್ಶಿಗಳು, ಜ್ಞಾನಿಗಳು, ತತ್ವವನ್ನು ಕಂಡುಕೊಂಡವರು ಬ್ರಹ್ಮದಲ್ಲಿಯೇ ಇರುವವರು. ಬ್ರಹ್ಮವೇ ತಾವು ನಮ್ಮ ಸ್ವರೂಪ ಅಂತ ಕಂಡುಕೊಂಡಿದ್ದಾರೆ. ಬ್ರಹ್ಮಾತ್ಮ ರೂಪದಲ್ಲಿಯೇ ಇರ್ತಾರೆ ಅವರು. ನಾವು ಬ್ರಹ್ಮಾತ್ಮ ರೂಪದಲ್ಲೇ ಇರೋರು.
ನಾವು ಬೇರೆ ಕಡೆ ಇರೋಕ್ಕಾಗಲ್ಲ. ಅದು ಅಜ್ಞಾನದಿಂದ ಇಲ್ಲ ಅಂತ ಅಂದ್ಕೊಂಡಿದೀವಲ್ಲ, ಅದರಿಂದ ನಮ್ಮ ಪಾಲಿಗಿಲ್ಲ ಇದೆ ಅಷ್ಟೇ. ಕೈಯಲ್ಲೇ ವಾಸಿ ಇದ್ರು ವಾಸಿ ಕಳ್ಕೊಂಡ್ಬಿಟ್ಟಿದೀನಿ ಹುಡುಕ್ತಾ ಇದ್ದೇವನಿಗೆ, ಅವನಿಗೆ ಆ ಕಾಲಕ್ಕೆ ಅವನ ಪಾಲಿಗೆ ವಾಸಿ ಇಲ್ಲ ಅಂತ ಅರ್ಥ. ಹುಡುಕ್ತಾ ಇದ್ದಾನಲ್ಲ ಇಲ್ಲ ಅಂತ. ಆಮೇಲೆ ಇಲ್ಲೇ ಇದೆಲ್ಲ ಅಂತ ಗೊತ್ತಾದ್ಮೇಲೆ ಇದ್ದದ್ದೇ ಸಿಕ್ಕಂಗೆ ಸ್ವರೂಪ ನಮ್ಗೆ ಯಾವಾಗಲೂ ಇದ್ದೇ ಇದೆ. ಸ್ವರೂಪ ಬಿಟ್ಟೋಗಿಲ್ಲ, ಮರೆಯಾಗಿಲ್ಲ. ಆದ್ರೆ ನಾವು ಬ್ರಹ್ಮದಲ್ಲೇ ಇರೋರು, ಬ್ರಹ್ಮದಲ್ಲಿ ಇಲ್ಲದೆ ಇರೋರು ಯಾರು ಇಲ್ಲ ಜಗತ್ತಲ್ಲಿ. ಅದು ಹಾಗೆ ಅಂದ್ಕೊಂಡಿಲ್ಲ. ನಾನು ಬೆಂಗಳೂರಲ್ಲಿದ್ದೀನಿ, ನಾನು ದೇಹದಲ್ಲಿದ್ದೀನಿ, ನಾನು ಇಂದ್ರಿಯದಲ್ಲಿದ್ದೀನಿ ಅಂತ ಹೇಳಿ ದೇಹೇಂದ್ರಿಯ ಬುದ್ಧಿಯನ್ನು ಕಾಲದೇಶವನ್ನು ಸೇರಿಸ್ಕೊಂಡು ತನ್ನ ಮಾಡ್ತಿದ್ದಾನೆ. ಇಷ್ಟು ತಪ್ಪುಳಿಕೆ, ಆತ್ಮನ ಬಗ್ಗೆ ತಪ್ಪುಳಿಕೆ. ಹೀಗಾಗಿ ಆತ್ಮನು ಸ್ವತಂತ್ರನಾಗಿ ಕೇವಲನಾಗಿ ಯಾವ ಕಾಲದ ಹಂಗಿಲ್ಲದೆ ತನ್ನಷ್ಟಿಗೆ ತಾನು ಅಂಥ ಬ್ರಹ್ಮದಲ್ಲಿಯೇ ಅವರಿರೋರನ್ನ ಅವರು ಬ್ರಹ್ಮ ಎರಡಲ್ಲ, ಅದೇ ಅವರು ಬ್ರಹ್ಮವೇ ತಮ್ಮ ಸ್ವರೂಪ ಅಂತ ಅನ್ಕೊಂಡು ಅಲ್ಲಿದ್ದೀವಿ ಅಂತ, ಬ್ರಹ್ಮದಲ್ಲಿದ್ದೀವಿ ಅಂತಾರೆ. ತಸ್ಮಾನ್ನ ದೋಷ ಗಂಧ ಮಾತ್ರಮಪಿ ತಾನ್ ಸ್ಪೃಶತಿ. ತಸ್ಮಾನ್ನ ದೋಷಗಂಧ ಮಾತ್ರಮಪಿ ತಾನ್ ಸ್ಪೃಶತಿ. ಅವರನ್ನ ಅಂದ್ರೆ ಆ ಬ್ರಹ್ಮ ಸ್ವರೂಪವನ್ನು ಕಂಡುಕೊಂಡು ಬ್ರಹ್ಮ ಸ್ವರೂಪದಲ್ಲಿ ನೆಲೆ ನಿಂತವರನ್ನ ದೋಷದ ವಾಸನೆಯೂ ಕೂಡ ಮುಟ್ಟಲ್ಲ. ಅವರನ್ನಲ್ಲ ಸಮಾಸಮಾಭ್ಯಾಂ ಶಮೆ ಪೂಜಾತಃ ಅಂತ ಎಲ್ಲರನ್ನು ಸಮವಾಗಿ ನೋಡಿದರೆ, ಪಂಡಿತರನ್ನು ಮೂರ್ಖರನ್ನು ಸಮಾಜ ನೋಡಿದ್ರೆ ದೋಷ ಆಗತ್ತಲ್ಲ ಅಂತ. ಹಾಗೆ ಮೂರ್ಖ ಪಂಡಿತರನ್ನು ಸಮಾನವಾಗಿರ್ತಕ್ಕವ್ರನ್ನ ವ್ಯತ್ಯಾಸವಾಗಿ ಆತಿಥ್ಯ ಮಾಡಿದ್ರೆ ದೋಷ ಆಗತ್ತಲ್ಲ ಅಂತಂದ್ರೆ ಅದು ಉಪಾಧಿ ಕಡೆಯಿಂದ ಹಾಗೆ ಆಗುತ್ತೆ. ಅದು ಅವರು ಹಾಗೆ ನೋಡಲ್ಲ. ಅವ್ರ ಉಪಾಧಿ ಕಡೆಯಿಂದ ವಿಷಮವನ್ನು ಸಮವನ್ನು ವಿಷಯವಾಗಿ ನೋಡ್ತಾ ಇಲ್ಲ. ಸ್ವರೂಪದಿಂದ ಎಲ್ಲವೂ ಸಂವಾದ ಬ್ರಹ್ಮವೇ ಅಂತ ನೋಡ್ತಾ ಇರೋದ್ರಿಂದ ಅವರಿಗೆ ಯಾವ ದೋಷದ ವಾಸನೆಯೂ ಕೂಡ ಬರೋದಿಲ್ಲ. ದೇಹಾದಿ ಸಂಘಾತ ಆತ್ಮದರ್ಶನಾಭಾವಾತ್ ತೇಷಾಂ. ದೇಹಾದಿ ಸಂಘಾತ ಆತ್ಮದರ್ಶನಾಭಾವಾತ್ ತೇಷಾಂ. ಯಾಕೆ ದೋಷ ಅವನು ಮುಟ್ಟಲ್ಲ ಅನ್ನೋ ಕಾರಣ. ದೇಹಾದಿ ದೇಹೇಂದ್ರಿಯ ಮನೋಬುದ್ಧಿಯ ದೇಹಾದಿ, ಆ ಸಂಘಾತ ಅಂದ್ರೆ ಗುಂಪು, ಅವುಗಳಲ್ಲಿ ಆತ್ಮದರ್ಶನ ಅಂದ್ರೆ ನಾನು ಕಂಡ್ಕೊಳ್ಳೋದು ಅನ್ನೋದು ಅವ್ರಿಗೆ ಅಭಾವ, ಅದಿಲ್ಲ ಅವ್ರಿಗೆ. ದೇಹೇಂದ್ರಿಯ ಮನೋಬುದ್ಧಿಯ ಗುಂಪಿನಲ್ಲಿ ಇವುಗಳು ನಾನು ಅಂತಾಗಲಿ, ಇವುಗಳು ಒಂದು ನಾನು ಅಂತಾಗಲಿ ಎರಡೂ ಇಲ್ಲ ಅವರಿಗೆ. ಇವುಗಳು ಇಷ್ಟು ಸೇರಿ ನಾನು ಅಂತಾಗಲಿ, ಇವುಗಳು ಒಂದೊಂದು ನಾನು ಅಂತಾಗಲಿ ಆ ಬುದ್ಧಿ ಅವ್ರಿಗಿಲ್ಲ. ಇದೆಲ್ಲ ಬಾಧಿತವಾಗ್ಬಿಡುತ್ತೆ ಅವರಿಗೆ. ಆತ್ಮಸ್ವರೂಪ ಗೊತ್ತಾಗುತ್ತಲೇ ಎಲ್ಲ ಕಲ್ಪಿತವಾದದ್ದು, ತೋರಿಕೆ, ಸ್ವಪ್ನ ಶರೀರ ಹೇಗೆ ಹೆಚ್ಚಾದ್ರೂ ಬಾಧಿತವಾಗುತ್ತೋ, ತತ್ವಜ್ಞಾನದಿಂದ ಜಾಗೃತ ಶರೀರವೂ ಬಾಧಿತವಾಗುತ್ತೆ. ಶರೀರ ಒಂದೇ ಅಲ್ಲ, ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಕಾಲ ದೇಶ ಅವಸ್ಥೆ ಅಷ್ಟು ಬಾಧಿತವಾಗಿ ಆತ್ಮಬುದ್ಧಿ ಉಳ್ಕೊಂಡ್ಬಿಡ್ತಾರೆ. ದೇಹೇ ಮುಂತಾದ ಈ ಗುಂಪಿನಲ್ಲಿ ಆತ್ಮದರ್ಶನ, ನಾನೆಂಬ ದರ್ಶನ ಅಂದ್ರೆ ದೃಷ್ಟಿ, ದರ್ಶನ ದೃಷ್ಟಿ ಅನುಭವ ಅನ್ನೋದು ಅವ್ರಿಗೆ ಇಲ್ಲವಾದ್ದರಿಂದ ಅವ್ರಿಗೆ ದೋಷವಿಲ್ಲ. ದೇಹಾದಿ ಸಂಘಾತ ಆತ್ಮದರ್ಶನ ಅಭಿಮಾನವದ್ ವಿಷಯಂ ತು ತತ್ಸೂತ್ರಂ. ದೇಹಾದಿ ಸಂಘಾತ ಆತ್ಮದರ್ಶನಾಭಿಮಾನ ತದ್ವಿಷಯಂತು ತತ್ಸೂತ್ರಂ. ಸಮಾಸಮಾಭ್ಯಾಂ ವಿಷಮ ಸಮೇ ಪೂಜಾತಃ ಇತಿ. ಸಮಾಸಮಾಭ್ಯಾಂ ವಿಷಯ ಸಮೇ ಪೂಜಾತಃ ಇತಿ. ಪೂಜಾ ವಿಷಯತ್ವ ವಿಶೇಷಣ. ಪೂಜಾ ವಿಷಯತ್ವ ವಿಶೇಷಣ. ಆ ಸೂತ್ರ ಯಾರ ವಿಷಯಕ್ಕೆ ಬಂದಿದ್ದು, ಯಾರನ್ನ ಕುರಿತು ಹೇಳಿದ್ದು ಅಂತ ಕೇಳಿದ್ರೆ, ದೇಹಾದಿ ಸಂಘಾತ, ದೇಹೇಂದ್ರಿಯ ಮನೋಬುದ್ಧಿಯ ಗುಂಪು, ಅವುಗಳ ಆತ್ಮದರ್ಶನ, ಅವುಗಳೇ ನಾನು ಅಂತ ಕಂಡ್ಕೊಳ್ಳೋದು, ಆ ಅಭಿಮಾನವನ್ನುಳ್ಳಂತಹ ವ್ಯಕ್ತಿಗಳನ್ನು ವಿಷಯ ಮಾಡ್ಕೊಂಡಿದೆ ಆ ವಾಕ್ಯ. ಯಾರು ದೇಹೇಂದ್ರಿಯ ಮನೋಬುದ್ಧಿಗಳೇ ನಾನು ಅಂದ್ಕೊಂಡಿರ್ತಾರೋ ಹಾಗೆ ಅಭಿಮಾನ ಪಡ್ಕೊಂಡು ವ್ಯವಹಾರ ಮಾಡುವವರು ಸಮಾಸಮಾಭ್ಯಾಂಶ ಆದ್ರೆ ಅವರು ದೋಷವಂತರಾಗ್ತಾರೆ ಅಂತ ಹೇಳಿ ಪೂಜಾ ವಿಷಯತ್ತು ವಿಶೇಷ. ಪೂಜಾ ಕ್ಷೇತ್ರದಲ್ಲಿ ಪೂಜಾ ವಿಷಯ ಬರೋದೇ ವ್ಯವಹಾರ ಕ್ಷೇತ್ರದಲ್ಲಿ, ದ್ವೈತ ಕ್ಷೇತ್ರದಲ್ಲಿ. ದ್ವೈತ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಅದು ಅವಿದ್ಯಾ ಕ್ಷೇತ್ರ. ಅದು ಅವಿದ್ಯಾ ಕ್ಷೇತ್ರದಲ್ಲೇ ಪೂಜಾ ವಿಷಯತ್ವ ಬರೋದ್ರಿಂದ ಅವಿದ್ಯಾವಂತರಿಗೆ ಅದು ಹೇಳ್ತಿರೋದು. ಅವರು ಇವರನ್ನ ಅಂದ್ರೆ ಸಮವಾಗಿರ್ತಕ್ಕಂಥ ಯೋಗ್ಯತೆ ಇರೋರನ್ನ ವ್ಯತ್ಯಾಸವಾಗಿ ಆತಿಥ್ಯ ಮಾಡಬಾರ್ದು, ವ್ಯತ್ಯಾಸವಾಗಿ ಯೋಗ್ಯತೆ ಇರೋರನ್ನ ಸಮವಾಗಿ ಆತಿಥ್ಯ ಮಾಡಬಾರ್ದು ಅಂತ ಅವ್ರಿಗೆ ಆ ನಿಯಮ. ಹೇಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಶೌಚಾದಿನ ಮುಗಿಸ್ಕೊಂಡು ಸ್ನಾನಾದಿನ ಮಾಡಿ ಅನುಷ್ಠಾನ ಮಾಡಿಕೊಂಡು ಸೂರ್ಯೋದಯ ಕಾಲ ಅಗ್ನಿಹೋತ್ರ ಮಾಡ್ಬೇಕು ಅನ್ನೋ ನಿಯಮ ಯಾರಿಗೆ? ಅಜ್ಞನಿಗೆ, ಅಜ್ಞನಾಡಿ ಗೃಹಸ್ಥನಿಗೆ. ಜ್ಞಾನಿಗೆ ಬರೋಲ್ಲ. ಹೇಗೆ ಎಲ್ಲಾ ಕರ್ತವ್ಯವೂ ಅಜ್ಞನಿಗೆ ಬರುತ್ತೋ, ಕರ್ತವ್ಯವೆಲ್ಲ ಅಜ್ಞನಿಗೆ, ದೇಹಿನ್ಯ ಮನೋಬುದ್ಧಿಯೇ ನಾನು ಅಂತ ತಿಳ್ಕೊಂಡವನಿಗೆ ಕರ್ತವ್ಯ. ಹಾಗೆ ಈ ಪೂಜಾದಿಗಳು ಮಾಡೋರು ಯಾರ? ದೇಹಾದಿಗಳು ನಾನು ತಿಳ್ಕೊಂಡಿರ್ತಾನೆ ಪೂಜಾದಿಗಳು ಮಾಡೋವ, ಅವರನ್ನು ವಿಷಯ ಮಾಡ್ಕೊಂಡದ್ದಾದ್ರಿಂದ ಅವರಿಗೆ ಆ ದೋಷ ಬರುತ್ತೆ. ಹಾಗೆ ಮಾಡಿದ್ದಾರೆ, ಸಮಾಸಮಾಭ್ಯಾಂ ಸಮೇ ಪೂಜಾತಃ ಮಾಡಿದ್ರೆ ಅವ್ರಿಗೆ ಆ ದೋಷ ಬರುತ್ತೆ. ಇವರು ಸಮವಾದ ಬ್ರಹ್ಮದಲ್ಲಿ ನೆಲೆಯಂತ ಜ್ಞಾನಿಗಳಿಗೆ ಆ ಪ್ರಸಂಗವೇ ಬರಲ್ಲ.
ದೋಷ ಗುಣ ಎರಡೂ ಅವರಿಗೆ ದೋಷವೇ. ಸಮವಾಗಿ ಮಾಡಿದ್ರೆ ಸಮಾಂತರನ್ನ ಗುಣ ಅಂತಂದ್ರೆ ಅದು ಅವ್ರ ದೋಷವೇ. ಕಾಲಾಗಿದೆ, ಅವ್ರು ಕಳ್ಕೊಂಡಾಗಿದ್ದಾರೆ. ಇವರು ಅವ್ರು ಸಾಧಕರು. ಕಾಳಿಯಕ್ ಮಾಡ್ತಿದ್ದಾರೋ, ಅಧಿಕಾರಕ್ಕೆ ಮಾಡ್ತಿದ್ದಾರೋ, ದುಡ್ಡಿಗೆ ಮಾಡ್ತಿದ್ದಾರೋ ಯಾರು ಗೊತ್ತು. ಪೂಜೆ ಮಾಡೋರು ಏನ್ ಮಾಡ್ತಾರೆ ಅಂತ ಅವ್ರವ್ರ ಮನಸ್ಸು. ಪೂಜೆ ಮಾಡುವವರ ಉದ್ದೇಶ ಏನು ಅಂತ ಅವ್ರು ಬಿಟ್ಟಿದ್ದು. ಒಟ್ಟ ಮೇಲೆ ಪೂಜೆ ಮಾಡುವವರು ಅನ್ನೋ ಅಭಿಮಾನ ಇಟ್ಕೊಂಡವ್ರು ಅಜ್ಞಾನಿಗಳು ಅಂತ ಶಾಸ್ತ್ರ. ದೇಹಾದಿ ಸಂಘಾತದಲ್ಲಿ ನಾನು ಅಭಿಮಾನ ಇಟ್ಕೊಂಡವ್ರೆ ಪೂಜೆ ಮಾಡೋರು. ಅವರಿಗೆ ಆ ನಿಯಮ ಉಂಟು, ಸಮಾಭ್ಯಾಸವನ್ನು ಮಾಡಬಾರ್ದು ಅವರು ಅಂತ. ಈ ಪೂಜಾ ವಿಷಯತ್ವವಾಗಿ ವಿಶೇಷಣ ಕೊಟ್ಟಿರೋದ್ರಿಂದ ದೇಹಾದಿ ಸಂಘಾತದಲ್ಲಿ ನಾನು ಎಂಬ ದರ್ಶನವನ್ನು ನಾನು ದರ್ಶನವೆಂಬ ಅಭಿಮಾನವನ್ನು ಇಟ್ಕೊಂಡವರು ವಿಷಯ ಮಾಡ್ಕೊಂಡಿದೆ. ನಾನು ದರ್ಶನವೇ ಅಭಿಮಾನ, ಅದನ್ನುಳ್ಳವರನ್ನು ವಿಷಯ ಮಾಡ್ಕೊಂಡಿದೆ ಆ ವಾಕ್ಯ. ಅದರಿಂದ ಅದು ಬೇರೆ ಇದೆ. ದೃಶ್ಯತೆ ಹಿ ಬ್ರಹ್ಮವಿದು ಷಡಂಗವಿದು ಚತುರ್ವೇದವಿತಿ ಪೂಜಾದಾರಾದು ಗುಣವಿಶೇಷ ಸಂಬಂಧ ಕಾರಣ. ದೃಶ್ಯತೆ ಹಿ ಬ್ರಹ್ಮವಿತ್ ಷಡಂಗವೇದವಿತ್ ಚತುರ್ವೇದವಿತ್ ಇತಿ ಪೂಜಾನಾ ಗುಣವಿಶೇಷ ಸಂಬಂಧ ಕಾರಣಂ. ಗುಣವಿಶೇಷ ಸಂಬಂಧ ವಿಶೇಷ ಇದು ಕಾರಣವಾಗುತ್ತೆ ಪೂಜಾದಿಗಳಿಗೆ. ಇದು ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅನ್ನೋದು ಬಂದಾಗ ಶಾಸ್ತ್ರದಲ್ಲಿ ಬ್ರಹ್ಮಜ್ಞಾನಿಯು ಅತ್ಯಂತ ಶ್ರೇಷ್ಠನು. ಪೂಜೆಗೂ ಗೌರವಕ್ಕೂ ಮರ್ಯಾದೆಗೆಲ್ಲಕ್ಕೂ ಬ್ರಹ್ಮಜ್ಞಾನಿ ಶ್ರೇಷ್ಠ. ಬ್ರಹ್ಮಜ್ಞಾನಿ ಬಿಟ್ಟು ನೆಕ್ಸ್ಟ್ 4 ವೇದವನ್ನು ಬಲ್ಲ, ಷಡಂಗವನ್ನು ಬಲ್ಲವನು. ಅದು ಬರೀ 4 ವೇದವನ್ನು ಬಲ್ಲವನು, ಇಲ್ಲ ಬರೀ 1 ವೇದವನ್ನು ಬಲ್ಲವನು. ಹೀಗೆ ಇಳಿತಾ ಇಳಿತಾ ಬರುತ್ತೆ. ಬ್ರಹ್ಮಜ್ಞಾನಿ ಫಸ್ಟ್. ಅತ್ಯಂತ ಸುಪ್ರೀಂ ಗೌರವಕ್ಕೆ, ಪೂಜೆಗೆ, ಯೋಗ್ಯತೆಗೆ. ಅದು ಮಾಡೋದು ಯಾರು? ಈ ಲೋಕದ ಗೃಹಸ್ಥ ಅಜ್ಞಾನಿ ಮಾಡೋದು, ಬ್ರಹ್ಮಜ್ಞಾನಿ ಮಾಡೋದಲ್ಲ ಇದು. ಬ್ರಹ್ಮಜ್ಞಾನಿ ಯಾವ ಪೂಜಾ ಪುರಸ್ಕಾರ ಮಾಡುವನಲ್ಲ, ಮಾಡೋದೂ ಇಲ್ಲ. ಅದು ಅವನು ಇಟ್ಕೊಂಡೇ ಇಲ್ಲ, ಅದಕ್ಕೆ ಸಂಬಂಧ ಪಟ್ಟಿಲ್ಲ. ಎಲ್ಲ ಪೂಜಾ ವ್ಯವಹಾರ ಎಲ್ಲ ದ್ವೈತ ಕ್ಷೇತ್ರದ್ದು. ದ್ವೈತ ಸತ್ಯತ್ವ ಬುದ್ಧಿ ಇರೋದು ಅಜ್ಞಾನಿಗಳಿಗೆ. ಅವರಿಗೆ ಎಲ್ಲಾ ಇದು ನಿಯಮವು ಬರುತ್ತೆ. ಈ ಗುಣವಿಶೇಷ ಸಂಬಂಧವೇ ಪೂಜಾ ಜಾನಾದಿಗಳಿಗೆ ಕಾರಣವಾಗಿ ತಿಳಿದು ಬಂದಿದೆ ಶಾಸ್ತ್ರದಲ್ಲಿ. ಆದ್ರೆ ಬ್ರಹ್ಮತೋ ಸರ್ವಗುಣ ದೋಷ ಸಂಬಂಧ ವರ್ಜಿತಂ. ಬ್ರಹ್ಮತೋ ಸರ್ವಗುಣ ದೋಷ ಸಂಬಂಧ ವರ್ಜಿತಂ ಇತ್ಯತಃ ಬ್ರಹ್ಮಣಿತೆ ಸ್ಥಿತಾಃ ಇತಿ ಯುಕ್ತಂ. ಬ್ರಹ್ಮಣಿತೆ ಸ್ಥಿತಾಃ ಇತಿ ಯುಕ್ತಂ. ಬ್ರಹ್ಮವಾದರೋ ತು ಅನ್ನೋದು ಆದರೋ ಅಂತ. ಬ್ರಹ್ಮವಾದರೋ ಹೇಗಿರೋದು? ಸರ್ವ ಸರ್ವ ಗುಣ ಸಂಬಂಧ ವರ್ಜಿತಂ, ದೋಷ ಸಂಬಂಧ ವರ್ಜಿತಂ. ಎರಡು. ಯಾವ ಗುಣ ಸಂಬಂಧವೂ ಇಲ್ಲ, ದೋಷ ಸಂಬಂಧವೂ ಇಲ್ಲ ಬ್ರಹ್ಮಕ್ಕೆ. ಗುಣ ದೋಷವೆಲ್ಲ ಉಪಾಧಿಗಳಿಗೆ ದ್ವೈತ ಕ್ಷೇತ್ರದಲ್ಲಿ. ಅದೇ ಆ ತತ್ವವನ್ನು ಕಂಡುಕೊಂಡವನಿಗೆ ಗುಣದೋಷ ಎರಡು. ಗುಣದೋಷ ದೋಷ ಗುಣಸ್ತು ಉಭಯವರ್ಜಿತ. ಕಿಂ ವರ್ಣಿತೇನ ಬಹುನಾ ಲಕ್ಷಣಂ ಗುಣದೋಷಯೋ ಗುಣದೋಷ ದೋಷ ಗುಣಸ್ತು ಉಭಯವರ್ಜಿತ ಅಂತ ಭಾಗವತ ಏಕಾದಶ ಸ್ಕಂದ. ಗುಣದೋಷ ನೋಡೋದೇ ಒಂದು ದೋಷ. ಆ ಸಂಬಂಧವನ್ನು ಕಳ್ಸ್ಕೊಂಡಿದೆ ಬ್ರಹ್ಮ. ಆ ಬ್ರಹ್ಮವೇ ತಾವು ಕಂಡ್ಕೊಂಡಿದ್ದಾನೆ ಜ್ಞಾನಿಗಳು. ಅದನ್ನ ಅವರು ಬ್ರಹ್ಮದಲ್ಲೇ ಇರೋರು, ಬ್ರಹ್ಮಾತ್ಮರು. ಅವರು ಬ್ರಹ್ಮದಲ್ಲಿರೋರು. ಅದನ್ನ ಜನಾಂಗ ಮಾಡ್ಕೋಬೇಡಿ. ಕಂಡ್ಕೊಂಡವ್ರಲ್ಲ ಬ್ರಹ್ಮದಲ್ಲಿರ್ತಾರೆ. ಬ್ರಹ್ಮದಲ್ಲಿದ್ದಾನೆ ಬೇರೆಯವರು ನಮಗೂ ಇರೋಕ್ಕಾಗಲ್ಲ. ಅಜ್ಞಾನಿಗಳು ಬ್ರಹ್ಮದಲ್ಲೇ ಇರೋರು, ಪ್ರತಿಯೊಬ್ಬರು ಬ್ರಹ್ಮದಲ್ಲೇ ಇರೋರು. ಬ್ರಹ್ಮದಲ್ಲಿ ಇಲ್ಲದೆ ಇರೋ ಜನ ಯಾರು? ಬ್ರಹ್ಮ ಅಪರಿಚ್ಛಿನ್ನ ಅಂತ ಆದ್ಮೇಲೆ ಅದೆಲ್ಲೂ ಇಲ್ಲದೆ ಇರೋ ಅದ್ರಲ್ಲೇ ಎಲ್ಲ ಇರ್ಲೇಬೇಕು. ಅದು ಕಂಡ್ಕೊಂಡಿಲ್ಲ. ನಾನು ಅಂದ್ಕೂಡ್ಲೆ ನಾನ್ ಗೋಪಾಲ, ನಾನು ಯಶು, ನಾನು ವಿಶ್ವ ಹನುಮಂತ ಒಂದು ಉಪಾಧಿಯಲ್ಲಿ ಆ ವರ್ಣಾಶ್ರಮ ಅಭಿಮಾನವನ್ನು, ಪರಿಚ್ಛಿನ್ನ ಕರ್ತಿತ್ವ ಹೋಗ್ತಿತ್ತು ಅಭಿಮಾನವನ್ನು ಬ್ಲೈಂಡ್ ಆಗಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವಿಚಾರ ಮಾಡಿಲ್ಲ. ಏಕಾಂತ ಕೂತ್ಕೊಂಡು ಅದ ಆಂಟಿ ವರ್ಕ್ ಮಾಡಬೇಕು. ಏನಂತೆ? ನಾನು ಹುಟ್ಟಿಲ್ಲ, ನಾನು ಬೆಳೆಯೋನಲ್ಲ, ನನ್ ಕರ್ತವ್ಯ ಹೋಗ್ತತ್ವ ಇಲ್ಲ, ನನ್ ಗಂಡು ಹೆಣ್ಣು ಅಲ್ಲ, ನನ್ಗೆ ಯಾವುದೇ ಜಾತಿ ಫಲ ಗೋತ್ಸಾದಿಗಳಿಲ್ಲ, ನಾನು ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನು, ಅದ್ವಿತೀಯನು, ಕೂಟಸ್ಥನು, ಚಿನ್ಮಾತನು, ಸಚ್ಚಿದಾನಂದ ಪದೇ ಪದೇ ಸ್ವಸ್ವರೂಪವನ್ನು ಜ್ಞಾಪಕ ಮಾಡ್ಕೊಳ್ತಾ ಅದನ್ನು ಊರಿಸ್ಕೋಬೇಕು. ಹಾಗೆ ಊರ್ತಾ 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 ಗೊತ್ತಾಗತ್ತಲ್ಲ ತತ್ವ. ಇಷ್ಟು ಪ್ರಯತ್ನ ಗೊತ್ತಾಡ್ಕೊಳಕ್ಕೆ. ಗೊತ್ತಾಯ್ತು ಅಂತ ಆದ್ಮೇಲೆ ಸಹಜ ಆಗ್ಬಿಡುತ್ತೆ. ಭಾವನೆ ಅಲ್ಲ, ಪ್ರಯತ್ನ ಬೇರೆ, ಭಾವನೆ ಬೇರೆ. ಭಾವನೆಯಲ್ಲಿ ವಿವೇಕ ಇಲ್ಲ, ವಿಚಾರ ಇಲ್ಲ. ಅದೇನ್ ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡೋದು. ಇಲ್ಲಿ ವಿವೇಕ ವಿಚಾರ ಇದ್ದು ಅನುಭವಕ್ಕೆ ಹೊಂದಿಸ್ಕೊಳ್ಳೋದು ಅನ್ನೋದು ಒಂದಿರುತ್ತೆ.
ತಾನಲ್ಲದೆ ಬಿಟ್ಟು ತಾನಾಗಿ ಉಳಿಯೋದಕ್ಕೊಂದು ಪ್ರಯತ್ನ ಇದೆ. ನಾನು ದೇಹ ಅಲ್ಲ ಅಂತಂದ್ರೆ ಬರೀ ಶಬ್ದ ಅಲ್ಲ ಅದು. ದೇಹವು ಕಾಣ್ತಾ ಇರುವಂತಹ ದೇಹವನ್ನು ನೋಡ್ತಾ ಇರೋದ್ರಿಂದ ದೇಹಕ್ಕೆ ಇದು ಬೇರೆ ಆಗಿದ್ದೀನಿ ಅಂತ ಹೇಳಿ ಸಾಕ್ಷಿ ರೂಪದಿಂದ ನಿಂತು ದೇಹವನ್ನ ವಾಶ್ ಮಾಡ್ತಾನೆ. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ವಾಶ್ ಮಾಡ್ತಾನೆ. ವಾಶ್ ಮಾಡೋದು ಅಂದ್ರೆ ಈ ಪುಸ್ತಕವನ್ನು ಹೇಗೆ ಬೇರೆಯಾಗಿ ಇಟ್ಕೊಂಡು ನೋಡ್ತಾನೋ ಅನುಭವದಿಂದ ಕಾಣ ಆ ಸ್ವರೂಪದಿಂದ ನಿಲ್ಲುತ್ತಲೇ ಅದೆಲ್ಲ ಬಾಧಿತವಾಗ್ಬಿಡುತ್ತೆ. ಅದು ಸ್ವಸ್ವರೂಪ ಅನುಸಂಧಾನ ಪ್ರಕ್ರಿಯೆ. ಅದು ಅನುಸಂಧಾನ ಪ್ರಕ್ರಿಯೆ ಮಾಡ್ಕೋಬೇಕೆ ಹೊರತು ಇದು ಭಾವನೆ ಜಪ ಅಥವಾ ಸುಮ್ಮನೆ ರಟನೆ ರಿಪೀಟ್ ಮಾಡೋದು ಅಷ್ಟೇ ಆಗ್ತಾ ಇಲ್ಲ. ಯಾವ ಗುಣದೋಷ ಸಂಬಂಧವೂ ಇಲ್ಲದ್ದು ಬ್ರಹ್ಮವು ಎಂಬುದಾಗಿ ಕಂಡುಕೊಂಡು ಅಂಥದ್ದಾದ್ರಿಂದ ಆ ಬ್ರಹ್ಮದಲ್ಲಿಯೇ ನಾನಿರ್ತಕ್ಕವನು ಎಂಬುದಾಗಿ ಕಂಡುಕೊಂಡು ಅದರಲ್ಲೇ ಇರೋರು ಅಂತ ಹೇಳಿ ಯುಕ್ತವಾಗಿದೆ ಅವರಿಗೆ. ಕರ್ಮ ವಿಷಯಂಚ ಸಮಾಸಮಾಭ್ಯಾಮ್ ಇತ್ಯಾದಿ. ಕರ್ಮ ವಿಷಯಂಚ ಸಮಾಸಮಾಭ್ಯಾಮ್ ಇತ್ಯಾದಿ. ಸಮಾಸಮಾಭ್ಯಾಮ್ ಪೂಜಾದ ವಾಕ್ಯ ಕರ್ಮದ ವಿಷಯದಲ್ಲಿ ಬಂದದ್ದು. ಕರ್ಮಕ್ಷೇತ್ರ ಯಾರ್ಯಾರಿಗೆ ಹೇಗೆ ಆತಿಥ್ಯ ಮಾಡಬೇಕೋ, ಯಾವ್ಯಾವ ರೀತಿ ನಡ್ಕೋಬೇಕು, ಯಾರ್ಯಾರ ವಿಷಯಕ್ಕೆ ಅಂತ ಕರ್ತವ್ಯದ ಒಂದು ಪಟ್ಟಿಯಲ್ಲಿ ಬಂದಂತಹ ವಾಕ್ಯವೇ ಹೊರತು ಆತ್ಮಜ್ಞಾನ ಪ್ರಕಾರ ಬಂದ ವಾಕ್ಯ ಅಲ್ಲ. ಕರ್ತವ್ಯದ ಪಟ್ಟಿ ಬರೋದು ಅಜ್ಞಾನಿಗಳಿಗೆ. ಬೆಳಗ್ಗೆ ರಾತ್ರಿವರೆಗೆ ಏನೇನ್ ಮಾಡ್ಬೇಕೋ ಅಂದ್ರೆ ಹೇಳು, 3:30-4 ಗಂಟೆಗೆ ಹೇಳು, ಒಳ್ಳೆ ಹೋಗಿ ತಣ್ಣೀರು ಸ್ನಾನ ಮಾಡ್ಕೊಂಬಾ, ಚಳಿ ಅಂತ ಅನ್ಕೋಬೇಡ, ಶೌಚಾಲಯ ಮುಗಿಸಿ ಸ್ನಾನ ಮಾಡಿ ಸೂರ್ಯೋದಯ ಆಗುವವರೆಗೂ ಕಣ್ಣು ಮುಚ್ಕೊಂಡು ಇಷ್ಟ ದೇವತೆಯಿಂದ ಧ್ಯಾನ ಮಾಡು, ಆಮೇಲೆ ಪೂಜಾದಿಗಳನ್ನ ಅಗ್ನೋತ್ತರ ಮಾಡು, ಶಿವಾಯ ಮಾಡು, ವೇದ ಪಾರಾಯಣ ಮಾಡು, ಸ್ತೋತ್ರ ಪಾರಾಯಣ ಮಾಡು, ಆಮೇಲೆ ತತ್ವ ವಿಚಾರ ಮಾಡು, ಮತ್ತೆ ಅತಿಥಿ ಅಭ್ಯಾಸ ಸೇವೆ ಮಾಡು. ಇದೆಲ್ಲ ಮಾಡು 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 ಅಷ್ಟು ಗೃಹಸ್ಥರಿಗೆ ಹೇಳಿದ್ದು. ಇದಂತೂ ಸರ್ವಕರ್ಮ ಸನ್ಯಾಸ ವಿಷಯಂ ಪ್ರಸ್ತುತಂ. ಇದಂತೂ ಸರ್ವಕರ್ಮ ಸನ್ಯಾಸ ವಿಷಯಂ ಪ್ರಸ್ತುತಂ. ಸರ್ವಕರ್ಮಾಣಿ ಮನಸಾ ಇತ್ಯಾರಭ್ಯ ಆ ಅಧ್ಯಾಯ ಪರಿಸಮಾಪ್ತೇ. ಸರ್ವಕರ್ಮಾಣಿ ಮನಸಾ ಇತ್ಯಾರಭ್ಯ ಆ ಅಧ್ಯಾಯ ಪರಿಸಮಾಪ್ತ್ಯರ್ಥ. ಇದಾದರೂ ಈ ವಿಚಾರವಾದ ಒಂದು ನಿರ್ದೋಷಂ ಸಮಂ ಬ್ರಹ್ಮ ಅನ್ನೋ ವಿಚಾರ ಇದೆಯಲ್ಲ, ಅದು ಎಲ್ಲಾ ಕರ್ಮವನ್ನು ಕೈ ಬಿಡುವುದು ಅನ್ನುವಂತಹ ಒಂದು ನಡವಳಿಕೆಯನ್ನ ಇಟ್ಕೊಂಡವರ ವಿಷಯ. ಯಾರು ಎಲ್ಲಾ ಕರ್ಮವನ್ನು ದೇಹೇಂದ್ರಿಯ ಮನೋಬುದ್ಧಿ ಕರ್ಮವೂ ನನ್ನ ಕರ್ಮವಲ್ಲ, ಮನಸ್ಸಿರುವ ಮನೋವ್ಯಾಪಾರವು ಬುದ್ಧಿ ವ್ಯಾಪಾರವು ಅಹಂತೆಯು ನನ್ನ ಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ನಾನಾಗಿರೋನಲ್ಲ ಅಂತ ಹೇಳಿ ಅದನ್ನು ಕೈ ಬಿಡೋದು ಅನ್ನೋದನ್ನ ವಿಷಯ ಮಾಡಿಕೊಂಡು ಆರಂಭವಾಗಿದೆ. 13ನೇ ಶ್ಲೋಕದಿಂದ ಅಧ್ಯಾಯ ಮುಗಿಯುವವರೆಗೂ ಇದೇ ವಿಚಾರ. ಎಲ್ಲಾ ಕರ್ಮಗಳನ್ನು ಮನಸ್ಸಿನಿಂದಲೇ ಅಂತಂದ್ರೆ ವಿವೇಕದಿಂದಲೇ ಅನುಭವದಲ್ಲಿ ಕಂಡುಕೊಂಡು ಇದೆಲ್ಲ ನನಗೆ ಸೇರಿದ್ದಲ್ಲ ಅಂತ ಕೈ ಬಿಟ್ಟು ನವದ್ವಾರವಾಗಿರುವಂತಹ ಈ ಶರೀರ ಪೊಳದಲ್ಲಿ ಸುಖವಾಗಿರ್ತಾನೆ ಅಂತ ಅಲ್ಲಿಂದ ಆರಂಭಗೊಂಡು ಅಧ್ಯಾಯ ಮುಗಿಯುವವರೆಗೂ ಆ ಜ್ಞಾನಿ ವಿಚಾರವನ್ನೇ ಕಂಟಿನ್ಯೂ ಉದ್ದಕ್ಕೂ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಈ ಪ್ರಕರಣ, ಈ ಕಾಂಟೆಕ್ಸ್ಟ್ ಇದೆಯಲ್ಲ, ಜ್ಞಾನಿಯ ಪ್ರಕರಣ. ಸಮಾಸಮಾಭ್ಯಾಸ ಕರ್ಮ ಪ್ರಕರಣ. ಕರ್ಮ ಪ್ರಕರಣ ಜ್ಞಾನ ಪ್ರಕರಣ ಯಾಕೆ ಕೂಡ್ಸೋಕೆ ಹೋಗ್ತೀರಾ? ಅದು ಅವನಿಗೆ ಅವ್ನು ಮಾಡ್ಲಿ, ಅವನು ಮಾಡಿ ಮಾಡಿ ಚಿಕ್ಕ ಅನ್ಕೊಂಡು ವಿವೇಕ ವೈರಾಗ್ಯ ಆಮೇಲೆ ಸಂಪಾದನೆ ಮಾಡ್ಕೊಂಡು ಬರ್ತಾನೆ ಇಲ್ಲಿಗೆ. ಬರ್ಬೇಕು ಅಂತ ಇದ್ರೆ ಅವನಿಗೆ ಅಷ್ಟೇ ಸಾಕು, ಅಲ್ಲೇ ಇರ್ತೀನಿ ಅದೇ ಅದು ಮಾಡ್ಬೋದು. ಕರ್ಮ ಮಾರ್ಗದವರೆಲ್ಲ ನಿವೃತ್ತಿ ಆಗ್ಬೇಕು ಅಂತ ಏನಿಲ್ಲ. ಕರ್ಮ ಮಾರ್ಗದವರು ಕರ್ಮ ಮಾರ್ಗವನ್ನೇ ಮಾಡುತ್ತಾ, ಕಾಮಿಕರ್ಮ ಮಾಡ್ತಾ, ಧರ್ಮ ಮಾಡುತ್ತಾ ಅಲ್ಲೇ ಸುತ್ತಾ ಇರ್ತಾರೆ. ತತ್ವಜ್ಞಾನ ಬರೋದೇ ಇಲ್ಲ. 1,00,000 ಕೋಟಿಗೆ ಒಬ್ಬ ಬರ್ತಾರೆ, ಯಾರಿಗೂ ಬೇಕಿಲ್ಲ ಸತ್ಯ ವಿಚಾರ ಬೇಡ, ಕಲ್ಪನಾ ವಿಚಾರ ಬೇಕು ಅವರಿಗೆ. ಲೌಕಿಕ ಭೋಗ ಇಂದ್ರಿಯ ಸುಖ ಭಾರಿ ಅಪೇಕ್ಷೆ ಇದೆ. ಇಂದ್ರಿಯ ಸುಖದಲ್ಲಿ ಅಪೇಕ್ಷೆ ಇರೋದ್ರಿಂದ ಅದನ್ನು ಸಿಕ್ಕಾಕೊಳ್ತಾರೆ. ಎಲ್ಲಾ ಕರ್ಮವನ್ನು ಕೈ ಬಿಡೋದು ಅನ್ನುವಂತಹ ಸನ್ಯಾಸವನ್ನು ವಿಷಯ ಮಾಡಿಕೊಂಡು ಆರಂಭವಾಗಿದೆ ಈ ವಾಕ್ಯ. ಸರ್ವಕರ್ಮಾಣಿ ಅಂತ ಆರಂಭ ಮಾಡ್ಕೊಂಡು ಅದೇ ವಿಚಾರ ಆದ್ರೆ ಇಲ್ಲಿ ಏನು ದೋಷವಿಲ್ಲ. ಯಸ್ಮಾನ್ ನಿರ್ದೋಷಂ ಸಮಂ ಬ್ರಹ್ಮ ಆತ್ಮ ತಸ್ಮಾತ್. ಯಸ್ಮಾನ್ ನಿರ್ದೋಷಂ ಸಮಂ ಬ್ರಹ್ಮ ಆತ್ಮ ತಸ್ಮಾತ್. ಯಾವ ಕಾರಣದಿಂದ ಬ್ರಹ್ಮವು ನಿರ್ದೋಷವೂ ಸಮವೂ ಮತ್ತು ಆತ್ಮವೂ ಆಗಿದೆಯೋ ಆದ್ದರಿಂದ. ಇದನ್ನು ಟಿಪ್ಪಣಿ ಕೊಡ್ತೇವೆ ನೋಡಿ. ಪರಮಾಣು, ಆಕಾಶ, ಕಾಲ, ದಿಕ್ಕು, ಆತ್ಮ, ಮನಸ್ಸು ಎಂಬ ನಿತ್ಯ ವಸ್ತುಗಳನ್ನು ಬೇರ್ಪಡಿಸಿ ತಿಳಿಸುವುದಕ್ಕೆ ಅಂಚು ವಿಶೇಷವೆಂಬ ಪದಾರ್ಥವನ್ನು ವಿಶೇಷಗಳು ರೂಪಿಸಿದ್ದಾರೆ. ಇದೆಲ್ಲ ನಿತ್ಯ ವಸ್ತು ಅಂತ. ಇದೆ 5, 2, 4, 6 ಪರಮಾಣು, ಆಕಾಶ, ಕಾಲ, ದಿಕ್ಕು, ಆತ್ಮ 6 ನಿತ್ಯ ವಸ್ತು. ಇದನ್ನು ಬೇರ್ಪಡಿಸೋದಕ್ಕೆ ಪಂಚವಿಶೇಷ ಅಂತ ಒಂದು ಪದಾರ್ಥವನ್ನು ವಿಶೇಷ ಕಲ್ಪನೆ ಮಾಡಿದಂತೆ. ಪರಮಾಣುಗಳು, ಆತ್ಮರು, ಮನಸ್ಸುಗಳು ಅನಂತವಾಗಿರುವುದರಿಂದ ವಿಶೇಷಗಳು ಅನಂತವೆಂಬ ಅವರ ಭಾವನೆ. ಆದರೆ ಆತ್ಮ ಎಲ್ಲಾ ಶರೀರದಲ್ಲಿ ಒಬ್ಬನೇ ಎಂಬ ಶಾಸ್ತ್ರಕ್ಕೆ ಆ ಕಲ್ಪನೆ ವಿರುದ್ಧವಾಗಿದೆ.
ಪ್ರತ್ಯಕ್ಷದಿಂದ ಆತ್ಮನಾಗಲಿ ವಿಶೇಷವಾಗಲಿ ತಿಳಿದು ಬರುವುದಿಲ್ಲ. ಆತ್ಮರು ಅನೇಕರೆಂಬುದು ಒಪ್ಪಿಕೊಂಡ ಹೊರತು ವಿಶೇಷವನ್ನು ಅನುಮಾನದಿಂದ ಕಲ್ಪಿಸೋಕ್ಕಾಗುವುದಿಲ್ಲ. ಆದ್ದರಿಂದ ವಿಶೇಷ ಸಿದ್ಧಿಗೆ ಯಾವ ಪ್ರಮಾಣವೂ ಇಲ್ಲ. ನ ಪ್ರಹರ್ಷ್ಯ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ. ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಬಾಹ್ಯಸ್ಪರ್ಶೇಷು ಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ. ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ. ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ. ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ. ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನ ಉದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ. ಸ್ಥಿರಬುದ್ಧಿಃ ಅಸಮ್ಮೂಢಃ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ. ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಸಹ ಬ್ರಹ್ಮಯೋಗಃ. ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ್ಯಂ ಸುಖಂ ಅಕ್ಷಯ್ಯಂ ಅಶ್ನುತೆ. ಪ್ರಿಯಂ ಪ್ರಾಪ್ಯ ನ ಪ್ರಹರ್ಷೇತ್. ಪ್ರಿಯಂ ಅಂದ್ರೆ ಪ್ರಿಯಂ ವಸ್ತು, ಪ್ರಿಯೋ ವ್ಯಕ್ತಿ, ಪ್ರಿಯಾ ಕ್ರಿಯಾ, ಪ್ರಿಯೋ ವಿಷಯ. ನಾಲ್ಕಿದೆ. ಕೆಲವು ವಿಷಯ ಪ್ರಿಯವಾಗಿರುತ್ತೆ. ಕೆಲವು ರಾಜಕೀಯ ಕ್ರಿಕೆಟ್ ಬಹಳ ಪ್ರಿಯ ಇರುತ್ತೆ. ಕೆಲವರಿಗೆ ಕೆಲವು ವ್ಯಕ್ತಿ ಬಂದ್ರೆ ಪ್ರಿಯವಾಗುತ್ತೆ. ಕೆಲವು ವಸ್ತು ಸಿಕ್ಕಿದ್ರೆ ಪ್ರಿಯವಾಗುತ್ತೆ. ಕೆಲವು ಕೆಲಸ ಸಿಕ್ಕಿದ್ರೆ ಪ್ರಿಯ ಆಗುತ್ತೆ. ಹಾಗೆ ಕೆಲವು ವ್ಯಕ್ತಿ ಬೇಜಾರು, ಬಂದ್ಬಿಟ್ಟಪ್ಪ ಮತ್ತೆ ದರಿದ್ರ ಅಂತ ವ್ಯಕ್ತಿ ಬೇಜಾರು ಬಂದ್ರೆ ಅಪ್ರಿಯವಾದ ವ್ಯಕ್ತಿ ಬಂದ್ರೆ, ಅಪ್ರಿಯವಾದ ವಸ್ತು, ಅಪ್ರಿಯವಾದ ವಿಚಾರ, ಅಪ್ರಿಯವಾದ ಕ್ರಿಯೆ ಮಾಡ್ಬೇಕು, ಏನು ಮತ್ತೆ ಮತ್ತೆ ಮಾಡ್ಬೇಕಾ, ಮತ್ತೆ ಅದನ್ನೇ ಮಾಡ್ಬೇಕಾಗ ಇಷ್ಟರ ಕ್ರಿಯೆ, ಇಷ್ಟರ ವ್ಯಕ್ತಿ, ವಸ್ತು, ವಿಷಯ ನಾಲ್ಕೇ ಇರೋದು. ಎಲ್ಲ ಜಗತ್ತಿನವರು ನಾಲ್ಕರಲ್ಲಿ ಅಡ್ಕಾಯ್ತು. ಈ ನಾಲ್ಕರಲ್ಲಿ ಮನುಷ್ಯನಿಗೆ ಕೆಲವರಲ್ಲಿ ಇಷ್ಟವಾದ ಬಂದ್ರೆ ಉಬ್ತಾನೆ, ಅನಿಷ್ಟವಾದ ಬಂದ್ರೆ ಕುಗ್ತಾನೆ. ಆ ವಿವೇಕಿ ಜ್ಞಾನಿ ಆದವನು ಪ್ರಿಯವಾದ ಬಂದರೂ ಉಬ್ಬೋದಿಲ್ಲ, ಅಪ್ರಿಯವಾದ ಬಂದು ಕೂಡ ಅವನು ಉದ್ಯೋಗಗೊಳ್ಳುವುದಿಲ್ಲ. ಪ್ರಿಯಾಪ್ರಿಯ ಎರಡು ಕಲ್ಪಿತ. ಇದು ಸಾಧಕನಿಗೆ ಸಾಧನೆ, ಜ್ಞಾನಿಗೆ ಇದು ಸಹಜ. ಜ್ಞಾನಿಯು ಪ್ರಿಯಾಪ್ರಿಯಗಳು ಬಂದ್ರೆ ಉಬ್ಬೋದು ಇಲ್ಲ, ಕುಗ್ಗೋದು ಇಲ್ಲ. ಸಾಧಕರಾದವರು ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಪ್ರಿಯಾಪ್ರಿಯಗಳು ನನ್ನ ಕಲ್ಪನೆಗೆ ಹೊರತು ವಸ್ತುವಿನಲ್ಲಿ ಪ್ರಿಯಾಪ್ರಿಯ ಇಲ್ಲ. ಭಾವನೆಯಲ್ಲಿ ಇರ್ತಕ್ಕಂಥ ಹೊರತು ಪ್ರಿಯಾಪ್ರಿಯಗಳು ವಸ್ತು ಮಾತ್ರವೇ. ಈ ವಸ್ತು ಸಂತೋ ಒಳ್ಳೇದು ಕೆಟ್ಟದ್ದು ಕೇಳಿದ್ರೆ ಏನಿದೆ, ವಸ್ತು ಬೆಳೆಸಿರಷ್ಟೇ. ಇನ್ನು ಒಳ್ಳೇದು ನೋಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಕೆಟ್ಟದಾಗತ್ತೆ ಅಷ್ಟೇ. ವ್ಯಕ್ತಿಯು ಹಾಗೆ. ನಮಗೆ ಚೇತನವಾದಾಗ, ನಮ್ಮ ಸ್ವಭಾವಕ್ಕೆ ಹತ್ತಿರವಾದಾಗ ಜಾಸ್ತಿ ಅಲ್ಲದೆ ಇದಾಗತ್ತೆ, ಇಂಪ್ರೆಸ್ ಆಗತ್ತೆ. ವ್ಯಕ್ತಿ ಬಂದಾಗ ವ್ಯಕ್ತಿಯಿಂದ ಪ್ರಿಯವೋ ಅಪ್ರಿಯವೋ ತುಂಬಾ ಜಾಸ್ತಿ ಆಗುತ್ತೆ. ಪದಾರ್ಥ ಸ್ವಲ್ಪ ಕಮ್ಮಿ ಇರುತ್ತೆ ಪ್ರಿಯಾಪ್ರಿಯ. ವಿಷಯವನ್ನು ಕೂಡ ದೂರ ಮಾಡ್ಬೋದು. ಈ ಕೆಲಸ ಅನಿವಾರ್ಯವಾಗಿ ಕೆಲಸ ಬಂದ್ಬಿಟ್ಟು ಬಹಳ ಬೇಜಾರಾಗುತ್ತೆ. ಮಾಡ್ಲೇಬೇಕು, ಅದು ಇಷ್ಟ ಇಲ್ಲ. ಅದು ಇಷ್ಟ ಇಲ್ಲ ಅನ್ನೋದು ಒಂದು ಇದೆಯಲ್ಲ, ಅದು ಯಾವ ಕ್ರಿಯೆಗೂ, ಯಾವ ವಸ್ತುಗೂ, ಯಾವ ವ್ಯಕ್ತಿಗೂ ಅದು ಇದಾಗಲ್ಲ. ಅದು ಇಷ್ಟಪಟ್ಬಿಟ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಅದು ಎಲ್ಲವೂ ಇಷ್ಟಪಡಕ್ಕಾಗಲ್ಲ ಮಸ್ತಿಷ್ಕ ಬಂದ್ರೆ. ಹಾಗೆ ಎಲ್ಲವೂ ದೇಶವೂ ಆಗೋಲ್ಲ, ಅದರ ಕಲ್ಪನೆ ಭಾವನೆಯಿಂದ. ಹಾಗಾಗಿ ವಸ್ತು ಕಡೆಯಿಂದ, ತತ್ವ ಕಡೆಯಿಂದ ನೋಡಿದ್ರೆ ಪ್ರಿಯಾಪ್ರಿಯಗಳು ಅನ್ನೋದೇ ಸುಮ್ಮನೆ ಕಲ್ಪನೆ ಹೊತ್ತು, ಭಾವನೆ ಹೊತ್ತು ನಿಜವಾಗಿಲ್ಲ. ಸಾಧಕನಾದವನು ಪ್ರಿಯವಾದ ವಸ್ತು, ವ್ಯಕ್ತಿ, ಕ್ರಿಯಾ, ವಿಷಯ ಬಂದ್ರು ಉಬ್ಬಬಾರದು. ಹಾಗೆ ಅಪ್ರಿಯವಾದ ನಾಲ್ಕು ಬಂದ್ರು ಕುಗ್ಗಲೂಬಾರದು. ಅವನು ಹಾಗಿರೋಲ್ಲ, ಉಬ್ಬೋದು ಇಲ್ಲ, ಕುಗ್ಗೋದು ಇಲ್ಲ. ಅವನು ಸ್ಥಿರ ಬುದ್ಧಿ, ಸ್ಥಿರವಾದ ಆತ್ಮನಲ್ಲಿಯೇ ನೆಲೆ ನಿಂತ ಬುದ್ಧಿ. ಬುದ್ಧಿ ಕೆಲಸ ನಿಶ್ಚಯ ಮಾಡೋ ವೃತ್ತಿ, ಅದು ಆತ್ಮನ ಮುಗಿದ್ಬಿಟ್ಟಿದೆ. ಆತ್ಮನಿಗಿಂತ ಬೇರೆ ಎಲ್ಲದ್ದಾಗಿದೆ. ಒಂದು ಸಲ ಆತ್ಮ ಗೊತ್ತಾಗುತ್ತಲೇ ಆ ಬುದ್ಧಿನ ಅದರಲ್ಲೇ ಕಚ್ಕೊಂಡ್ಬಿಡತ್ತೆ, ಬಿಟ್ಟು ಬರಲ್ಲ. ಯಾಕೆ ಹೇಳಿ? ಅತ್ಯಂತ ಪ್ರಿಯತಮ ಅದು, ನಿಜವಾದ ಪ್ರಿಯ ಅದು. ಈ ನಾಲ್ಕು ಪ್ರಿಯ ಅಲ್ಲ. ವಸ್ತು, ವ್ಯಕ್ತಿ, ಕ್ರಿಯೆ, ವಿಷಯ ಪ್ರಿಯ ಅಲ್ಲ, ಅಪ್ರಿಯವೂ ಅಲ್ಲ.
ಅಪ್ರಿಯತ್ವ ತನಗೆ ಅನುಕೂಲವಾಗಿಲ್ಲ ಅನ್ನೋ ಪ್ರಿಯತ್ವ ಬರುತ್ತೆ. ಪ್ರಿಯತ್ವ ಆತ್ಮ ಪ್ರೇಮವನ್ನ ಲೇಪನೆ ಮಾಡಿ ಅನ್ಕೊಂಡಿದ್ದಾನೆ. ತನ್ನ ಪ್ರೇಮನ ತನಗೆ ಅನುಕೂಲವಾಗಿದೆ, ತನ್ನ ಸುಖಕರವಾಗಿದೆ ಅಂತ ಹೇಳಿ ಪ್ರಿಯ ಮಾಡ್ಕೊಳ್ತಾನೆ. ತನ್ನದು ಅಂತ ಆದ್ರೆ ಪ್ರಿಯವಾಗುತ್ತೆ. ತನ್ನದಾಗುವುದೇ ಕಲ್ಪನೆ, ತನ್ನದು ಅಂತ ಯಾವುದು ಹಾಗಲ್ಲ, ಎಲ್ಲವೂ ತಾನೇ. ಆದ್ರೂ ಇದು ಕೆಲವು ತನ್ನವರು ತನ್ನದು ಅಂತ ಅನ್ಕೊಳ್ತಾನ, ಭ್ರಾಂತಿ ಅದು. ಆ ಸ್ಥಿರ ಬುದ್ಧಿ ಆದವನು, ಸ್ಥಿರವಾದ ಸ್ವರೂಪದಲ್ಲಿ ಜನರಿಂದ ಬುದ್ಧಿ ಉಳ್ಳವನು ಮತ್ತು ಅಸಮೂಢ, ಎಲ್ಲೂ ಮೋಹಗೊಳ್ಳದವನು, ಯಾವಲ್ಲೂ ಮೋಹವಿಲ್ಲದೆ ಇರ್ತಕ್ಕವನು, ಬ್ರಹ್ಮವನ್ನು ತಿಳಿದವನು, ಬ್ರಹ್ಮದಲ್ಲಿಯೇ ಇರ್ತಾನೆ. ಅದು ಇದು ಅನುವಾದ, ವಿಧಿ ಅಲ್ಲ. ಅವನ ಸಹಜವಾದ ಸ್ಥಿತಿಯನ್ನೇ ಅನುವಾದ ಮಾಡ್ತಾರೆ. ಬ್ರಹ್ಮದಲ್ಲೇ ಇರೋದು ಅವನ ಸ್ವಭಾವ, ಅಲ್ಲೇ ಇರ್ತಾನೆ ಅವನು. ಬಾಹ್ಯ ಸ್ಪರ್ಶದಲ್ಲಿ, ಸ್ಪರ್ಶ ಅಂದ್ರೆ ಇಂದ್ರಿಯ ವಿಷಯಕ್ಕೆ ಸ್ಪರ್ಶ ಅಂತ, ಸ್ಪೃಶ್ಯತೆ ಸ್ಪರ್ಶ ವಿಷಯ ಅಂತ. ಇಂದ್ರಿಯಗಳನ್ನ ಯಾವ್ಯಾವ್ದು ಮುಟ್ಟುತ್ತೀವೋ ಅದ್ರಲ್ಲಿ ಸ್ಪರ್ಶ ಅಂತಿದ್ರು. ಹೊರಗಿನ ಇಂದ್ರಿಯಗಳಿಂದ ಮುಟ್ಟಲ್ಪಡುವ ವಸ್ತುಗಳು ಇದೆಯಲ್ಲ, ಅದು ಅಂಟ್ಕೊಳ್ಳೋದೇ ಇಲ್ಲ. ಯಾರಿಗೂ ಸಂತೋಷ ಇಲ್ಲ, ಬೇಜಾರು ಇಲ್ಲ, ಕೋಪವೂ ಇಲ್ಲ, ದ್ವೇಷವೂ ಇಲ್ಲ, ಏನಿಲ್ಲ, ಎಂಥದೂ ಇಲ್ಲ. ಬಂದ ರಮಣ ಮಹರ್ಷಿಗಳು ಕಣ್ಮುಕ್ಕಿದ್ರು, ಬರೋರು ಹೋಗೋರು, ಅವ್ರಿಗೆ ಎಷ್ಟೊತ್ತು ಪ್ರಸಕ್ತಿ ಇದೆಯೋ ಅಷ್ಟೊತ್ತು ಕೂತ್ಕೊಳ್ಳೋರು ಎದ್ದು ಹೋಗ್ತಾ ಇದ್ರು. ನೋಡೋದು, ಒಬ್ರು 5 ನಿಮಿಷ, ಒಬ್ರು 10 ನಿಮಿಷ, ಒಬ್ರು 1/4 ಗಂಟೆ, ಒಬ್ರು ಅರ್ಧ ಗಂಟೆ, ಒಬ್ರು 1 ಗಂಟೆ, ಒಬ್ರು ಬೆಳಿಗ್ಗೆ ಮಧ್ಯಾಹ್ನ ಕೂರೋದು, ಸಂಜೆ ಎಷ್ಟೊತ್ತಲ್ಲಿ ಯಾರು ಕೂರ್ಲಿ, ಕೂತ್ರಿ ಅಂತ ಅವ್ರ ಮೇಲೆ ಆಗ್ರಹ ಇಲ್ಲ, ಎದ್ದೋದು ಬೇಜಾರು ಇಲ್ಲ. ನೋಡ್ತಾನೆ, ಗಮನಿಸ್ತಾನೆ ಇಲ್ಲ ಅವರ ಮನಸ್ಸು ಬ್ರಹ್ಮದಲ್ಲಿ, ಬ್ರಹ್ಮಲೀನ ಅಂತಃಕರಣ ಅಂತ, ಬ್ರಹ್ಮದಲ್ಲಿ ಲೀನವಾದ ಅಂತಃಕರಣ ಉಳ್ಳವರು. ಹಾಗಾಗಿ ಒಳಗಿನ ಸ್ಪರ್ಶದಲ್ಲಿ ಅಂಟುಕೊಳ್ಳದೆ ಇರುವವನು ಆತ್ಮನೇ ಸುಖ ಬಿಂದತಿ. ಬಿಂದತಿ ಅನ್ನೋದು ಇದಲ್ಲ, ಅನುವಾದ ಅದು. ಬಿಂದತಿ ಯಾರು ಕ್ರಿಯಾಪದ ಕರ್ಸರೆ ಆಗಲ್ಲ, ಸ್ವರೂಪ ಅದು. ಅದನ್ನ ಆತ್ಮನಲ್ಲಿ ಇರೋದೇ ಆತ್ಮ ಸುಖ ಪಡ್ಕೊಳ್ತಾನೆ ಅಂತ. ಇದು ಅಜ್ಞರಿಗೆ ಪ್ರರೋಚಕ, ಪ್ರೇರಕ. ನೋಡು, ನಿಜವಾದ ಸುಖ ಆತ್ಮನಲ್ಲಿ ಇರೋದು, ಹೊರಗಡೆ ಸುಖ ಇಲ್ಲ. ಆತ್ಮನ ಕಂಡ್ಕೋ, ಆತ್ಮ ಪ್ರಿಯತಮ, ಆತ್ಮ ಅತ್ಯಂತ ಸುಖ ಸ್ವರೂಪನು ಅಂತ ಹೇಳ್ತಾ, ನೀವು ಎಲ್ಲೂ ಆತ್ಮನಿಗಾಗಿ ಸುಖವಾಗುವುದರಿಂದ, ಆತ್ಮನೇ ಸುಖ ಸ್ವರೂಪರಾದ್ರಿಂದ ಆತ್ಮನ ಕಂಡ್ಕೊಳ್ಬಿಟ್ರೆ ನಿತ್ಯ ಸುಖಿಯಾಗಿರ್ತೀಯ ಅಂತ ಹೇಳಿ ಅದನ್ನ ಒಂದು ಪ್ರರೋಚನೆಗೋಸ್ಕರ ಆತ್ಮ ಸುಖ ಮಿಂದತಿ ಅಂದ. ಅವನು ಬ್ರಹ್ಮಯೋಗದೊಡನೆ ಕೂಡಿಕೊಂಡ ಅಂತಃಕಳ್ಳವನು ಅಕ್ಷಯ್ಯಂ ಸುಖಮಷ್ಟಿದೆ, ಕ್ಷಯವಾಗದೇ ಇರತಕ್ಕಂಥ ಸುಖವನ್ನು ಅನುಭವಿಸ್ತಾನೆ. ಅಂದ್ರೆ ಕ್ಷಯವಾಗದೇ ಬ್ರಹ್ಮವೇ, ಸ್ವರೂಪವೇ, ಅಷ್ಟುದೇನೇನೋ ಅದೇ ಆಗಿರೋದು. ಅವರಿಗೆ ಆ ಸ್ವರೂಪದಿಂದ ನೆಲೆ ನಿಂತವರಿಗೆ ಮತ್ತೆ ಮರಣವೂ ಇಲ್ಲ, ಪುನರ್ಜನ್ಮವೂ ಇಲ್ಲ, ವಿಶೇಷವೂ ಇಲ್ಲ, ವಿಕಾರವೂ ಇಲ್ಲ. ಬ್ರಹ್ಮಸ್ವರೂಪ, ಬ್ರಹ್ಮಲೀನ ಅಂತಃಕರಣ, ಬ್ರಹ್ಮದಲ್ಲಿ ಲೀನವಾಗಿರುವ ಅಂತಃಕರಣವುಳ್ಳವರಾಗಿ ಅಕ್ಷಯವಾದ ಸುಖವನ್ನು. ನಿಜವಾಗಿ ಸುಖ ಆನಂದ ಅಂತ ಒಂದಿದ್ರೆ ಅದು ಅವನಿಗೆ ಇರೋದು. ಇವಾಗ ಅವನಿಗೆ ಆಗತ್ಯ, ಅವನಿಗೆ ಇದೆಯಾ ಆಗೋ ವರ್ಬಲ್ ಫಾರ್ಮ್ ಅಲ್ಲ ಅದು. ಸುಖದ ಒಂದು ವೇದನೆ ಆಗಲಿ, ಅನುಭವ ಆಗಲಿ ಹಾಗಾಗ್ತಾ ಇಲ್ಲ. ಬೆಂಕಿಗೆ ಬಿಸಿ ಆಗೋದು ಒಂದಿಲ್ವೋ, ಸಕ್ಕರೆ ಸಿಹಿ ಆಗೋದು ಒಂದಿಲ್ವೋ, ಆ ಸ್ವರೂಪವೇ ಆಗ್ಬಿಡ್ತಾನಲ್ಲ. ಸುಖ ಸ್ವರೂಪ, ಸುಖವೇ ತಾನು. ಸುಖ ಆ ತ್ರಿಪುಟಿ ಇಲ್ಲ. ಸುಖ, ಸುಖಿ, ಸುಖವನ್ನು ಅನುಭವಿಸುವ ಸಾಧನ ಏನೂ ಇಲ್ಲ ಅಲ್ಲಿ. ಅದೇ ಸುಖ ಓದಲ್ಲ. ನ ಪ್ರಹರ್ಷೆ ಪ್ರಹರ್ಷಂ ನ ಕುರ್ಯಾ ಪ್ರಿಯಂ ಇಷ್ಟಂ ಪ್ರಾಪ್ಯ ಲಬ್ಧ್ವಾ. ನ ಪ್ರಹರ್ಷ್ಯೇತ್ ಪ್ರಹರ್ಷನ್ ನ ಕುರ್ಯಾತ್ ಪ್ರಿಯಂ ಇಷ್ಟಂ ಪ್ರಾಪ್ಯ ಲಬ್ಧ್ವಾ. ಇಲ್ಲಿ ಕುರ್ಯಾತ್ ಕ್ರಿಯಾಪದ ಹಾಕಿದ್ರಿಂದ ಸಾಧಕನಿಗೆ ಏನ್ ಗೊತ್ತಾಗತ್ತೆ? ಸಿದ್ಧನಿಗೆ ಕುರ್ಯಾತ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸಾಧಕನು, ಅಧ್ಯಾತ್ಮ ಸಾಧಕ ಏಕಾಂತದಲ್ಲಿ ಇದ್ಕೊಂಡು ಆ ಸ್ವಸ್ವರೂಪ ಅನುಸಂಧಾನ ಮಾಡಿಸಿರ್ತಾನಲ್ಲ, ಆತನು ಯಾರಾದ್ರು ಅಲ್ಲಿಗೆ ತಮ್ಮವ್ರು ಬಂದ್ರೆ ಮಂದ್ಯ ಅಂತ ಖುಷಿ ಪಡೋದು, ಅಥವಾ ಅಲ್ಲಿಗೂ ಬೇಜಾರಾದ್ರು ಬಂದ್ರೆ ಇವು ಯಾಕಪ್ಪ ಇಲ್ಲಿಗೂ ಬರ್ತಾರೆ ಬೇಜಾರು ಮಾಡ್ಕೊಳ್ಳೋದು, ಎರಡೂ ಮಾಡ್ಕೊಬಾರ. ನನ್ನ ಪರೀಕ್ಷೆ ಮಾಡ್ತಾನೇ ಇರ್ಬೇಕು. ನಿಜ ನಂಗೆ ಇವಾಗ ರಾಗದ್ವೇಷ ಬರ್ತಾ ಇದೆಯಾ, ನಾನು ಅವ್ರನ್ನ ಹೆಚ್ಚುಕೊಂಡು ಮಾಡ್ಕೊಂಡ ಅಂತ ನನ್ನ ಮನಸ್ಸನ್ನೇ ಪರೀಕ್ಷೆ ಮಾಡ್ತಾ ಇದ್ರೆ ಬೇಗ ಅದು ಉಚಿತವಾಗುತ್ತೆ. ಸಂತೋಷವನ್ನ ಹೊಂದಬಾರದು, ಒಳ್ಳಬಾರದು. ಪ್ರಿಯವಾದದ್ದನ್ನು ಪಡ್ಕೊಂಡು ಇಷ್ಟವಾದದನ್ನ, ಅಲ್ಲಿ ಇಷ್ಟವಾದಂತ ಭಿಕ್ಷೆ ಇರ್ಬೋದು, ಇಷ್ಟವಾದ ವ್ಯಕ್ತಿ ಇರ್ಬೋದು, ಇಷ್ಟವಾದ ವಿಚಾರ ಇರ್ಬೋದು, ಏನ್ ಬಂದು ಸಂತೋಷಗೊಳ್ಬಾರ್ದು. ಅಲ್ಲ, ಜ್ಞಾನ ಆಗದೆ ಹೋದ್ರೆ ಇರುತ್ತಲ್ಲ, ಜ್ಞಾನಿಗಿಲ್ಲ. ಬರೋದೇ ಇಲ್ಲ ಜ್ಞಾನಿಯ ಕಡೆಯಿಂದ ಪ್ರಿಯವಾದದ್ದು ಒಂದು ವಿಭಾಗ ಇಲ್ಲ. ಇದು ಪ್ರಿಯ, ಇದು ಅಪ್ರಿಯ ಅಂತಿಲ್ಲ. ಅದು ಸಾಧಕ ಎರಡೇ ಇಲ್ಲ ಅವನಿಗೆ, ಅವನ ಕಡೆಯಿಂದ ಎರಡಿಲ್ಲ. ಆದ್ರೆ ಸಾಧಕನ ಕಡೆಯಿಂದ
ಇದು ಯಾಕೆಂದ್ರೆ ಜ್ಞಾನಿಗೆ ಏನು ನಿಯಮ ಹೇಳೋ ಅವಶ್ಯಕತೆ ಇಲ್ಲ. ಜ್ಞಾನಿ ಹೇಗಿದ್ದು ಅವ್ನು ಹಾಗೆ, ಅಂದ್ರೆ ನಿಯಮವೆಲ್ಲ ಅಜ್ಞಾನಿಗೆ ಹೊರತು ಅವ್ನಿಗೆ ಹೇಳ್ತಾ ಇದೆ, ಸಾಧಕನಿಗೆ ಹೇಳ್ತಾ ಇರೋದು ಅಂತ ಹೇಳ್ತಾನೆ. ವಿವಿಧ ಸನ್ಯಾಸಿಯೇ ಮುಖ್ಯ, ಅವನನ್ನೇ ಭಗವಂತ ಇಟ್ಕೊಂಡು ಸಿದ್ಧನಾದವನನ್ನೇ ಇದ್ ಮಾಡ್ಕೊಂಡು ಸ್ಕೇಲ್ ಆಗಿ ಇಟ್ಕೊಂಡು ಹೇಳ್ದು, ನೋಡು ಅವನು ಹಾಗಿರ್ತಾನೆ, ನೀನು ಹಾಗಿರ್ಬೇಕು, ನೀನು ಹಾಗಿದ್ದೆ ನೀನು ಇದಾಗಿರ್ತೀಯ, ಅದನ್ನ ಪ್ರಿಯಾಪ್ರಿಯರಿಂದ ದೂರವಾಗು, ಪ್ರಿಯಾಪ್ರಿಯಗಳ ವಿಭಾಗ ಮಾಡ್ಕೋಬೇಡ. ಆ ಪ್ರಿಯಾಪ್ರಿಯ ಕಲ್ಪನೆಯೂ ಹೌದು, ಸುಮ್ಮನೆ ಪ್ರಿಯಾಪ್ರಿಯ ಮಾಡ್ಕೋತೀಯಲ್ಲಪ್ಪ, ಯಾಕೆ ಪ್ರಿಯ ಕೇಳೋ, ಯಾಕೆ ಪ್ರಿಯ ಯಾಕೆ ಅಪ್ರಿಯ ಅಂತ ಕೇಳಿದ್ರೆ ಎರಡು ನಿನ್ನ ಬುದ್ಧಿ ಮಾಡ್ಕೊಂಡ ಒಂದು ಕಲ್ಪನೆಯೇ ಹೊರತು ವಸ್ತು ಕಡೆಯಿಂದ ಯಾವ ಪ್ರಿಯವೂ ಅಲ್ಲ ಅಪ್ರಿಯವೂ ಅಲ್ಲ, ಎಂಥದ್ದು ಅಲ್ಲ. ಪ್ರಿಯಾಪ್ರಿಯಗಳ ಸಂಬಂಧವೇ ಇಲ್ದಿರೋದು ಆ ತತ್ವ. ನಾ ಉದ್ವಿಜೆ ಅಲ್ಲೇ ಇರ್ಲಮ್ಮ, ನೀವೇನೇನು ಶ್ಲೋಕ ಓದುವಾಗ ನ ಉದ್ವಿಜೆ ಪ್ರಾಪ್ಯ ಚ ಅಪ್ರಿಯಂ ಅನಿಷ್ಟಂ ಲಬ್ಧ್ವಾ ದೇಹಮಾತ್ರಾತ್ಮದರ್ಶಿನಾಮಿ ಪ್ರಿಯ ಪ್ರಿಯ ಪ್ರಾಪ್ತಿ ಹರ್ಷವಿಷಾದೂ ಕುರ್ವಾತೆ ನ ಕೇವಲ ಆತ್ಮದರ್ಶಿನಃ. ಹಾಗೆ ಉದ್ಯೋಗವನ್ನು ಒಳ್ಳಬಾರದು, ಯಾವುದನ್ನು ಅಪ್ರಿಯವನ್ನು ಪಡ್ಕೊಂಡು ಅನಿಷ್ಟವಾದದನ್ನು ಬಂತು ಅಂತ ಹೇಳಿ ಉದ್ಯೋಗಗೊಳ್ಳಬಾರದು. ಯಾಕೆ ಅಂದ್ರೆ ಆ ಉದ್ಯೋಗಗೊಳ್ಳೋದು ಅನ್ನೋದು ದೇಹ ಮಾತ್ರಾತ್ಮದರ್ಶಿನ, ದೇಹವಷ್ಟೇ ಮಾತ್ರ ಸ್ಪರ್ಶಿಯ ಅಷ್ಟೇ. ಈ ಸಂಘಾತ ಇದೆಯಲ್ಲ, ಈ ಗುಂಪು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇಷ್ಟೇ ನಾನು ಕಂಡ್ಕೊಂಡವರಿಗೆ ಪ್ರಿಯ ಪ್ರಾಪ್ತಿ ದ್ವೇಷನ, ಅದು ಪ್ರಿಯ ಪ್ರಾಪ್ತಿ ಅಪ್ರಿಯ ಪ್ರಾಪ್ತಿ ಹಂಗೆ ಆಗುತ್ತೆ. ದೇಹೇಂದ್ರಿಯ ಮನೋವಧಿ ನಾನು ಆದ್ಮೇಲೆ ಪ್ರಿಯ ಆಗೋಲ್ಲ, ಆಗಿಲ್ಲ, ಆಗ್ಬಾರ್ದು ಅನ್ನೋದು ಆಗೋದೇ ಇಲ್ಲ, ಅಗ್ಗಿ ಆಗುತ್ತೆ. ಈ ಹೇಗೆ ಬಿಸಿ ಮುಟ್ಟಿದ ಮೇಲೆ ಬಿಸಿ ಆಗ್ಬಾರ್ದು ಅಂತ ಹೇಗೆ ಹೊಂದಲ್ವೋ, ಬಿಸಿ ಆಗಿ ಆಗುತ್ತೋ, ದೇಹ ಮಾತಾತ್ಮದರ್ಶಿ ಆಗ್ಬಿಟ್ರೆ ಪ್ರಿಯಾಪ್ರಿಯಗಳು ಸೋಂಕತ್ತೆ, ತಪ್ಪಿಸ್ಕೊಳಕ್ಕೆ ಆಗಲ್ಲ. ಅದನ್ನ ತಪ್ಪಿಸ್ಕೋಬೇಕು ಅಂದ್ರೆ ದಾಟ್ ಹೋಗ್ಬೇಕು ನೀವು. ದೇಹೇಂದ್ರಿಯ ಮನೋಬುದ್ಧಿ ನಾನಲ್ಲ, ಇದು ನನ್ನ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ಹೇಳಿ ಮೀರಿದ್ದಾದ್ರೆ ಪ್ರಿಯಾಪ್ರಿಯಗಳು ಸೋಂಕಲ್ಲ. ಇಲ್ಲಿದ್ ಬಿಟ್ರೆ ತಡ್ಕೋಬೇಕಷ್ಟೆ. ಇಲ್ಲ ಇವಾಗ ಇಚ್ಛೆಯಿಂದ ಮೀರಕ್ಕಾಗಲ್ಲ, ಜ್ಞಾನದಿಂದ ಮೀರಕ್ಕಾಗೋದು. ಜ್ಞಾನ ಪಡ್ಕೋಬೇಕು, ಜ್ಞಾನ ಆಗಬೇಕು. ಅದು ವಿವೇಕ ಮಾಡ್ಕೊಂಡು ಅಂತರ್ಮುಖನಾಗ್ತಾ ವಿಚಾರ ಮಾಡ್ತಾ ತತ್ವಜ್ಞಾನ ಆಗಬೇಕು. ಅದು ಇವನ್ ಕೈಲಿಲ್ಲ. ತತ್ವಜ್ಞಾನ ಆಗುವವರೆಗೂ ಏನು ಮಾಡಕ್ಕಾಗಲ್ಲ, ಅಲ್ಲಿವರೆಗೂ ಸಾಧಕನೇ. ಆ ಪ್ರಿಯಾಪ್ರಿಯಗಳು ಬರ್ತಾನೇ ಇರುತ್ತವೆ. ಅವಾಗ ಅವನು ಉದ್ಯೋಗಗೊಳ್ಳದೆ, ಸಂತೋಷಗೊಳ್ಳದೆ, ಉಬ್ಬಿರತ ಅಂದ್ರೆ ಏರಿಳಿತ ಉಬ್ಬಿರತ ಅಂದ್ರೆ ಅದನ್ನ ಮಾಡ್ಕೊಳ್ಳದೆ ಇರ್ಬೇಕು. ಶಿಕ್ಷಕ ವಾಚ್ ಮಾಡ್ತಾ ಇರ್ಬೇಕು ಮನಸ್ಸು. ನಾನು ಸಂತೋಷ ಪಟ್ನ, ದ್ವೇಷ ಪಟ್ನ, ಉದಾಸೀನ ಮಾಡಿದ್ನ, ತಿರಸ್ಕಾರ ಮಾಡಿದ್ನ, ಯಾವ ವಿಕಾರವನ್ನು ಮಾಡುದು ದೋಷವೇ. ನೀವು ಉದಾಸೀನ ಮಾಡುದು ಅಂತ ಮಾಡೋ ಕ್ರಿಯೆಯಿಂದ ಕೊಂಡ್ರೆ ಅದು ದೋಷವೇ. ಸಂಬಂಧ ಪಡದೇ ಇದ್ದವನಾಗಿರೋದೇ ಸ್ವಭಾವ. ಏನೇ ಮಾಡಿದ್ರು ಮಾಡೋದು ಒಂದು ದೋಷವೇ. ಮುಂಚೆ ಪ್ರಾಕ್ಟೀಸ್ ಹೌದು, ಆದ್ರೆ ಎಷ್ಟೇ ಪ್ರಾಕ್ಟೀಸ್ ಇಂದ ಆದ್ರೂ ಜ್ಞಾನ ಆಗದೇನೆ ಅದು ಪೂರ್ತಿ ಆಗೋಲ್ಲ. ತತ್ವಜ್ಞಾನ ಆದ್ಮೇಲೆ ಅದು ಸಹಜವಾಗೋದು. ಅಲ್ಲಿವರೆಗೂ ಅದು ಪ್ರಯತ್ನ ಇದಾಗಿರುತ್ತೆ, ಕಂಟ್ರೋಲ್ ಮಾಡ್ತಾನೆ ಇರ್ತಾನೆ. ಬಾಧೆ ಆದ್ಮೇಲೆ ಅದು ಇಲ್ಲ ಆಗೋದು. ಕನಸಿನಲ್ಲಿ ಹಾವನ್ನಾಗಲಿ ಕಳ್ಳರನ್ನಾಗಲಿ ಇನ್ನೊಂದಾಗಲಿ ಎಷ್ಟೇ ಎದುರಿಸಿದ್ರು ಅದು ನೀನ್ ಧೈರ್ಯ ಅಂತ ಆದ್ರೂ ಅದು ಇದೇ ಇರುತ್ತೆ. ಅದು ಎಚ್ಚತ್ ಮೇಲೆ ಇನ್ನು ಎದುರಿಸೋ ಅವಶ್ಯಕತೆ ಇಲ್ಲ. ಹಾವು, ದೊಡ್ಡ ಹಾವು ಬಂದಿದೆ, ಕಾಳಿನ ಸರ್ಪ ಬಂದಿದೆ, ಅಂದ್ರೆ ಕಳ್ಳು ಕಾಕರು ಬಂದಿದ್ದಾರೆ, ಇನ್ಯಾರು ಶತ್ರು ಬಂದ್ಬಿಡಿ ಆಗದೆ ಇದ್ದವರು. ಎಷ್ಟೇ ಎದುರಿಸಿ ಏನ್ ಮಾಡಿದ್ರು ಕನಸಿನಲ್ಲಿ ನೀವು ಅದು ಅಲರ್ಟ್ ಆಗೇ ಇರ್ಬೇಕು, ಮಾಡ್ತಾನೆ ಇರ್ಬೇಕು. ಎಚ್ಚಾದ್ಮೇಲೆ ಜೊತೆ ತಗೊಳ್ತಾರ, ಆಮೇಲೆ ಅಲರ್ಟ್ ಆಗಿರ್ಬೇಕಾಗಿಲ್ಲ. ಹಾಗೆ ಇಲ್ಲಿ ಈ ಅವಸ್ಥೆ ಒಳಗಿರುವಾಗ ಅಭಿಮಾನ ಪಟ್ಕೊಂಡಿರುವಾಗ ಎಷ್ಟು ಮಾಡಿದ್ರು ಮಾಡೋದ್ರಿಂದ ಮುಗಿತು ಅಂತ ಆಗೋದೇ ಇಲ್ಲ. ಮಾಡಿದ್ರು ಎಷ್ಟೋ ಮಟ್ಟಿಗೆ ತಗ್ಗಿಸ್ಕೋಬಹುದು. ತಗ್ಗಿಸ್ಕೋ ಉದ್ದೇಶವು ವಿವೇಕ ಬರೋಕ್ಕೆ, ಜ್ಞಾನಕ್ಕೆ ಅನುಕೂಲವಾಗ್ಲಿ ಅಂತ ತಗ್ಗಿಸ್ಕೋತಾ ಇಲ್ಲ. ಅಂದ್ರೆ ವಿವೇಕ ಬರೋದಕ್ಕೆ ಇದರಿಂದ ಹೊರಚಾದ್ರೆ ವಿವೇಕ ಬರುತ್ತೆ. ಸಮಾಧಾನ ಬೇಕು ಮನಸ್ಸಿಗೆ, ಸಮಾಧಾನತೆ, ನಿರಾಳತೆ, ಸಹಜತೆ ಬರ್ಬೇಕು. ಆ ಸಹಜತೆ ಬರ್ಬೇಕಾದ್ರೆ ಆ ಸಹಜದ ಕಡೆಗೆ ನಾವು ತಿಳ್ಕೊಬೇಕು, ಹೋಗ್ತಾ ಹೋಗ್ಬೇಕು. ಬಹಳ ದಿವಸದ ಪ್ರಯತ್ನದಿಂದ ಬಂತು. ಹಾಗೆ ಕಾಲೇನಾತ್ಮನಿ ವಿಂದತಿ ಅಂತ ಭಗವಂತ ಹೇಳಿದ್ದು. ಪ್ರಿಯ ಪ್ರಾಪ್ತಿ ಹರ್ಷಾದು ಕುರ್ವಾತಿ, ಹರ್ಷಾದಿಗಳನ್ನು ಮಾಡುತ್ತೆ. ಕುರ್ವಾತಿ ದ್ವೇಷನ ಅದೆರಡು ಮಾಡಿಯೇ ಮಾಡುತ್ತೆ. ಆದ್ರೆ ಕೇವಲವಾದ ಆತ್ಮದೃಷ್ಟಿ ಆದವನು ಮಾಡೋಲ್ಲ. ಕೇವಲವಾದ ಆತ್ಮ ಅಂದ್ರೆ ಉಪಾಧಿ ಸಂಪರ್ಕವಿಲ್ಲದ
ಸ್ವಸ್ವರೂಪದಲ್ಲಿ ಕಂಡುಕೊಂಡ ನೆಲೆನಿಂತವನ್ನ ಹರ್ಷವಿಷಾದ ಉಂಟು ಮಾಡುದ. ತಸ್ಯ ಪ್ರಿಯಾ ಪ್ರಿಯ ಪ್ರಾಪ್ತ್ಯ ಅಸಂಭವ. ಕೇವಲ ಆತ್ಮದರ್ಶಿಗೆ ಪ್ರಿಯ ಪ್ರಾಪ್ತಿ ಅಪ್ರಿಯ ಪ್ರಾಪ್ತಿ ಅಂದ್ರೆ ಹೊಂದಲ್ಲ, ಅದಿರೋದೇ ಇಲ್ಲ. ಪ್ರಿಯಾ ಪ್ರಿಯ ಪ್ರಾಪ್ತಿಯ ಸಂದರ್ಭವೇ ಇಲ್ಲ. ಪ್ರಿಯಾ ಪ್ರಿಯ ಅನ್ನೋದೇ ಕಲ್ಪಿತವಾಗ್ಬಿಡುತ್ತಲ್ಲ, ಅದೇ ಇಲ್ಲದ್ದು ಅಂತ ಆಗ್ಬಿಡುತ್ತಲ್ಲ, ಇಲ್ಲದ್ದಾದ ಪ್ರಾಪ್ತಿ ಅಂತ ಆಗುತ್ತೆ. ಸತ್ಯವಾಗಿದ್ರೆ ನಾನು ಸಿಕ್ಕಾಕೊಳ್ಳಲ್ಲ, ನಾನು ದೂರ ಇರ್ತೀನಿ, ನಿಮ್ ದೂರ ಇರ್ಬೋದು. ಎಷ್ಟೋ ದೂರ ಇರ್ತೀಯಾ? ಈ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಮಧ್ಯ ಜಗಳ ಆಡ್ಕೊಂಡಿರ್ತವೆ. ಜಗಳ ಆಡ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡುತ್ತೆ, ಒಬ್ಬೊಬ್ರು ಹೊಡೆದು ಓಡೋಗ್ಬಿಡ್ತಾರೆ, ಅವ್ನು ಹೊಟ್ಟಿಸ್ಕೊಂಡ್ಬಿಡ್ತಾನೆ, ಓಡೋಗ್ಬಿಟ್ಟು ಅಪ್ರತೆ ಓಡೋಗ್ಬಿಡ್ತಾನೆ. ಅಪ್ಪ ಅಪ್ಪ ಹೊಡಿತಾನೆ ಅಂತ, ಹೊಡಿಬೇಡ ಹೋಗ ಅಂತಾನೆ. ಅವನು ಅಂತಾನೆ, ಬಾ ಎಷ್ಟೊತ್ತಿಗೆ ಕೈ ಮಾಡಿ ಹೋಗ್ತಾನೆ, ಸಂಜೆ ಮಾಡಿ ಹೋಗ್ತಾನೆ. ಎಷ್ಟೊತ್ತು ಅಪ್ರತೆ ಇರಬೇಕಾಗುತ್ತೆ? ಇನ್ನೇನು ಅವತ್ತು ಆಟಕ್ಕೆ ಹೋಗ್ಲೇಬೇಕು ಅವನು ಆಟ ಮತ್ತೆ ಹೊಡಿತಾನೆ, ಅದು ಜಗಳ ಆಗುತ್ತೆ. ಹಂಗೆ ಸ್ವಲ್ಪ ಹೊತ್ತು ವಿವೇಕದಿಂದ ಸ್ವಲ್ಪ ಹೊತ್ತಿನಿಂದ ತರ್ಕೊಂಡಿರ್ಬೋದು. ಆ ತಾತ್ಕಾಲಿಕ ಶಮನ ಇದೆಯಲ್ಲ, ಅದು ಶಮನ ಅಲ್ಲ, ಅದು ಮತ್ತೆ ಹಿಡ್ಕೊಂಡ್ಬಿಡುತ್ತೆ. ಪರಿಪೂರ್ಣ ಆತ್ಮಜ್ಞಾನ ಆದ್ಮೇಲೇನೆ ಅದು ಪೂರ್ತಿ ಹೋಯ್ತು ಅಂತ ಆಗೋದೇ ಹೊರತು ಅಲ್ಲಿವರೆಗೂ ಕಾಡ್ತಾನೆ ಇರುತ್ತೆ, ಬಿಡೋದೇ ಇಲ್ಲ. ಈ ಕಾಡಿಗಾಲು ಹೋಗ್ಲಿ, ಗಂಗೋತ್ರಿಗಾಲು ಹೋಗ್ಲಿ, ಕಾಶಿಗಾಲು ಹೋಗ್ಲಿ, ಬಿಡೋಲ್ಲ ಅದು. ಏನದು ಈ ದೇಹೇಂದ್ರಿಯ ಮನೋಬುದ್ಧಿ ತಗೊಂಡೇ ಹೋಗ್ಬೇಕಲ್ಲ. ಈ ದೇಹೇಂದ್ರಿಯ ಮನೋಬುದ್ಧಿನ ತೆಗೆದುಕೊಂಡು ಹೋಗ್ಬೇಕು ಅಂತಾದ್ಮೇಲೆ ಇದರಲ್ಲಿ ಇರ್ತಕ್ಕಂಥ ದೋಷವನ್ನ ಗಂಗೋತ್ರಿ ಹೋಗ್ಬಿಟ್ಟು ಬಿಟ್ಕೊಂಡ್ಬಿಡೋದಪ್ಪ. ಏನಪ್ಪ ಅಂದ್ರೆ ಅಲ್ಲಿ ಸಾಧನೆ ಮಾಡೋಕೆ ಅನುಕೂಲ ಅಂತ ಹೇಳ್ಬೋದು. ಬದರಿ ಗಂಗೋತ್ರಿ ಹೋಗ್ಬಿಟ್ಟು ಅಲ್ಲಿ ನಮ್ಮನ್ನ ಬಿಟ್ಕೊಂಡು ಅಲ್ಲೇ 6 ತಿಂಗಳು ವರ್ಷ ಆಗಿದ್ದು ಮತ್ತೆ ದಿನ ಪ್ರಾಕ್ಟೀಸ್ ಮಾಡ್ತಾ ತಾನಲ್ಲ ತನ್ನದಲ್ಲ ಮಾಡ್ತಾ 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 ಆತ್ಮ ಅನುಸಂಧಾನ ಮಾಡ್ತಾ ಆತ್ಮ ಕಳ್ಕೊಳ್ತಾ ಇರ್ಬೇಕು. ಆತ್ಮವಿಚಾರನ ತಿಳ್ಕೋಬೇಕು. ಆಮೇಲೆ ಅಲ್ಲಿ ಹೋಗಿ ಏಕಾಂತ ಸಾಧನೆ ಮಾಡ್ಬೇಕು. ಕಿಂಚ ಸರ್ವಭೂತೇಷು ಏಕಃ ಸಮಃ ನಿರ್ದೋಷಃ ಆತ್ಮ ಇತಿ ಸ್ಥಿರ ನಿರ್ವಿಚಿಕಿತ್ಸಾ ಬುದ್ಧಿ ಯಸ್ಯ ಸಹ ಸ್ಥಿರಬುದ್ಧಿ ಅಸಮ್ಮೂಢಃ ಸಮ್ಮೋಹವರ್ಜಿತಶ್ಚ ಸ್ಯಾತ್ ಅಸೋಕ್ತ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ ಅಕರ್ಮಕೃತ್ ಸರ್ವಕರ್ಮಸನ್ಯಾಸಿ ಇತ್ಯರ್ಥಃ. ಮತ್ತು ಏನಪ್ಪಾ ಅಂತಂದ್ರೆ ಎಲ್ಲಾ ಭೂತಗಳಲ್ಲಿಯೂ ಒಂದೇ ಆಗಿರುವ ಏಕಾಂತ, ಅದು ಆ ಪದ ಎಲ್ಲಾ ಭೂತಗಳಲ್ಲೂ ಒಂದೇ ಇದೆಯೇನು, ಆ ಪದ ತಪ್ಪು ಗೊತ್ತಾ? ಎಲ್ಲಾ ಭೂತ ಅಂತಿದ್ದು ಅದೆಲ್ಲ ಒಂದು ಅಂತ ಒಂದಿದ್ದು, ಅದು ಒಂದು ಇದೆಲ್ಲ ಭೂತಗಳು ಅಂತ ಈ ಬಂದ ಸಂಖ್ಯೆ ಅಲ್ಲ. ಅದು ಪದವನ್ನು ಹಾಗೆ ಬಳಸ್ಬೇಕು, ಅದು ಪದಕ್ಕೆ ಆ ಅರ್ಥ ಅಲ್ಲ. ಸೂರ್ಯ ಒಂದು, ಚಂದ್ರ ಒಂದು, ಹಾಗೆ ಆತ್ಮ ಒಂದು ಅಲ್ಲ. ಅದಕ್ಕೆ ಬೇರೆ ಇನ್ನೊಂದಿದೆ, ಸೂರ್ಯ ಚಂದ್ರ, ಇದಕ್ಕೆ ಇನ್ನೊಂದಿಲ್ಲ ಬೇರೆ. ಎರಡೆಂಬುದಿಲ್ಲದ ಒಂದು ಇದು. ಎಲ್ಲಾ ಭೂತಗಳಲ್ಲಿಯೂ ಅದ್ವಿತೀಯವಾಗಿರುವ ಏಕರೂಪವಾಗಿ ಸಮಾನ ಏರ್ಪೇರಿಲ್ಲದ ಯಾವ ದೋಷವಿಲ್ಲದೆ ಇರತಕ್ಕಂಥ ಆತ್ಮನೇ ನಾನು ಎಂಬುದಾಗಿ ಸ್ಥಿರವಾದ ಸಂಶಯವಿಲ್ಲದೆ ಇರುವ ಬುದ್ಧಿಯು ಯಾವರಿಗೋ ಅವನು ಸ್ಥಿರ ಬುದ್ಧಿ. ನಿಶ್ಚಿತವಾಗಿ ತೀರ್ಮಾನವಾಗಿ ಹೌದು ಅಹಮಸ್ಮಿ ಪರಂ ಬ್ರಹ್ಮ ಸರ್ವಭೂತಾನಾಂ ಆತ್ಮ ಮಯ್ಯೇವ ಸರ್ವಾಣಿ ಭೂತಾನಿ ದೃಶ್ಯಂತೆ ಅಹಮೇವ ಅಸ್ಮಿ ಸರ್ವಾಣಿ ಭೂತಾನಿ ಮತ್ತು ನನ್ನ ಸರ್ವಾಣಿ ಭೂತಾನಿ ಸಂತೆ ಅಂತ ನನಗಿಂತ ಬೇರೆ ಯಾವ ಭೂತಗಳು ಇಲ್ಲ, ಎಲ್ಲಾ ಭೂತಗಳು ನನ್ನಲ್ಲೇ ಕಲ್ಪಿತವಾಗಿದೆ, ನನಗೆ ಆ ಇದು ಹೆಸರು ಅವಿದ್ಯಾ ಕಲ್ಪಿತವಾದ ಕ್ಷೇತ್ರದಿಂದ ಉಪಾಧಿಯಿಂದ ಹೆಸರೇ ಹೊರತು ವಸ್ತುತಃ ನಾನೊಬ್ಬನೇ ಇರ್ತಕ್ಕನು, ನಾನೊಬ್ಬನೇ ಇನ್ನೊಂದಿಲ್ಲದ ನಾವು. ಈ ರೀತಿ ಸ್ಥಿರವಾದ ಬುದ್ಧಿಯು ಯಾರಿಗಿದೆಯೋ ಅವನು ಅಸಮ್ಮೂಢ, ಸಮೋಹ ವರ್ಜಿತ, ಮೋಹರಹಿತನು. ಮೋಹ ಅಂದ್ರೆ ಮೋಹ ವೈಚಿತ್ಯ, ವಿವೇಕವಿಲ್ಲದವನು ಮೋಹ, ಅದಿಲ್ಲದ್ದು. ವಿವೇಕವಿಲ್ಲ ಅನ್ನೋದಿಲ್ಲ. ಸಮೋಹ ವರ್ಜಿತ ಅಂದ್ರೆ ಯಾವ್ದು ಹೇಗೆ, ಯಾವ್ದು ಸತ್ಯ, ಎಂಥದ್ದು ಏನು ಅಂತ ಹೇಳಿ ಅದ್ರ ಬಗ್ಗೆ ಇದಮಿತ್ತ ಕರೆಕ್ಟಾಗಿ ಗೊತ್ತು ಮಾಡ್ಕೊಂಡಿದ್ದಾನೆ, ನಿಶ್ಚಯ ಮಾಡ್ಕೊಂಡಿದ್ದಾನೆ. ಈ ರೀತಿ ಇರಬೇಕು. ಮೇಲೆ ಹೇಳಿದಂತಹ ಬ್ರಹ್ಮನು ಕಂಡ್ಕೊಂಡಂತಹ ಜ್ಞಾನಿ ಇರಬೇಕು, ಕಂಡ್ಕೊಂಡವನಾಗಿ ಸಾಧಕ ಇರಬೇಕು ಅಂತ ಇರಬೇಕು ಅಂತ ಗೊತ್ತಿದ್ರೆ ಸಾಧಕ. ಜ್ಞಾನಿ ಜ್ಞಾನಿ ಇರ್ತಾನೆ. ಈ ರೀತಿ ಮೇಲೆ ಹೇಳಿದ ಬ್ರಹ್ಮನು ಕಂಡ್ಕೊಂಡು ಈ ರೀತಿ ಇರ್ತಾನೆ. ಅವನು ಬ್ರಹ್ಮದಲ್ಲೇ ಇದ್ಕೊಂಡವನಾಗಿ ಅವನು ಯಾವ ಕರ್ಮವನ್ನು ಮಾಡೋನಲ್ಲ. ಕರ್ಮ ಮಾಡ್ತಾ ಇಲ್ಲ ಅವನು. ಇವನು ಮಾಡದೆ ಹೋದ್ರು ಮಾಡ್ತಿದ್ದಾನೆ. ಅಜ್ಞ ಕರ್ಮ ಮಾಡದೆ ಹೋದ್ರು ಕರ್ಮ ಮಾಡ್ತಾ ಇದೆಯಾ ಅಂತ ಅರ್ಥ. ಕರ್ತೃತ್ವ ಬುದ್ಧಿ ಇರೋದ್ರಿಂದ ಇವನು ಮಾಡ್ತಾ ಇರಲ್ಲ. ಇವನು ಅಕರ್ಮ ಕರ್ತ ಎಲ್ಲಾ ಕರ್ಮಗಳನ್ನು ಕೈ ಬಿಟ್ಟವನು ಸನ್ಯಾಸಿ ಆದವನು
ದರ್ಶ ಸುಖಮಕ್ಷೀಯಮಷ್ಟುತೆ ಅದು ಇವಾಗ ಎರಡನೇದು ಇವಾಗ ಮಧ್ಯದಾಯ್ತು ಇವಾಗ ಬ್ರಹ್ಮನಿಶ್ಚಿತ ಮೊದಲದು ಕಿಂಚ ಬ್ರಹ್ಮನಿಶ್ಚಿತ ಬಾಹ್ಯ ಸ್ಪರ್ಶೇಶು ಬಾಹ್ಯಾಶ್ಚಿತೆ ಸ್ಪರ್ಶಾಶ್ಚ ಬಾಹ್ಯ ಸ್ಪರ್ಶಾ ಮತ್ತು ಬ್ರಹ್ಮದಲ್ಲಿರುವವನು ಅತಿಗೊಂಡವನಾಗಿದ್ದು ಬಾಹ್ಯ ಸ್ಪರ್ಶಗಳಿಂದ ಬಾಹ್ಯವೂ ಆಗಿದೆ ಸ್ಪರ್ಶವೂ ಆಗಿದೆ ಹೊರಗಡೆಯೂ ಇದೆ ಇಂದ್ರಿಯಗಳನ್ನು ಮುಟ್ಟಿಸ್ಕೊಳ್ಳುವಂಥವುಗಳು ಆಗಿವೆ ಸ್ಪೃಶ್ಯಂತೆ ಸ್ಪರ್ಶ ಮುಟ್ಟಿಸ್ಕೊಳ್ತಲ್ಲ ಅದೆಲ್ಲ ಸ್ಪರ್ಶ ಅಂತ ಕಣ್ಣು ಹೋಗಿ ರೂಪ ಮುಟ್ಟತ್ತೆ ಕಿವಿ ಶಬ್ದ ಹೋಗಿ ಮುಟ್ಟತ್ತೆ ಇದೆಲ್ಲ ವ್ಯವಹಾರ ಮುಟ್ಟತ್ತೆ ಹೀಗಾಗಿ ಕಣ್ಣು ಅಲ್ಲಿ ಹೋಗುತ್ತೋ ಕಣ್ಣೇ ಅಲ್ಲಿ ಇದ್ದು ಅದನ್ನ ಅರಿಯುತ್ತೋ ಆಗ ಕಣ್ಣು ಅದು ಒಂದಷ್ಟು ಅರಿವು ಗೊತ್ತಾಗ್ತಾ ಇದೆಯೋ ಒಂದೊಂದು ದಾಟ್ಕೊಂಡು ಹೋದಂಗೆ ಅನುಭವ ಏನ್ ಹೇಳ್ತೆ ಎಲ್ಲ ನಾನೇ ನನ್ನಲ್ಲೇ ಇದೆ ನನಗೆ ಸುಂದರ ಅನುಭವಗಳು ಅಲ್ಲಿವರೆಗೂ ಹೋಗ್ಬಿಟ್ರೆ ಯಾವ ಉಳಿಯೋದೇ ಇಲ್ಲ ಕೇವಲ ಆತ್ಮಸ್ಥ ಒಂದೇ ಉಳಿದೈತೆ ಹೋಗ್ಬೇಕು ಅಲ್ಲಿವರೆಗೂ ಹೋಗ್ಬೇಕು ಬಿಡ್ಬಾರ್ದು ಅದೇ ನಿಲ್ಕೋಬಾರ್ದು ಹೊರಗಿನ ಸ್ಪರ್ಶಗಳಲ್ಲಿ ಹೊರಗಿನದಾಗಿರುವ ಮತ್ತು ಸ್ಪರ್ಶಗಳೇ ಹೊರಗಿನ ಸ್ಪರ್ಶಗಳು ಇದು ನೋಡಿ ಇದು ಅಧ್ಯಾತ್ಮ ದೃಷ್ಟಿಯಿಂದ ದೇಹ ಇಟ್ಕೊಂಡು ಅದೆಲ್ಲ ಹೊರಗಡೆ ಇದೆ ಅವುಗಳಿಗೆ ಇಂದ್ರಿಯ ಹೋಗಿ ಮುಟ್ಟತ್ತೆ ಇಟ್ಕೊಂಡು ಇವುಗಳಲ್ಲಿ ಅಂಟ್ಕೊಂಡಿರ್ಬೇಕು ಸಾಧಕನಾದವನು ಹೊರಗಿನ ಯಾವುದಕ್ಕೂ ಅಂಟ್ಕೋಬಾರ್ದು ಇಂದ್ರಿಯಗಳು ಇಂದ್ರಿಯ ವಿಷಯಗಳೇ ಇಂದ್ರಿಯಗಳು ಸಾಧನಗಳು ವಿಷಯಗಳು ಸ್ಪರ್ಶಗಳು ಹುಟ್ಟಿಸ್ಕೊಳ್ಳುವಂಥವುಗಳು ವಿಷಯಗಳನ್ನೇ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ ಮುಟ್ಟುತ್ತೆ ಅಂದ್ರೆ ಅರ್ಥ ಏನು ಗುರುಗಳೇ ಮುಟ್ಟುತ್ತೆ ಅಂತಾರ ಅಲ್ಲ ನೋಡ್ತೀವಿ ಅಂತೀವಿ ಆದ್ರೆ ಅದೇನು ಮುಟ್ಟಲ್ಲ ಅಲ್ವಾ ಅದೇ ಹೆಂಗೆ ಮುಟ್ಟತ್ತೆ ಶಬ್ದಕ್ಕೆ ಅರ್ಥ ಅದನ್ನ ಅರಿವು ಮಾಡ್ಕೊಳುತ್ತೆ ಅಂತ ಅದರ ಬಗ್ಗೆ ಅರಿವು ಮಾಡ್ಕೊಳ್ದೆ ಮುಟ್ಟೋದು ಕಣ್ಣು ಅಲ್ಲಿರೋ ದೂರದಲ್ಲಿರೋ ಹಸು ಮುಟ್ಟತ್ತೆ ಅಂದ್ರೆ ಅದು ಹಸು ಅಂತ ತಿಳ್ಕೊಳತ್ತೆ ಹಸು ಅನ್ನೋದನ್ನ ನೋಡಿ ತಿಳ್ಕೊಳ್ಳೋದನ್ನೇ ಹಸುವನ್ ಕಣ್ಣು ಮುಟ್ಸು ಅಂತ ಇದನ್ನ ಮುಟ್ಸು ಕಣ್ಣು ಅಂತಂದ್ರೆ ಇದು ಹಳದಿ ಆಗಿದೆ ಕಣ್ಣು ಹೇಳ್ತಿದ್ದಿಂದ ಕಣ್ಣು ಇದನ್ನ ಮುಟ್ಟಿಬಿಟ್ಟು ಹೇಳ್ತಾ ಇದೆ ಇದು ಹಳದಿ ಆಗಿದೆ ಅಂತ ಇದೇ ಇದನ್ನ ಮುಟ್ಟುವಿಕೆ ನಿಜವಾಗಿ ಮುಟ್ಟೋದು ಶಬ್ದಕ್ಕೆ ಅರ್ಥ ಅರಿವಿನಿಂದ ವಿಷಯ ಮಾಡ್ಕೊಳ್ಳೋದನ್ನೇ ಮುಟ್ಟೋದು ಅಂತ ಇದ್ದಾರೆ ಆಯಾಯ ಇಂದ್ರಿಯ ಮೂಲಕ ಅರಿವು ಹೋಗಿ ಮನಸ್ಸು ಇಂದ್ರಿಯ ಮೂಲಕ ಅಲ್ಲಿ ಹೋಗಿ ಅದನ್ನ ಆಕಾರ ಮಾಡ್ಕೊಂಡು ಅರಿವಿಂದ ವ್ಯಾಪ್ತವಾದ ಕೂಡಲೇ ಇಂಥದ್ದು ಗೊತ್ತಾಗುತ್ತೆ ಪ್ರತಿಯೊಂದು ಮನಸ್ಸಿಂದ ಕಣ್ಣಿಂದ ಅದಕ್ಕೆ ಹೋಗಿ ಇದೊಂದು ಆಬ್ಜೆಕ್ಟ್ ಅಂತ ಆ ಆಕಾರ ಮಾಡ್ಕೊಂಡಾಗ ಆ ಆಕಾರನ ಅರಿವು ವ್ಯಾಪಿಸ್ಕೊಳುತ್ತೆ ಆಗ ಅದು ಅರಿವು ಆಗುತ್ತೆ ಅನುಭವ ಆಗುತ್ತೆ ಇಂಥದ್ದು ಅಂತ ಅದು ಏನಾದ್ರು ಲೈಕ್ ಫ್ಲೋ ಆಫ್ ಥಾಟ್ಸ್ ಅಂತ ಹೊರಗೆ ಹೋಗುತ್ತೆ ಅಂತ ನಂಗೆ ಏನಾದ್ರು ಇದೆಯಾ ಗುರುಗಳೇ ಇಲ್ಲ ಅನ್ಸುತ್ತಲ್ಲ ಸುಮ್ಮನೆ ಅದು ಅನುವಾದ ಲೋಕದವರು ಅಲ್ಲಿರೋದನ್ನ ನಾವು ನೋಡ್ತೀವಿ ಅಂತಂತೀವಲ್ಲ ಅದನ್ನೇ ಮುಟ್ತಾ ಇದ್ದಾರೆ ಅಂತ ಇದ್ದಾರೆ ಅಷ್ಟೇ ಆತರ ಹೋಗೋದು ಅನ್ನೋದೆಲ್ಲ ಏನಿಲ್ಲ ಇಲ್ಲಿ ಶಬ್ದಾದಿ ವಿಷಯಗಳು ಏನಿದೆ ಅದೇ ಸ್ಪರ್ಶಗಳು ಆ ತೇಷು ಬಾಹ್ಯ ಸ್ಪರ್ಶೇಶು ಆಯ್ತು ಹೌದಾಯ್ತಾ ಆ ಬಾಹ್ಯ ಸ್ಪರ್ಶಗಳು ದೃಶ್ಯಂತೆ ಸ್ಪರ್ಶಾಃ ಶಬ್ದಾದಯಃ ದೃಶ್ಯಂತೆ ಸ್ಪರ್ಶಾಃ ಶಬ್ದಾದಯಃ ವಿಷಯಾಃ ವಿಷಯಾಃ ತೇಷು ಬಾಹ್ಯ ಸ್ಪರ್ಶೇಶು ತೇಷು ಬಾಹ್ಯ ಸ್ಪರ್ಶೇಷು ಅಸಕ್ತಃ ಆತ್ಮ ಅಂತಃಕರಣಂ ಅಸಕ್ತಃ ಆತ್ಮ ಅಂತಃಕರಣಂ ಯಸ್ಯ ಸೋಯಂ ಅಸಕ್ತಾತ್ಮ ಯಸ್ಯ ತೋಯಂ ಅಸಕ್ತಾತ್ಮ ವಿಷಯೇಷು ಪ್ರೀತಿವರ್ಜಿತಃ ಸನ್ ವಿಂದತಿ ಲಭತೆ ವಿಷಯೇಷು ಪ್ರೀತಿವರ್ಜಿತಃ ಸನ್ ವಿಂದತಿ ಲಭತೆ ಆತ್ಮನಿ ಯತ್ ಸುಖಂ ಆತ್ಮನಿ ಯತ್ ಸುಖಂ ತದ್ವಿಂದತಿ ತದ್ ವಿಂದತಿ ಇತ್ಯೇತತ್ ಸ್ಪೃಶ್ಯಂತೆ ಸ್ಪರ್ಶ ಮುಟ್ಟಲ್ಪಡುತ್ತವೆ ಮುಟ್ಟಿಸ್ಕೊಳ್ಳೋದು ನಾವು ಕೈಯಿಂದ ಅದೇ ಮುಟ್ಟಿದೆ ಅಂತೀವಿ ಇದನ್ನು ಮುಟ್ಟಿದೆ ಅಂತ ಅದ ಕಣ್ಣು ರೂಪವನ್ನು ಮುಟ್ಟೋದು ಕಿವಿ ಶಬ್ದವನ್ನು ಮುಟ್ಟೋದು ಅಂದ್ರೆ ಆಯಾಯ ಅರಿವನ್ನು ಮಾಡ್ಕೊಳ್ಳೋದನ್ನೇ ಮುಟ್ಟೋದು ಅಂತ ಇದ್ದಾರೆ ಆಯಾಯ ಇಂದ್ರಿಯಗಳು ತಮ್ಮ ವಿಷಯವನ್ನು ಅರಿಯೋದನ್ನೇ ಅದ ಮುಟ್ಟಿತು ಅದನ್ನ ಸಂಬಂಧ ಪಟ್ಕೋತು ಅಂತ ಅದ ಇಂಪೋಸೋದು ಆರೋಪ ಮಾಡ್ತಾರೆ ಮುಟ್ಟೋದು ಅನ್ನೋದು ಇದಲ್ಲ ಆ ಹೊರಗಿನ ಮುಟ್ಟಲ್ಪಡುವ ವಸ್ತುಗಳಲ್ಲಿ ಅಂಟ್ಕೊಳ್ತಾ ಇದ್ದೇವೆ ನಾನು ಅದೇನಾಗುತ್ತೆ ಇಂದ್ರಿಯ ಅದ್ರ ಅನುಕೂಲ ಅಂತ ತೋರಿದ್ರೆ ಆ ವಿಷಯದಲ್ಲೇ ಮುಳುಗ್ಬಿಡುತ್ತೆ ಅಂಟ್ಕೊಂಡ್ಬಿಡುತ್ತು ತಾಜಾತ್ಮ್ಯ ತಂದ್ಕೊಂಡು ಅದನ್ನ ತಂದಾಗ ಮಾಡ್ಕೊಂಡು ಹವಣಿಸುತ್ತೆ ತಂದಾಗ್ಬೇಕು ತನ್ನ ಜೊತೆ ಇರ್ಬೇಕು ತನ್ನ ಪಕ್ಕ ಇರ್ಬೇಕು ತಾನು ಅಷ್ಟು ಮಟ್ಟಿಗೆ ತನಗೆ ಇಷ್ಟವಾದ ವಸ್ತು ಅಥವಾ ವ್ಯಕ್ತಿ ಏನೇ ಆಗ್ಲಿ ಅದು ನೋಡ್ತು ಅಂತಂದ್ರೆ ಸುಮ್ಮನೆ ನೋಡಲ್ಲ ನೋಡಿದ ಕೂಡ್ಲೇನೆ ಅಲ್ಲಿ ಒಂದು ಪ್ರೇಮ ಭಾವ ಕಲಾಯ ಹಚ್ಚತ್ತೆ ಈ ಪಾತ್ರೆ ಕಲಾಯ ಮಾಡ್ತಾರಲ್ಲ
ತಾಮ್ರ ಹಿತ್ತಾಳೆ ಕಲಾಯ ಮಾಡುವ ಹಾಗೇನೆ ಈ ಮನಸ್ಸು ಇಷ್ಟವಾದ ವಸ್ತು ವ್ಯಕ್ತಿಯನ್ನ ಹೋಗಿ ಇಂದ್ರಿಯ ಮೂಲಕ ಹೋಗಿ ಅಂಟ್ಕೊಂಡ್ ಕೂಡಲೇನೆ ಅಲ್ಲಿ ಪ್ರೀತಿಯನ್ನು ಕಲಾಯ ಹಚ್ಕೊಂಡ್ಬಿಡುತ್ತೆ. ಪ್ರೇಮನ ಕಲಾಯ ಹಚ್ಕೊಂಡ್ಬಿಟ್ಟು ಆಮೇಲೆ ಪ್ರೀತಿ ಮಾಡಿಬಿಟ್ಮೇಲೆ ಅದು ತಂದಾಗ್ಬೇಕು, ತನ್ನ ಹತ್ರ ಇರ್ಬೇಕು, ತನ್ನ ಅಧೀನದಲ್ಲಿ ಇರ್ಬೇಕು ಅಂತೆಲ್ಲ ಅಪೇಕ್ಷೆ ಪಡುತ್ತೆ. ನನ್ನ ಜೊತೆ ಇರ್ಬೇಕು, ನನ್ನ ಅಧೀನ. ಅದಕ್ಕೆ ಹಿಂಸೆಯ, ಅದಕ್ಕೆ ಅನುಕೂಲವಾಗಿ ಕೇಳಿದ್ರೆ ಅದಕ್ಕೆ ಹಿಂಸೆ. ಅದು ಒಂದು ಮಗುವೇ ಆಗಲಿ, ಆಟ ಆಡ್ತಾ ಇರೋ ಮಗುವನ್ನ ನಾನು ಎತ್ಕೊಂಡು ಹೋಗಿ ಮುದ್ದು ಮಾಡ್ತೀನಿ ಅಂದ್ರೆ ಮಗು ಬೇಡಪ್ಪ. ಮಗುಗ್ ತಾನು ಆಟ ಆಡೋದು ಇಷ್ಟ. ನನಗಿಷ್ಟ, ನನ್ ಮಗು ನನ್ ಜೊತೆ ನನ್ನ ತೊಡೆ ಮೇಲೆ ಇರಬೇಕು, ನಾನು ಎತ್ಕೊಂಡು ಮುದ್ಬೇಕು ಅಂದ್ರೆ ಅದಕ್ಕೆ ಅಳತ್ತೆ. ಅದು ಬಿಡು, ನನ್ನ ಬಿಡು ಅನ್ನತ್ತೆ. ಹಾಗೆ ಲೋಕದ ವ್ಯಕ್ತಿ ಆಗಲಿ ಯಾರೇ ಆಗಲಿ, ಯಾವ ವ್ಯಕ್ತಿಯನ್ನು ನೀವು ನೋಡುವಾಗ ಪ್ರೀತಿ ನೋಡಿ ಅಂಟ್ಕೊಂಡ್ರಿ ಅಂತಂದ್ರೆ ಅದು ಹಿಂಸೆ. ಅದು ಅವ್ರಿಗೆ ನಾವು ಪ್ರೀತಿ ಕೊಟ್ವಿ ನಮ್ ಕಡೆ ಅಂದ್ರೆ ಆ ಪ್ರೀತಿ ಮಾಡಿಸ್ಕೊಂಡ್ರ ಕಡೆ ಅದಕ್ಕೆ ಅದ್ರ ಹಿಂಸೆ. ಅದು ಅವ್ರಿಗೆ ತೊಂದರೆ, ಅದು ಬೇಜಾರು. ಸೊ ಯಾಕೆ ಹೀಗೆ ನೋಡ್ತಾನೆ ನಮ್ಮನ್ನ, ಯಾಕೆ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಬೇಕಾದಾಗ ಇಷ್ಟ ಆಗುತ್ತೆ, ಅದು ಅವ್ರ ದೋಷ. ಅದು ಎಲ್ಲಾ ಟೈಮಲ್ಲೂ ಅವ್ರಿಗೆ ಇಷ್ಟವಾಗದೆ ಹೋದ್ರೆ ಕೆಲವು ಟೈಮಲ್ಲಿ ನೀವು ಉದಾಸೀನ ಮಾಡ್ಬಿಡಿ, ಬೇಜಾರ್ ಮಾಡ್ಕೋತಾರೆ. ನಮ್ಮವರಾಗಿದ್ದು ನಮ್ಮನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ, ನೋಡ್ಲೇ ಇಲ್ಲ, ಕೇಳಲೇ ಇಲ್ಲ, ಆ ರೀತಿ ಅನ್ಕೋತಾರೆ. ಅದು ತಪ್ಪೆ. ರಾಗ ಹೇಗೆ ತಪ್ಪು, ದ್ವೇಷವೂ ಅಷ್ಟೇ ತಪ್ಪು. ಆದ್ರೆ ಈ ಸಂಸ್ಕಾರ, ಮನಸ್ಸಿನ ಸಂಸ್ಕಾರ ಆ ರೀತಿ ಬೆಳೆಸ್ಕೊಂಡಾಗ ಅದನ್ನು ಮಾಡಿಯೇ ಮಾಡುತ್ತೆ. ವಿಷಯ ಕಡೆ ಹೋದಾಗ ಒಂದು ಪ್ರೀತಿ ಏನು ಅಂತ ಒಂದು ಸಂಬಂಧ ಇಟ್ಕೊಂಡು ಅದನ್ನ ಕಲಾಯ ಬಳ್ಕೊಂಡು ಅದು ಅಭಿಮಾನ ಪಟ್ಕೊಂಡು ಅದು ತಂದಾಗ್ಬೇಕು ಅಂತ ಬೇರೆ ಹಠ ಪಟ್ಕೊಂಡು ತನ್ನ ಜೊತೆಲಿ ಇರ್ಬೇಕು, ತನ್ನ ಹತ್ರ ಇರ್ಬೇಕು, ತನ್ನ ಪೊಸೆಸಿವ್, ತನ್ನ ಕೈಯಲ್ಲಿ ಇರ್ಬೇಕು, ತನ್ನ ಕಂಟ್ರೋಲ್ ಇರ್ಬೇಕು. ನಾನು ಕೇಳ್ದಂಗೆ ನೀವು ಹೋಗ್ಬೇಕು, ಅವ್ರಿಗೂ ಉಪಯೋಗಿಸ್ಬೇಕು. ಅದ್ ಯಾಕೆ ನಿನ್ನ ಹಿಡ್ದಲ್ಲಿ ಯಾಕೆ ಇರ್ಬೇಕು ಅಂತ ಕೇಳಿದ್ರೆ ಅದು ಉತ್ಸಾಹ ಇಲ್ಲ. ಹೌದಪ್ಪ, ನನ್ನ ಹಿಡ್ದಲ್ಲಿ ಇರ್ಬೇಕು ಅದಕ್ಕೆ ನಿದ್ದೆ. ಮತ್ತೆ ಹೇಳ್ತಾ ಇದೆ ಸುಕಳಿಕೆ ಇಲ್ವ, ನಾವು ಹೇಳ್ತಾ ಇದೆ ಆಸಕ್ತ ತಾನೇ ವಿಷಯೇಶು ಪ್ರೀತಿ ಬರ್ತಿದೆ ಸರ್. ವಿಷಯಗಳಲ್ಲಿ ಪ್ರೀತಿಯನ್ನು ಬಿಟ್ಟವನ. ಓದಿದ್ನ ಪೂರ್ತಿ ವಾಕ್ಯನ. ವಿಂದತಿನ ವಿಂದತೆ, ಪಡೆಯುತ್ತಾನೆ, ಹೊಂದುತ್ತಾನೆ. ವಿಂದತಿ ಪ್ರಾಪ್ತವು. ಒಂದು ವ್ಯಕ್ತಿ ತನ್ನಲ್ಲಿಯೇ ಯಾವ ಸುಖವನ್ನ ಪಡ್ಕೊಳ್ತಾನೋ ಸ್ವರೂಪದಲ್ಲಿಯೇ ಪಡ್ಕೊಳ್ತಾನೆ. ನಾವು ಸ್ವರೂಪವೇ ಸುಖ. ಸುಖ ಇಲ್ಲಿ ಸುಖ ಅನ್ನೋದು ನಮ್ ಭ್ರಾಂತಿ ಏನ್ ಗೊತ್ತಾ, ಆಗೋದು ಅನ್ಕೊಂಡ್ಬಿಟ್ಟಿದೀವಿ, ಅಲ್ಲೇ ತಪ್ಕೊಂಡಿದೀವಿ. ಸುಖ ಆಗೋದಲ್ಲ, ಸುಖ ಇರೋದು. ಸುಖವೇ ಸ್ವರೂಪ, ಸುಖವೇ ಸ್ವಭಾವ. ಸುಖ ಆದರೆ ಅದು ಹೋಗುತ್ತೆ, ಆದ ಸುಖ ಹೋಗುತ್ತೆ. ಆದ ಸುಖ ಆಯಾಸ ಉಂಟು ಮಾಡುತ್ತೆ. ಯಾವ ಸುಖ ಆಗತ್ತೋ ಅದು ಆಯಾಸ ಉಂಟು ಮಾಡುತ್ತೆ. ಯಾವ ಸುಖ ಆಗುತ್ತೋ ಅದು ಹೋಗುತ್ತೆ. ಯಾವ ಸುಖ ಆಗುತ್ತೋ ಅದಕ್ಕೆ ಹೆಚ್ಚು ಕಮ್ಮಿ ಉಂಟು. ಆದ್ರೆ ಸ್ವರೂಪಕ್ಕೆ ಮೂರೂ ಇಲ್ಲ, ಹೆಚ್ಚು ಕಮ್ಮಿ ಇಲ್ಲ, ಆಯಾಸವಿಲ್ಲ, ಅದು ಹೋಗೋದಲ್ಲ. ಅಲ್ಲ ಸುಖ ಅಂತ ತಪ್ಪೆ. ಅದೇ ಜ್ಞಾನಿ ನಗ್ತಾ ಇರಲ್ಲ, ಖುಷಿ ಬರ್ತಾ ಇರಲ್ಲ. ಏನು ಸಹಜ ನಿದ್ದೆಯಲ್ಲಿದ್ದಾಗ ಹೇಗಿರ್ತೀವೋ ಎಚ್ಚರದಲ್ಲಿದ್ದಾಗ ಹಾಗಿರ್ತೀವಿ ಅಷ್ಟೇ. ನಿದ್ದೆಯಲ್ಲಿ ನಗ್ತಾ ಇರ್ತೀವ ನಾವು, ನಿದ್ದೆ ಸ್ವರೂಪದಲ್ಲೇ ಇರ್ತೀವಿ. ಅದನ್ನ ಕಂಡ್ಕೊಂಡು ಆ ರೀತಿ ಇರ್ತಾನೆ ಅಷ್ಟೇ ಹೊರತು ಜ್ಞಾನಿ ಆನಂದ ಆಗ್ತದೆ. ಏನ್ ಆಗ್ತಾ ಇದೆ, ಏನ್ ಖುಷಿ ಆಗ್ತಾ ಇದೆ, ಏನಿದೆ ಅಂದ್ರೆ ಸುಸ್ತಾಗುತ್ತೆ ಅಷ್ಟೇ ಅವನಿಗೆ. ಹಂಗದ ಆಗಲ್ಲ. ಎಂಥ ಆನಂದವೂ ಆಗೋದಲ್ಲ. ಮತ್ತೇನು ಆನಂದವೇ. ಆನಂದಕ್ಕಿಂತ ಬೇರೆ ಇನ್ನೊಂದು ಇಲ್ಲೇ ಇಲ್ಲ. ಅಖಂಡ ಆನಂದ, ಪರಿಪೂರ್ಣ ಆನಂದ. ಜ್ಞಾನಿಗೂ ದುಃಖ ಆಗುತ್ತೆ ಅಲ್ವಾ ಗುರುಗಳೇ? ಆ ದುಃಖ ಅವ್ರಿಗೆ ಆ ಫೀಲಿಂಗ್ ಬರಲ್ಲ ಅಷ್ಟೇ. ಇನ್ ದ ಸೆನ್ಸ್ ಥಾಟ್ಸ್ ಬರ್ಬೋದು, ಆದ್ರೆ ಅವ್ರಿಗೆ ಆಸ್ ಅ ಪರ್ಸನ್ ಐ ಮೀನ್ ಹಿಸ್ ಡಿಸ್ಅಸೋಸಿಯೇಟ್ ಆಗಿರ್ತಾರ ಆ ಫೀಲಿಂಗ್ ಅಂತ ನಾನು ಅರ್ಥ ಮಾಡ್ಕೊಂಡು. ತೋರಿಸ್ತಾರೆ ಅಷ್ಟೇ, ಅದಂಗೆ ತೋರಿಸ್ತಾರೆ ಆಗಿರೋದು ಅವ್ರಿಗೆ. ಅದೇ ಅವ್ರಿಗೆ ಅಂಟಿರಲ್ಲ, ಆದ್ರೆ ಥಾಟ್ಸ್ ಬರ್ಬೋದು ಮನ್ಸಲ್ಲಿ. ಕರೆಕ್ಟ್ ಅಲ್ವಾ? ಯಾರೋ ಸತ್ತೋದ್ ವಿಷಯ ಹೇಳಿದ್ರೆ ಅಯ್ಯೋ ಸತ್ತೋಗ್ಬಿಟ್ರ ಅಂತ ಅಂತಾರೆ ಅಷ್ಟೇ. ಅವ್ರು ದುಃಖ ಆಗಿರಲ್ಲ. ಅವರು ನಮ್ದು ಒಂದ್ಸರಿ ಸೇರ್ಕೊಂಡಂಗೆ ಹೇಳ್ತಾರೆ, ಅಯ್ಯೋ ಪಾಪ ಸಾಯಬಾರ್ದಾಗಿತ್ತು, ಮಗ ಸಾಕಾಗ್ಬಿಟ್ರಂತೆ ಕಂಡ್ರೆ ಹೀಗೆ ಅಂತ. ಅಲ್ಲಿ ಪರ್ಸನಾಲಿಟಿನೇ ಇರಲ್ಲ ಅಲ್ವಾ ಗುರುಗಳೇ? ಅವ್ರಿಗೆ ಏನಾದ್ರು ಈ ಪರ್ಸನ್ ಅಂತ ಅನ್ಕೊಳಕ್ಕೆ ಪರ್ಸನಾಲಿಟಿನೇ ಇರಲ್ಲ. ಒಬ್ರು ನಮ್ ಸ್ವಾಮಿ ಹತ್ರ ಬಂದ್ಬಿಟ್ಟು ಮಗ ಹೋಗ್ಬಿಟ್ಟ ಅಂತ ಕಥೆ ಬಂದ್ರು. ಅವರು ನಮ್ ತಂದೆಯವರು ಜಾತಕ ನೋಡ್ಬಿಟ್ಟು ನಿಮ್ ಮಗನನ್ನ ಕಳಿಸ್ಕೊಳ್ಬೇಡಿ, ಜೊತೆಲೇ ಇಟ್ಕೊಳ್ಳಿ ಅಂತಂದ್ರು. ಯಾಕೇನ್ ಕಾರಣ ಹೇಳಿಲ್ಲ ಅಂತ ಹಳೆ ಹೆಸರು ಬಂದಾಗ ಅವರು ಇಲ್ಲ ಮಗ ಇದಕ್ ಹೋಗ್ಬೇಕು, ಯಾವ್ದು ವಿದೇಶಕ್ಕೆ ಹೋಗ್ಬೇಕು, ಹೋಗ್ಲೇಬೇಕಾಗಿದೆ. ನಮ್ ತಂದೆಯವ್ರು ಬೇಡ ಕಂಡ್ರಿ, ಜೊತೆಲೇ ಇಟ್ಕೊಂಡು ಕಳಿಸ್ಬೇಡಿ ಹಾಗೆ ಅಂತಂದ್ರು. ಅದೇನಾಗ್ಬಿಟ್ಟು ಅವ್ರೇನೋ ಸುಮ್ಮನೆ ಸಹಾಯ ಹೇಳಿದಾರೆ ಅಂದ್ಬಿಟ್ಟು ಅದು ನೆಗ್ಲೆಕ್ಟ್ ಮಾಡ್ಬಿಟ್ರು. ಅದೇನಾಗ್ಬಿಟ್ಟು ಫ್ಲೈಟ್ ಕ್ರಾಶ್ ಆಗ್ಬಿಟ್ಟು ಸತ್ತೋಗ್ಬಿಟ್ಟಂತೆ.
ಮಗ ಬಂದ್ಬಿಟ್ಟು ಸ್ವಾಮಿ ಹತ್ರ ಅಯ್ಯೋ ಹೀಗಂದ್ರು ಅವಧಾನಿಗಳು ಜೊತೆ ಇಟ್ಕೊಳ್ಳಿ ಬೇಡ ಬೇಡ ಅಂತಂದ್ರು, ನಾನು ಕಳಿಸ್ಬಿಟ್ಟೆ, ಮಗ ಹೋಗ್ಬಿಟ್ಟ ಅಂತ ತುಂಬಾ ಹಚ್ಚಕ್ಕೆ ಸ್ವಾಮಿ ಹತ್ರ. ಸ್ವಾಮಿ ಏನ್ ಮಾಡಕ್ಕಾಗತ್ತೆ, ಬೀಜ ಮಕ್ಕಬೇಡಿ ಹಾಗೆ ಸ್ವಾಮಿ ಹತ್ರ ಹೇಳ್ದಂತೆ, ಏನ್ ದೈವ ವಿಲಾಸ ವಿಧಿ ವಿಲಾಸ ಅಂತ. ಸ್ವಾಮಿಗಳು ಅವ್ರ ಜೊತೆ ಹೇಳಿದಾಗ ಅವ್ನ ರೀತಿ ಮರುಕ ಪಟ್ಟೆ ಹೇಳಿರ್ತಾರೆ. ಆದ್ರೆ ಸ್ವಾಮಿಗಳಿಗೆ ಏನ್ ಮರುಕ ಆಗಿರಲ್ಲ, ದುಃಖ ಆಗಿರಲ್ಲ, ಮರುಕದಂತೆ ಸಮಾಧಾನಕ್ಕೆ ಹೇಳಿರ್ತಾರೆ. ಆಮೇಲೆ ನಮ್ ತಂದೆ ಬಂದಾಗ ಸ್ವಾಮಿಗಳು, ಯಾಕೆ ಅವಧಾನಿಗಳೇ ಅದೆಲ್ಲ ಹೇಳಕ್ ಹೋದ್ರಿ ನೀವು, ಅದೆಲ್ಲ ಹೇಳ್ಬಾರ್ದು, ಅದೆಲ್ಲ ಯಾಕೆ ಹೇಳಕ್ ಹೋದ್ರಿ, ಇಲ್ಲ ತುಂಬಾ ಪೀಡಿಸ್ಬಿಟ್ರು ಅವರು, ಹೇಳಿ 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 ಕೇಳಿದ್ರು. ಅದಕ್ಕೆ ಈ ರೀತಿ ಹೇಳಿದೆ, ನಾನು ಸಾಯ್ತಾನೆ ಅಂತ ಏನ್ ಹೇಳಿಲ್ಲ, ಆ ಕೆಮ್ಮು ಯೋಗ ಇದೆ ಜೊತೆಲಿ ಇಟ್ಕೊಂಡು ಕಳಿಸ್ಬೇಡಿ ಅಂತಂದೆ, ಅವ್ರು ಹೋಗ್ಬಿಟ್ಟಾನಂದೆ. ಹೌದಾ ಅಂತ ತುಂಬಾ ಹಚ್ಬಿಟ್ರಂತೆ ಸ್ವಾಮಿ ಹತ್ರ ಬಂದ್ಬಿಟ್ಟು ಅವ್ರು ಒಬ್ಬನೇ ಮಗ ಬೇರೆ ಸತ್ತೋಗ್ಬಿಟ್ಟ, ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಗೆ ನಿದ್ದೆ ಬರ್ತಿಲ್ಲ, ನಂಗೆ ಊಟ ಸೇರ್ತಿಲ್ಲ, ನಂಗೆ ಕೂರಕ್ ಆಗ್ತಿಲ್ಲ, ನಿಂತ್ಕೋಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿ ಹತ್ರ ಬಂದು ಅಳ್ತಾ ಇದ್ದಾನೆ. ತಮ್ಮ ಸ್ವಾಮಿ ಸ್ವಲ್ಪ ಕೇವಲ ಬೇರೆ, ಅವನು ಹೋಗ್ಲಿನಕ್ಕೂ ಆಗಲ್ಲ, ಹೇಳ್ಬೇಡಿನಕ್ಕೂ ಆಗಲ್ಲ, ಕೇಳೋಕ್ಕೂ ಇಷ್ಟ ಇಲ್ಲ ವಿಷಯನ. ಏನ್ ಮಾಡ್ತೀರಾ, ಏನು ಪರೇಚ್ಛಾ ಪ್ರಾರಬ್ಧ, ಸ್ವೇಚ್ಛಾ ಪ್ರಾರಬ್ಧ ಇಷ್ಟ ನೋಡ್ರಿ. ದೈವಾಧೀನಂ ಜಗಚ್ಚಾರು, ಅವನ ಹಣೆ ಬರ ಹಾಗಿತ್ತು, ಏನ್ ಮಾಡಕ್ಕಾಗತ್ತೆ. ಇವಾಗ ಏನು ವಾಪಸ್ ಬರ್ತಾನೆ ಅಂದ್ರೆ ನೀವು ಹತ್ರ ವಾಪಸ್ ಬರ್ತಾನ, ನೀನು ಇದ್ ಮಾಡಿದ್ರೆ ಆಯ್ತು ಹೋಗೋದು ಸಮಾಧಾನ ಮಾಡ್ಕೊಳ್ಳಿ, ಇಷ್ಟೇ ನಿಮ್ಮ ಹಣೆ ಬರ ಇತ್ತು ಅನ್ಕೊಳ್ಳಿ ಅಂತ ಅಂದ್ಬಿಟ್ಟು ಭಗವದ್ ಧ್ಯಾನ ಮಾಡಿ ಹೇಳ್ಬೇಕು. ರಾಮಂದು ವಸ್ತು ರಾಮ ತಗೊಂಡ, ರಾಮ ನೋಡ್ಕೊಳಕ್ ಕೊಟ್ಟಿದ್ದ, ನೀನ್ ನೋಡ್ಕೊಳ್ಬೇಡ ನಾನೇ ನೋಡ್ಕೋತೀನಿ ನನ್ನ ವಸ್ತು ನಾನು ತಗೊಂಡ, ಹಗ್ರ ಮಾಡ್ದ, ಯಾಕೆ ಅಳ್ತೀರ ನೀವು, ಅದ್ ವಸ್ತು ಯಾರ್ದಾಗಿತ್ತು, ರಾಮಂದು ಪರಮಾತ್ಮಂದು. ಅವನು ಒತ್ತೆ ಆಸೆಯಾಗಿ ಕೊಟ್ಟಿದ್ದ, ಗಿರಿವಿಯಾಗಿ ಕೊಟ್ಟಿದ್ದ, ನೋಡ್ಕೊಂತ ತಗೊಂಡ ಅಳ್ತೀರಾ, ಬಳೆ ಸರ ಗಿರಿವಿ ಇಟ್ಟು ಹೋಗಿದ್ದು ವಾಪಸ್ ತಗೊಂಡು ಅಳ್ತೀರಾ, ಹಂಗಿರ್ಬೇಕಪ್ಪ. ಕಷ್ಟ ಹೇಳೋ ಸುಲಭ, ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಅಲ್ಲ. ಇದು ಹಿಂಗೆ ಕ್ಲಾಸಸ್ ಅಟೆಂಡ್ ಆಗಿ 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 ಮನ್ಸು ಇದಾದಾಗ ಆ ಸ್ಟ್ರೆಂತ್ ಬರುತ್ತೆ, ಸ್ವಲ್ಪ ಫುಲ್ ಬರಲ್ಲ, ಸ್ವಲ್ಪ ಬರುತ್ತೆ. ಅನುಪಮ ಬಂದ್ಬಿಡತ್ತೆ ಏನಿಲ್ಲ, ಹಂಗೆಲ್ಲ ಆದ್ರೆ ಹೇಳುತ್ತೆ ಅಷ್ಟೇ. ಇದೆಲ್ಲ ನಾಲೆಡ್ಜ್ ಇಂದ ನಮ್ದು ಇದಾಗುತ್ತೆ, ಬರುತ್ತೆ ಮಾಡ್ತಾ ಮಾಡ್ತಾ ಬಂದ್ಬಿಡ್ತಮ್ಮ. ಸಬ್ರಹ್ಮಯೋಗ ಯುಕ್ತಾತ್ಮ, ಸಬ್ರಹ್ಮಯೋಗ ಯುಕ್ತಾತ್ಮ, ಬ್ರಹ್ಮಣಿ ಯೋಗ ಸಮಾಧಿ, ಬ್ರಹ್ಮಣಿ ಯೋಗ ಸಮಾಧಿ, ಬ್ರಹ್ಮಯೋಗ ತೇನ ಬ್ರಹ್ಮಯೋಗೇನ ಯುಕ್ತಃ, ಬ್ರಹ್ಮಯೋಗೇನ ಯುಕ್ತಃ ಸಮಾಹಿತಃ, ತಸ್ಮಿನ್ ವ್ಯಾಪೃತಃ ಆತ್ಮ ಅಂತಃಕರಣಂ, ತಸ್ಮಿನ್ ವ್ಯಾಪೃತಃ ಆತ್ಮ ಅಂತಃಕರಣಂ, ಯಸ್ಯ ಸಹ ಬ್ರಹ್ಮಯೋಗ ಯುಕ್ತಾತ್ಮ, ಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ ವ್ಯಾಪ್ನೋತಿ, ಸುಖಮಕ್ಷಯ್ಯಂ ಅಶ್ನುತೆ ವ್ಯಾಪ್ನೋತಿ. ಅವನು ಬ್ರಹ್ಮಯೋಗಗಳನ್ನೇ ಕೂಡಿಕೊಂಡು ಅಂತಃಕರಣ ಉಳ್ಳವನು, ಆತ್ಮನೇ ಅಂತಃಕರಣ. ಬ್ರಹ್ಮಯೋಗ ಅಂದ್ರೆ ಬ್ರಹ್ಮದಲ್ಲಿಯೇ ಯೋಗ, ಬ್ರಹ್ಮಯೋಗ. ಯೋಗ ಎರಡಿದ್ದೇ ಯೋಗ, ಯೋಗನ ಸಂಬಂಧ, ಒಂದಕ್ಕೆ ಸಂಬಂಧ ಇಲ್ಲ, ಎರಡಕ್ಕೆ ಸಂಬಂಧ ಆಗುತ್ತೆ. ಜೀವ ಪರಮಾತ್ಮ ಅಂತ ಎರಡಿದ್ದೇ ಸಂಬಂಧ ಅಂತ. ಅದು ಜೀವತ್ತ ಕಳ್ಸ್ಕೊಂಡ್ಬಿಟ್ಟ, ಜೀವತ್ತ ಉಪಾಧಿ ಬಿಟ್ಕೊಂಡ್ಬಿಟ್ಟ, ಜೀವನೇ ಅಲ್ಲ. ಘಟೋಪಾಧಿ ಹೋದ್ಮೇಲೆ ಘಟಾಕಾಶ ಮಹಾಕಾಶ ಸೇರೋದು ಯಾವ ಬೇರೆ ಆಗಿತ್ತು, ಈ ಆಕಾಶ ಮಹಾಕಾಶಕ್ಕಿಂತ ಬೇರೆ ಆಗಿದೆಯಾ? 4 ಗೋಡೆ ತೆಗೆದ್ಮೇಲೆ ಈ ಆಕಾಶ ಹೋಗೋದಕ್ಕೆ ಸೇರ್ಕೊಳಸ್ತೋ, ಈಗಲೂ ಸೇರ್ಕೊಂಡೇ ಇದೆಯೋ? ಹಾಗೆ ಜೀವನು ಯಾವಾಗಲೂ ಅನನ್ಯನ ಬ್ರಹ್ಮಕ್ಕಿಂತ ಬ್ರಹ್ಮವೇ ಆಗಿದ್ದಾನೆ. ಅವನು ಆ ಯೋಗ ಅಂದ್ರೆ ಸಮಾಧಿನ ಅಲ್ಲೇ ತನ್ಮಯತೆ, ಅಲ್ಲೇ ಮುಳುಗಿರೋದು, ಅದೇ ಬ್ರಹ್ಮಯೋಗ. ಆ ಬ್ರಹ್ಮಯೋಗವನ್ನು ಕೂಡಿಕೊಂಡವನು, ಒಂದು ಸಮಾಧಾನಗೊಂಡವನು, ಅದರಲ್ಲೇ ವ್ಯಾಪೃತವಾದ ಅಂತಃಕರಣವುಳ್ಳವನು ಯಾವನು, ಅವನು ಬ್ರಹ್ಮಯೋಗ ಯುಕ್ತಾತ್ಮನು. ಅವನು ಅಕ್ಷಯವಾದ ಸುಖವನ್ನು ಪಡ್ಕೊಳ್ತಾನೆ ಅಂದ್ರೆ ನಾಶರಹಿತವಾದ ಸುಖ ಸ್ವರೂಪವಲ್ಲೇ ಇದ್ದು ಬಿಡ್ತಾನೆ. ನಾಶರಹಿತವಾದ ಸುಖ ಸ್ವರೂಪ ಬ್ರಹ್ಮ ಸ್ವರೂಪ, ಅದೇ ತಾನು ಕಂಡ್ಕೊಂಡು ಅಲ್ಲೇ ಇದ್ದು ಬಿಡ್ತಾನೆ. ನಾನು ದೇಹಿಂದ ಮನೋಬುದ್ಧಿರುವುದವನಲ್ಲ, ನಾನು ಜನ್ಮ ಮರಣಾದಿರುವುದವನಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದ ಪರಬ್ರಹ್ಮವೇ ನಾನು ಎಂಬುದನ್ನು ಕಂಡುಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ. ಅದೇ ಹಾಗೆ ಇರೋದವನು, ಕಂಡ್ಕೊಂಡ್ಮೇಲೆ ಹಂಗಾಗಲ್ಲ, ಕಂಡ್ಕೊಳಕ್ ಮುಂಚೆನು ಹಾಗೆ ಇರೋನು, ಯಾವಾಗ್ಲೂ ಅದೇ ಸ್ವಭಾವ, ಅದೇ ಸ್ವರೂಪ. ಆದ್ರೆ ಏನೋ ಬ್ಲೈಂಡ್ ಆಗಿ ಅನಾದಿಕಾದ ಒಂದು ಅವಿದ್ಯಾ ಸಂಸ್ಕಾರ ವಾಸನೆಯಿಂದ ನಾನು ಮುಂದೆ ಇಲ್ಲ ದೇಹಿಂದ ಕೂಡ್ಕೊಂಡವನು, ಒಂದು ಜಾತಿ ಕುಲ ಗೋಚರ ಕೂಡ್ಕೊಂಡು ಬಂದ್ಬಿಟ್ಟಿದೆ ಒಂದು ಅಭಿಮಾನ. ಅಭಿಮಾನ ಬಿಟ್ಕೊಳ್ಳೋದು ಅಷ್ಟನ್ನೇ ಮಾಡ್ಕೋಬೇಕೇ ಹೊರತು ಪಡ್ಕೊಳ್ಳೋದಕ್ಕೆ ಏನು ಮಾಡ್ಬೇಕಾಗಿಲ್ಲ. ಪಡ್ಕೊಂಡವರೇ ಈ ಅಭಿಮಾನದಿಂದ ಕಳ್ಕೊಂಡವರಂತಾಗಿದ್ದೀವಿ, ಈ ಅಭಿಮಾನ ಬಿಟ್ಕೊಂಡ್ವಿ ಅಂದ್ರೆ ಪಡ್ಕೊಂಡವರಂತಾಗ್ತೀವಿ. ಬಿಟ್ಕೊಳ್ಳೋದನ್ನ ಪಡ್ಕೊಂಡವರಂತಾಗ್ತೀವಿ ಹೊರತು ನಿಜವಾಗಿ ಪಡ್ಕೊಂಡವರು ಆಗೋಲ್ಲ, ಯಾಕೆಂದ್ರೆ ಬೇರೆ ಆಗಿಲ್ಲ. ಅಂತಃಕರಣಕ್ಕೆ ಇಲ್ಲಿಗೆ ಈ ಕಾಂಟೆಕ್ಸ್ಟ್ ಆತ್ಮ, ಇಲ್ಲಾಂದ್ರೆ ಅದು
ಅದು ಹಾಗೆ ಕಣ್ಣು ಕೆಂಪು ಬಿಳುಪು ಕಪ್ಪು ನೋಡುತ್ತೋ ಹಾಗೆ ಅಂತಃಕರಣದಲ್ಲಿ ಯೋಚನೆ ಮಾಡೋದು ಮನಸ್ಸು, ತಿಳ್ಕೊಳ್ಳೋದು ಬುದ್ಧಿ, ನಾನು ಅನ್ನೋದು ಅಹಂಕಾರ, ಅಲರ್ಟ್ ಆಗಿರೋದು ಎಚ್ಚರ ಚಿತ್ತ. ಒಂದೇ ಅಂತಃಕರಣವೇ, ನಾಲ್ಕಲ್ಲ ಅದು. ಕಣ್ಣು ನಾಲ್ಕಲ್ಲ, ಅದು ಕಪ್ಪು, ಇದು ಬಿಳಿ, ಇದು ಹಳದಿ, ಇದು ಕೆಂಪು, ನಾಲ್ಕಣ್ಣ ಅಲ್ಲ. ಕಣ್ಣಿನ ಹಾಗೆ ಅಂತಃಕರಣದಲ್ಲಿ ಕರ್ಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ಸಾಧನ, ಒಳಗಿರೋದನ್ನ ಅರಿಯೋದಕ್ಕಿರೋ ಸಾಧನ. ಹಸಿವು, ಬಾಯಾರಿಕೆ, ಸುಖ, ದುಃಖ, ಭಯ ಇದೆಲ್ಲ ಅರಿಯೋಕ್ ಸಾಧನ ಮನಸ್ಸೇ, ಕಣ್ಣಿಂದ ಅರಿಯೋಕ್ಕಾಗಲ್ಲ. ಇವಾಗ ಹೇಳಿದ್ರೆ ಅದಕ್ಕೂ ಅಂತಃಕರಣ ಅಲ್ಲ, ಆತ್ಮನ ಹಚ್ಕೋಬೇಕು. ಅದು ತೀರ ಒಳಗಿರೋ ಆತ್ಮನ ಗುರುತಿಸ್ಕೊಂಡ್ರೆ ಅದು ಅಂತಃಕರಣ, ಅದು ಅನ್ವರ್ಥ ಅಂತಃಕರಣ ಆಗುತ್ತೆ. ಬರೀ ಹಸಿವು, ಬಾಯಾರಿಕೆ, ಸುಖ, ದುಃಖ, ರಾಗ, ದ್ವೇಷ ಅಂತ ಇದನ್ನ ಹತ್ಕೊಂಡ್ರು ಸಾಮಾನ್ಯ ಅಂತಃಕರಣ. ಅದಿದ್ಯಾ ಇಲ್ವಾ ಅಂತಃಕರಣ? ಇದೆಯಾ? ಹೆಂಗ್ ಎಲ್ಲಿದೆ? ಇಲ್ಲಿದೆಯಾ ಅಂತಃಕರಣ? ಇಲ್ಲಿದೆ. ಇಲ್ಲೋ ಇಲ್ಲ, ತಲೆಯಲ್ಲೋ ಇಲ್ಲ. ಸರಿ, ಅಂತಃಕರಣ ಕಣ್ಣು ಇಲ್ಲಿದೆ, ಕಿವಿ ಇಲ್ಲಿದೆ ಅಂತ ಹೇಗೆ ಅಂತಃಕರಣ ಎಲ್ಲಿದೆ ಅಂತ ಗೊತ್ತಾಗಲ್ವಾ? ಯಾಕೆ? ಹಾರ್ಟು ಹೃದಯದಲ್ಲೇ ಇರೋದು. ಹೃದಯದಲ್ಲೇ ಇರೋದು, ಕಾಲಲ್ಲಿಲ್ಲ. ಕಾಲಲ್ಲಿ ಕೈಯಲ್ಲೆಲ್ಲ ಇಲ್ಲ ಅಂತಃಕರಣ. ಅಂತಃಕರಣ ಇರೋದು ಹೃದಯದಲ್ಲಿ, ಬುದ್ಧಿ ಇರೋದು ಅಲ್ಲಿ. ಭಯ ಡಗಡಗ ಹೊಡಿತ ನೋಡಿ, ಡಗಡಗ ಹೊಡಿತಾ ಇದೆ, ಭಯ ಆಗ್ತದೆ, ಡಗಡಗ ಹೊಡಿತಾ ಇದೆ ಆದ್ರೆ ಬ್ರೈನ್ ಅಲ್ಲಿ ಇದೆ ಅಂತೀವಿ ನಾವು. ಬ್ರೈನ್ ಇಲ್ಲಿ ಇಲ್ಲಿ ಬ್ರೈನ್ ಎಲ್ಲ ಅಲ್ವಾ ಗುರುಗಳೇ ಇರೋದು ಅಂತಃಕರಣ? ಮೆಮೊರಿ ಎಲ್ಲ ಅಲ್ಲೇ ಅಲ್ವಾ ಇರೋದು? ಬ್ರೈನು ಥ್ರೂ ಅದು ಹಾರ್ಟ್ ಅಲ್ಲೇ ಇರೋದು. ಬ್ರೈನು ಅದು ಒಂದು ಇದು ಇಂದ್ರಿಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಅದಕ್ಕೂ ಹೃದಯಕ್ಕೂ ಸಂಬಂಧ ಇದೆ. ಹೃದಯವು ಮೂಲಕ ಬ್ರೈನ್ ಮೂಲಕ ನೋಡೋದು, ಕೇಳೋದು, ಯೋಚನೆ ಮಾಡ್ತಾರೆ. ನಮ್ ವೇದನೆ ಅನುಭವ ಆಗೋದೆಲ್ಲ ಹೃದಯದಲ್ಲಿ. ಸುಖ, ದುಃಖ, ಭಯ, ಉದ್ವೇಗ, ಸಂತೋಷ ಎಲ್ಲ ಹೃದಯದಲ್ಲಾಗತ್ತೆ. ಅಂದ್ರೆ ಎಮೋಷನ್ಸ್ ಹೃದಯದಲ್ಲಿ ಆಗುತ್ತೆ ಅಂತ ಇದ್ದೀರಾ? ಆದ್ರೆ ರಿಕಗ್ನಿಷನ್, ಕಾಗ್ನಿಷನ್ ಅಂತಾರಲ್ಲ, ಆಬ್ಜೆಕ್ಟ್ ನೋಡಿದ್ರೆ ಒಂಥರ ಗೊತ್ತಾಗೋದು, ಅದೆಲ್ಲ ಬ್ರೈನ್ ಅಲ್ಲಿ. ಅದು ಅಂತಃಕರಣ ಆದ್ರೆ ಅಲ್ವಾ? ಅಂತಃಕರಣದ ಪಾರ್ಟ್ ಅದುವೇ. ಅಂತಃಕರಣ ಪಾರ್ಟ್. ಚಿತ್ತನುವೇ ಅಲ್ಲೇ. ಅಲರ್ಟ್ ಆಗಿರೋ ವೃತ್ತಿಗೆ ಚಿತ್ತ ಅಂತೀವಿ. ಚಿತ್ತ ಅಂದ್ರೆ ಮೆಮೊರಿ ತರ ಆಗುತ್ತೆ ಅಲ್ವಾ ಗುರುಗಳ? ಚಿತ್ತ ಅದು ಎಚ್ಚರವಾಗಿದ್ದೀನಿ, ಎಲ್ಲ ಗೊತ್ತಾಗುತ್ತೆ. ಚೇತತೆ ಇದ್ದು ಚಿತ್ತ ಎಲ್ಲ ಹೆಸರು. ಮೆಮೊರಿಯು 4ಕ್ಕೆ ಸೇರಿಸ್ಕೋಬೇಕು. ಸ್ಮೃತಿ, ಪ್ರತಿಭಿಜ್ಞೆ, ಅದು ಮನಸ್ಸಿನ, ಬುದ್ಧಿಯ, ಧರ್ಮಕ್ಕೆ ಸೇರಿಸ್ಕೋಬೇಕು. ಬ್ರಹ್ಮಯೋಗ ಯುಕ್ತಾತ್ಮನು ಅಕ್ಷಯವಾದ ನಾಶರಹಿತವಾದ ಸುಖವನ್ನೇ ಪಡ್ಕೋತಾನೆ, ಸುಖವನ್ನು ವ್ಯಾಪಿಸ್ಕೋತಾನೆ. ಭಾಷೆಗಾರರು ಅಷ್ಟು ದಿನ ವ್ಯಾಪಕವಾಗಿದ್ದು ಅಲ್ಲೇ ಮರ್ಜ್ ಆಗ್ಬಿಡ್ತಾನೆ, ಅದೇ ಒಂದು ಅಲ್ಲಿ ಸೇರ್ಕೊಂಡ್ಬಿಡ್ತಾನೆ, ಅದೇ ಆಗ್ಬಿಡ್ತಾನೆ. ತಸ್ಮಾತ್ ಬಾಹ್ಯ ವಿಷಯ ಪ್ರೀತೇಃ ಕ್ಷಣಿಕಾಯಾಃ ಇಂದ್ರಿಯಾಣಿ ನಿವರ್ತಯೇ ಆತ್ಮನಿ ಅಕ್ಷಯ ಸುಖಾರ್ಥಿ ಇತ್ಯರ್ಥಃ. ಇಲ್ಲಿ ಒಂದು ಪ್ರಾಸಂಗಿಕವಾಗಿ ಒಂದು ಉಪದೇಶವನ್ನು ಮಾಡ್ತಾ ಇದೆ ಅಂತ ಭಾಷ್ಯಕಾರ ತೆಗಿತಾ ಇದ್ದಾರೆ. ಭಗವಂತ ಏನ್ ಮಾಡ್ತಿದ್ದಾನೆ ಇಷ್ಟು ಹೇಳಿ, ಆದಿನ ಸಾಧಕನಾದವನು ಕ್ಷಣಿಕವಾದ ಹೊರಗಿನ ವಿಷಯ ಪ್ರೀತಿ ಇದೆಯಲ್ಲ, ಆ ಹೊರಗಿನ ವಿಷಯ ಪ್ರೀತಿಯಲ್ಲ ಕ್ಷಣಿಕ. ಆ ಕ್ಷಣಿಕವಾದ ಹೊರಗಿನ ವಿಷಯ ಪ್ರೀತಿಯಿಂದ ಇಂದ್ರಿಯಗಳನ್ನು ಹಿಮ್ಮೆಟ್ಟಿಸಿಕೊಳ್ಬೇಕು, ಇಂದ್ರಿಯಗಳನ್ನ ವಿಡ್ರಾ ಮಾಡ್ಕೋಬೇಕು, ಅಂತರ್ಮುಖ ಮಾಡ್ಕೋಬೇಕು. ಯಾರು ಆತ್ಮನಲ್ಲಿ ಅಕ್ಷಯವಾದ ಸುಖವನ್ನ ನಾನು ಕಂಡ್ಕೋಬೇಕು, ಪಡ್ಕೋಬೇಕು ಅನ್ನುವಂಥ ತೀವ್ರ ಇಚ್ಛೆ ಉಳ್ಳವನಾಗಿರ್ತಾನೋ, ಮುಮುಕ್ಷವಾಗಿರ್ತಾನೋ, ಅವನು ಕ್ಷಣಿಕವಾದ ಇಂದ್ರಿಯ ವಿಷಯ ಸುಖಕ್ಕೆ ಜೋತು ಬೀಳಬಾರ್ದು, ಅದು ಕಂಡ್ಕೋಬಾರ್ದು. ಅದರಿಂದ ತಾನು ಹಿಮ್ಮೆಟ್ಟಿಸ್ಕೊಳ್ಬೇಕು ಇಂದ್ರಿಯಗಳನ್ನ. ಅಂತರ್ಮುಖನಾಗಿ ಮಾಡ್ಕೊಂಡು ತಾನು ಯಾರು ವಿಚಾರ ಮಾಡ್ತಾ ತನ್ನ ಸ್ವರೂಪದಲ್ಲಿಯೇ ಅನುಸಂಧಾನ ಇರಬೇಕು. ಅಕ್ಷಯ ಸುಖಾರ್ಥಿ ಅಂದ್ರು. ಕುತ್ರ ಆತ್ಮನಿ, ಆತ್ಮನಲ್ಲೇ ಅಕ್ಷಯವಾದ ಸುಖವನ್ನು ಬಯಸುವ ಆತನು ಇಂದ್ರಿಯ ವಿಷಯ ಸುಖಕ್ಕೆ ಜೋತು ಬೀಳಬಾರ್ದಂತೆ. ಬಿಟ್ಟರೆ ಸಾಕು, ಅಲ್ಲೇ ಹೋಗುತ್ತೆ.
ಎರಡು ಕೆಲಸ ಮಾಡ್ಬೇಕಾಗಿಲ್ಲ. ನೀವು ಪದಾರ್ಥ ತೆಗಿಯೋದು ಮತ್ತೆ ಖಾಲಿ ಮಾಡೋದು ಎರಡು ಮಾಡ್ಬೇಕಾಗಿಲ್ಲ. ಪದಾರ್ಥ ತೆಗೆದುಬಿಟ್ರೆ ಖಾಲಿ ಆಗುತ್ತೆ ಅಲ್ವಾ. ಜಾಗ ಮಾಡ್ರಿ ಇಲ್ಲ ಅಂದ್ರೆ ಜಾಗ ಮಾಡಿ ಇಲ್ಲಿ ತೆಗೆದುಬಿಟ್ರೆ ಮತ್ತೆ ಜಾಗ ಆಗುತ್ತೆ ಹೊರತು ಜಾಗ ಮಾಡೋದು ಬೇರೆ ಕ್ರಿಯೆ ಇಲ್ಲ. ಹಾಗೆ ವಿಷಯ ಸುಖಗಳನ್ನೆಲ್ಲ ಬಿಟ್ಟ ವಿಷಯಗಳು ಹೋಗ್ಲಿಲ್ಲ ಅಂದ್ರೆ ಅದು ಅಲ್ಲಿ ಹರಲೇಬೇಕು, ಅಲ್ಲಿ ಹೋಗಲೇಬೇಕು. ಅದಕ್ಕೊಂದು ಪ್ರವೃತ್ತಿ ಸಹಜ. ಇಲ್ಲ ಹೊರಗಡೆ ಹೋಗುತ್ತೆ, ಇಲ್ಲ ಒಳಗಡೆ ಹೋಗುತ್ತೆ. ಒಳಗಡೆ ನೀವು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಹೊರಗಡೆ ಹೋಗುತ್ತೆ, ಹೊರಗಡೆ ಅವಕಾಶ ಕೊಡ್ಲಿಲ್ಲ ಒಳಗಡೆ ಹೋಗುತ್ತೆ. ಸಹಜ ಅಂದ್ರೆ ಅದು ಕೂಡ ಜನ್ಮ ವಾಸನೆ ಕೊಟ್ಟು ಅಭ್ಯಾಸ ಮಾಡಿದ್ದಾನೆ. ಕೆಟ್ಟ ಅಭ್ಯಾಸ ಮಾಡಿಸಿ ಕುತೂಹಲ ತುಂಬಿಕೊಂಡು ಪ್ರತಿಯೊಂದು ಜನ್ಮದಲ್ಲೂ ಅಲ್ಲೇನು ಅದೇನು ಹಾಗೇನು ಹೀಗೇನು ಅದೇ ಸಹಜ ಆಗ್ಬಿಟ್ಟಿದೆ ಅಷ್ಟು ಮಟ್ಟಿಗೆ. ಹೌದು, ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಷ್ಟು ಮಟ್ಟಿಗೆ, ಊರ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟ ಮಾಡ್ಕೊಂಡ್ಬಿಟ್ಟು ಈ ಜನ್ಮವೇ ಇಲ್ಲ, ಜನ್ಮಾಂತರ ಬಂದಿ ಅಂತಿರೋದು. ಅವಿದ್ಯಾ ಬಂದಿ ಅನ್ನೋದೇ ಅವಿದ್ಯೆ ಕಣ್ರಿ. ಅಯ್ಯೋ ಅವಿದ್ಯೆ ಬಂದಿ, ಅವಿದ್ಯೆ ವಸ್ತು ನಾವು ಕಾಣಿಸುತ್ತ. ಕೋಟಿ ಜನ್ಮದಲ್ಲಿ ಗುಹೆ ಒಳಗೆ ಕಟ್ಲೆ ಇದೆ ಅಂತ ಹೇಳಂಗೆ ಎಷ್ಟು ದಿವಸ ಇದ್ದ ತಾನೆ ಏನೋ ಒಂದ್ ಬೆಂಕಿ ಕಟ್ಟಿಗೆ ಇರೋ ಹೋದ. ಅಷ್ಟು ಕೋಟಿ ಜನ್ಮ ಬೇಕಾ ಬೆಳ್ಕೊಳಕ? ಕೋಟಿ ಜನ್ಮದ ಬೆಳಕು ಬೇಡಪ್ಪ, ಒಂದ್ ಬೆಳಕಲ್ಲಿ ಹೋಗುತ್ತೆ. ಸಾವಿರಾರು ಕತ್ಲೆ ಒಂದ್ಸಲ ಬಿಟ್ಟು ಬೆಳಕಿಗೆ ಹೋಗುತ್ತೆ. ಯಾಕಂದ್ರೆ ಬೆಳಕಿನ ಅಭಾವ ಕತ್ಲೆ. ವಿವೇಕ ಬಂದ್ ಕೂಡಲೇ ಹೊರಟು ಹೋಗುತ್ತೆ. ವಿವೇಕ ಬರಲ್ಲ ಅಂತಂದ್ರೆ ದೌರ್ಬಲ್ಯ ಅಷ್ಟೇ. ವಿವೇಕದ ಅಂತಃಕರಣ ದೌರ್ಬಲ್ಯತೆಯಿಂದ ಇಲ್ಲಿ ಹಣ್ಣು ಮುಕ್ಕಲ್ಲ. ಯಾಕೆ?